Hi students, this is Chandrakant Arkeri, Assistant Professor, Department of Commerce, Government First Grade Women's College, Bailhongal. Dear students, as I told, now we are going to solve the 2020 question paper of Cost Accounting 2. ಇದನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ನಿಮ್ಮ ಜೂನಿಯರ್ಸ್ ಸೀನಿಯರ್ಸ್ಗೆ ಶೇರ್ ಮಾಡಿರಿ. ಸೊ NEP 4th ಸೆಮೆಸ್ಟರ್ನಲ್ಲಿ ಕೂಡ ಕೆಲವೊಂದು ಚಾಪ್ಟರ್ಸನ್ನು ಇಲ್ಲಿ ನಾವು ಕವರ್ ಮಾಡಿದ್ದೀವಿ. ಸೊ ಅವರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಇದೆ. ಅದೇ ರೀತಿ ಕಾರ್ಪೊರೇಟ್ ಅಕೌಂಟಿಂಗ್ದು ಕೂಡ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ವಿ. ಯೂನಿಟ್ ವೈಸ್ ವಿಡಿಯೋಸ್ ಇದ್ದಾವೆ ಯೂಟ್ಯೂಬ್ನಲ್ಲಿ, ಸೊ ಅವಕ್ಕೂ ಕೂಡ ನೀವು ವಾಚ್ ಮಾಡ್ಬೋದು. ಅದೇ ರೀತಿ ಕಾಸ್ಟ್ ಅಕೌಂಟಿಂಗ್ ಸಂಬಂಧಪಟ್ಟಂತೆ ಫಸ್ಟ್ ಯೂನಿಟ್, ಸೆಕೆಂಡ್ ಯೂನಿಟ್ ಆ್ಯಂಡ್ ಥರ್ಡ್ ಯೂನಿಟ್, ಸೊ 3 ಯೂನಿಟ್ದು ವಿತ್ ಡೀಟೇಲ್ಸ್ ವಿಡಿಯೋಸನ್ನು ಯೂಟ್ಯೂಬ್ನಲ್ಲಿ ಹಾಕಿದ್ದೀವಿ, ಅದನ್ನು ಕೂಡ ನೀವು ನೋಡ್ಬೋದು. ಸೊ ಈಗ ನಾವು ಓನ್ಲಿ now we are only solving the question papers. We are not going to deal with unit wise. So let's start the question paper solution. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇಲ್ಲಿ ಕವರ್ ಮಾಡಿದ್ದೀವಿ. ಸೊ ನೀವು 2 ಮಾರ್ಕ್ಸ್ ನಿಮ್ಗೆ ಹೆಲ್ಪ್ ಆಗಲಿ ಅಂಥೇಳಿ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿಸ್. ಆ್ಯಂಡ್ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ನಾವೇನು ವಿಚಾರ ಮಾಡ್ತಾ ಇದ್ದೀವಿ, ನೀವು ಎಲ್ಲ ಯೂನಿಟ್ ವೈಸದ್ದು ಆಲ್ರೆಡಿ ನೀವು ಗೋತ್ರೂ ಮಾಡಿದ್ದೀರಿ. ಸೊ ಇದು ನಿಮಗೆ ರಿವಿಷನ್ ಆಗ್ತಾ ಇದೆ. ಯು ಆರ್ ಸಾಲ್ವಿಂಗ್ ದ ಕ್ವಶನ್ ಪೇಪರ್. ಸೊ ನೀವು ಫ್ರೆಶ್ ಆಗಿ ಡೈರೆಕ್ಟ್ಲಿ ನೋಡ್ತಾ ಇದ್ರಿ ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಇದು 2019 ಅಂತಿದೆ, ಇದು 20 ಕ್ವಶನ್ ಪೇಪರೇ. ಸೊ ಇದು ಎಡಿಟ್ ಮಾಡುವಾಗ ಆಗಿಲ್ಲ. ಓಕೆ, 2 ಮಾರ್ಕ್ಸ್ ಕ್ವಶನ್ಸನ್ನು ನೀವು ಜಸ್ಟ್ ಗೋತ್ರೂ, ನಾನು ಸ್ಲೋಲಿ ಮೂವ್ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟ್ಲಿ ವಿಲ್ ಮೂವ್ ಟು ಸೆಕ್ಷನ್ ಬಿ ಓನ್ಲಿ. ಸೊ ಇದು ನಿಮಗೆ 2 ಮಾರ್ಕ್ಸಿನೂ ಇರಲಿ ನಿಮ್ಮ ಇದಕ್ಕಂತೇಳಿ. ಓಕೆ, ಸೊ ಫಾರ್ಮುಲಾ ಕೇಳಿದ್ದಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ 2 ಮಾರ್ಕ್ಸಿನ ಇಂಪಾರ್ಟೆಂಟಪ್ಪ ಅಂತಂದ್ರೆ, ನೀವು 2 ಮಾರ್ಕ್ಸಿನೂ ಬರೆದ್ರಿ ಅಂತಂದ್ರೆ ಯು ಕ್ಯಾನ್ ಸ್ಕೋರ್ 100. ದಿಸ್ ವಿಲ್ ವೆರಿ ಹೆಲ್ಪ್ಫುಲ್. ಸೊ just give me some times whether I am live or not. I am checking now on YouTube. Okay. So formula kelidare. So this is very next. So these are all 2 marks questions. Let's start your exciting question papers 2020 and 2021 also will come in this week. Let's start question number 2 section B. Okay, ಈ ಕ್ವಶನ್ ಜಾಬ್ ಕಾಸ್ಟಿಂಗ್ ಮೇಲಿದೆ. ಸೊ ಎಸ್ ಜಾಬ್ ಕಾಸ್ಟ್. ಸೊ ಸೇಮ್ ಔಟ್ಪುಟ್ ಕಾಸ್ಟ್ ಮತ್ತು ಜಾಬ್ ಕಾಸ್ಟು ನೀವು ಪ್ರಿಪ್ರೇಷನ್ ಮಾಡುವಾಗ ಸೇಮ್ ಮಾಡ್ತೀರಿ. ಅಲ್ಲಿ ನಾವು ಔಟ್ಪುಟ್ ಬೇಸ್ ಮೇಲೆ ಮಾಡ್ತೀವಿ, ಇಲ್ಲಿ ಜಾಬ್ ಮೇಲೆ ಮಾಡ್ತೀವಿ. ಓಕೆ, ಅಮೃತ ಕಂಪನಿ ಲಿಮಿಟೆಡ್ ಇಸ್ ಆಸ್ಕ್ಡ್ ಟು ಸೆಂಡ್ ಅ ಕೊಟೇಶನ್ ಫಾರ್ ಅ ಮಷಿನ್. So if any my voice is not clear or any disturbance is there, you please comment on YouTube. Now I am looking on YouTube. So if you have any clarity, you please give. Very very important. Yaake 2 marks important appa antandre. Okay, sound is also clear, no problem. Score 100. Okay. Amrita Company Limited is asked to send a quotation for machine. The costing department estimates the expenditure as under: direct raw material 1,20,000, direct labor 80, and it is estimated that factory overhead is 60% of direct labor. ಸೊ ಇದರ ಅರ್ಥ ಏನು, ಈ ಸೆಂಟೆನ್ಸ್ ಈಗ ನೀವು 15 ಮಾರ್ಕ್ಸ್ನೊಳಗೂ ನಿಮಗೆ ಇಂಥ ಅಡ್ಜಸ್ಟ್ಮೆಂಟ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನೀವೇನು ಮಿಸ್ಟೇಕ್ ಮಾಡಿದ್ರಿ ಅಂತಂದರೆ ನಿಮ್ಮ 15 ಮಾರ್ಕ್ಸಿನ ಕ್ವಶನ್ಸ್ ಕೂಡ ನೀವು ರಾಂಗ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್. ಇದರ ಅರ್ಥ ಏನು, ಫ್ಯಾಕ್ಟ್ರಿ ಓವರ್ಹೆಡ್ಡು 60% ಆಫ್ ಡೈರೆಕ್ಟ್ ಲೇಬರ್ ಇರುತ್ತೆ. ಅಂದರೆ 100 ಡೈರೆಕ್ಟ್ ಲೇಬರ್ ಇತ್ತು ಅಂತಂದ್ರೆ 60 ರೂಪೀಸ್ ಫ್ಯಾಕ್ಟ್ರಿ ಓವರ್ಹೆಡ್ ಇರ್ತದೆ ಅಂತ ಇದರ ಅರ್ಥ. ಓಕೆ, ಅದೇ ರೀತಿ ಆಫೀಸ್ ಓವರ್ಹೆಡ್ ಇಸ್ 20% ಆಫ್ ವರ್ಕ್ ಕಾಸ್ಟ್. ಸೊ ವರ್ಕ್ ಕಾಸ್ಟ್ 100 ರೂಪಾಯಿ ಇತ್ತು ಅಂತಂದ್ರೆ ಆಫೀಸ್ ಓವರ್ಹೆಡ್ ವಿಲ್ ಬಿ 20%. Then selling and distribution overhead is 15% of cost of production. So how you go on calculating, according to that you have to apply this percentage. So first you are going to add 1,20,000 plus 80, so you will get a prime cost. Then you are adding factory overhead, so that will be 60% of direct labor. 80,000 direct labor ಇದೆ, so other 60%. ಸೊ ಅದಾದಮೇಲೆ ನಿಮ್ಗೆ ವರ್ಕ್ ಕಾಸ್ಟ್ ಬರುತ್ತೆ. ವರ್ಕ್ ಕಾಸ್ಟಿಗೆ ನೀವು ಆಫೀಸ್ ಓವರ್ಹೆಡ್ನ ಆ್ಯಡ್ ಮಾಡ್ತೀರಿ, ಅದು 20% ಆಫ್ ವರ್ಕ್ ಕಾಸ್ಟ್. ಸೊ ಲೆಟ್ಸ್ ಸಿ ದ ಸೊಲ್ಯೂಷನ್. ಸೊ ದಟ್ ವಿಲ್, ಐ ಥಿಂಕ್ ದಿಸ್ ಇಸ್ ವೆರಿ ಈಸಿ ಪ್ರಾಬ್ಲಮ್. ಲೆಟ್ಸ್ ಸಿ. ಆದರೆ ಮೆನಿ ಸ್ಟೂಡೆಂಟ್ಸ್ ಏನು ಪರ್ಸೆಂಟೇಜ್ ಕೇಳಿರ್ತಾರಲ್ಲ ಅಲ್ಲಿ ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ,
ಸೊ ಸೆಕ್ಷನ್ ಬಿ ಜಾಬ್ ಕಾಸ್ಟ್ ಶೀಟ್ ಫಾರ್ ದ ಪೀರಿಯಡ್. ಸೊ ಪೀರಿಯಡ್ ಏನು ಕೊಟ್ಟಿಲ್ಲ, ಯು ಕ್ಯಾನ್ ರೈಟ್ ಜಾಬ್ ಕಾಸ್ಟ್ ಶೀಟ್ ಫಾರ್ ದ ಪೀರಿಯಡ್ ಕೊಟ್ಟಿಲ್ಲ ಫಾರ್ ಅಮೃತ ಕಂಪ್ನಿ ಲಿಮಿಟೆಡ್. ಓಕೆ, ಸಿ ಡೈರೆಕ್ಟ್ ರಾ ಮಟೀರಿಯಲ್ 1,20,000, ಡೈರೆಕ್ಟ್ ಲೇಬರ್ 20 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರೈಮ್ ಕಾಸ್ಟ್ ವಿಲ್ ಬಿ 2 lakh. 1 minute. Students. Okay. ನೋಡ್ರಿ 1,20,000 ಪ್ಲಸ್ 80 ಪ್ರೈಮ್ ಕಾಸ್ಟ್ ಬಂತು 2 lakhs. ನಂತರ ಆ್ಯಡ್ ಫ್ಯಾಕ್ಟ್ರಿ ಓವರ್ಹೆಡ್. ಬಟ್ ನಿಮಗೆ ಎಲ್ಲರಿಗೂ ನಾ ಹೇಳ್ದಂಗೆ ನಿಮ್ಮ ಫಾರ್ಮ್ಯಾಟ್ ಗೊತ್ತಿರಬೇಕು, ದೆನ್ ಓನ್ಲಿ ಯು ಕ್ಯಾನ್ ಸಾಲ್ವ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಇಫ್ ಯು ಡೋಂಟ್ ನೋ ಫಾರ್ಮ್ಯಾಟ್ ದೆನ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸಾಲ್ವ್. ಸೊ ಫಾರ್ಮ್ಯಾಟನ್ನು ನಿಮ್ಮ ಒಂದು ಪೇಪರ್ಸ್ನಲ್ಲಿ ಬರೆದಿಟ್ಟುಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಅವಾಗ ಮಾತ್ರ ನಿಮಗೆ ಈ ಫಾರ್ಮ್ಯಾಟ್ ಗೊತ್ತಿತ್ತು ಅಂತಂದರೆ ಈಜಿಲಿ ಯು ಕ್ಯಾನ್ ಗೋ ಥ್ರೂ. ಪ್ರೈಮ್ ಕಾಸ್ಟ್ 2 lakh. ಸೊ ಏನು ಹೇಳಿದ್ರೆ ಆ್ಯಡ್ ಫ್ಯಾಕ್ಟ್ರಿ ಓವರ್ಹೆಡ್ 60% ಆಫ್ ಡೈರೆಕ್ಟ್ ಲೇಬರ್. ಸೊ 80,000 ಡೈರೆಕ್ಟ್ ಲೇಬರ್ ಐತಿ, ಅದರದ್ದು 60% ದಟ್ ಈಸ್ 48,000. ಸೊ ಬೋತ್ ಯು ಆರ್ ಆ್ಯಡಿಂಗ್. ದೆನ್ ವರ್ಕ್ ಕಾಸ್ಟ್ ವಿಲ್ ಬಿ 2,48,000. ದೆನ್ ಆಫೀಸ್ ಓವರ್ಹೆಡ್ 20% ಆಫ್ ವರ್ಕ್ ಕಾಸ್ಟ್. ಸೊ ವರ್ಕ್ ಕಾಸ್ಟ್ ಇಲ್ಲಿ ಕಂಡು ಹಿಡಿದ್ರಿ 2,48,000, ಅದರದ್ದು 20% ಮಾಡಿದ್ರಿ ಅಂತಂದ್ರೆ 49,600 ವಿಲ್ ಬಿ ದ office overhead. So both you are adding, then you will come to know cost of production. So that is 2,97,600. Then add selling and distribution overhead. So that will be a 15% of cost of production ಅಂತ ಹೇಳಿದ್ದಾರೆ. So 2,97,600 ಮೇಲೆ 15% ಮಾಡಿದ್ರೆ ಅಂತಂದ್ರೆ 44,640 will be the selling and distribution overhead. So this is 15 marks question. And cost of sales ಕಂಡಿಡಿದ್ರೆ ಅಥವಾ ಕಾಸ್ಟ್ ಆಫ್ ಸೇಲ್ಸು ಅನ್ಬೋದು, ಇಲ್ಲಾಂದ್ರೆ ನೀವು ಅದಕ್ಕೆ ಟೋಟಲ್ ಕಾಸ್ಟ್ ಅಂತಲೂ ಹೇಳ್ಬೋದು. ಓಕೆ, ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತಂದ್ರೆ ನೀವು 5 ಮಾರ್ಕ್ಸ್ ನಿಮ್ಗೆ ಸಿಗ್ತಾವೆ. ಸೊ ಇಲ್ಲಿ ಪ್ರಾಫಿಟ್ ಹೇಳಿದ್ರು ಅಂತಂದ್ರೆ ಪ್ರಾಫಿಟ್ನು ಕಂಡುಹಿಡಿಯಬೇಕು, ಅದ್ರ ಮೇಲೆ ಸೇಲ್ಸನ್ನು ಕಂಡುಹಿಡಿಯಬೇಕು. ಇಲ್ಲಿ ಈ ಕ್ವಶನಲ್ಲಿ ಏನು ಹೇಳಿಲ್ಲ, ಪ್ರಾಫಿಟ್ ಬಗ್ಗೆ ಯಾವುದೇ ಆದಂಥ ಇನ್ಫಾರ್ಮೇಷನ್ ಇಲ್ಲ. ಸೊ ಯು ಆರ್ ನಾಟ್ ಕ್ಯಾಲ್ಕುಲೇಟೆಡ್ ದ ಪ್ರಾಫಿಟ್. ಸೊ ಪ್ರಾಫಿಟ್ ಕೇಳಿದ್ರು ಅಂತಂದ್ರೆ ಇಲ್ಲಿ ಪ್ರಾಫಿಟ್ ಆ್ಯಡ್ ಮಾಡ್ತಿದ್ರಿ, ಅಥವಾ ಸೇಲ್ಸ್ ಕೊಟ್ಟಿದ್ದ ಅಂದ್ರೆ ಸೇಲ್ಸ್ ಇಲ್ಲಿ ಬರೋದು, ಆಮೇಲೆ ಬ್ಯಾಲೆನ್ಸಿಂಗ್ ಪ್ರಾಫಿಟ್ ಅಂತ ಮಾಡ್ತಿದ್ವಿ. ನಾವು 15 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವೆ, ಅಲ್ಲಿನೂ ಕೂಡ ನಾವು ನೋಡೋಣ. ಓಕೆ, ಆ್ಯಂಡ್ one more thing, this job costing, output costing is already uploaded in YouTube chapter wise. ಚಾಪ್ಟರ್ ಪೂರಾ 5 ಮಾರ್ಕ್ಸಿನು 2015 ರಿಂದ 2020 ನಾವು ಕ್ವಶನ್ ಪೇಪರ್ನ ಬಿಡಿಸಿ ಯೂನಿಟ್ ವೈಸ್ ನಿಮ್ಗೆ ಯೂಟ್ಯೂಬ್ನಲ್ಲಿ ಹಾಕಿದ್ದೀವಿ. ಸೊ ನಿಮ್ಗೆ ಬೇರೆ ಕ್ವಶನ್ ಪೇಪರ್ ಸಾಲ್ಯೂಷನ್ ನೋಡೋದಿತ್ತು ಅಂತಂದ್ರೆ ನೀವು ಯೂನಿಟ್ ವೈಸ್ನ ಕೂಡ ನೀವು ರೆಫರ್ ಮಾಡ್ಬೋದು. ದೇರ್ ಇಸ್ ಅ ಪ್ಲೇ ಲಿಸ್ಟ್ ಆಫ್ ಕಾಸ್ಟ್ ಅಕೌಂಟಿಂಗ್ 2. ನೀವು ಕಾಸ್ಟ್ ಅಕೌಂಟಿಂಗ್ 2 ಚಂದ್ರಕಾಂತ್ ಅರಕೇರಿ ಅಂತ ಹೊಡೆದ್ರಿ ಅಂತಂದ್ರೆ ಯು ವಿಲ್ ಕಮ್ ಟು ನೋ ದ ಪ್ಲೇ ಲಿಸ್ಟ್ ಇನ್ ಯೂಟ್ಯೂಬ್ ಚಾನಲ್. ಸೊ ದಟ್ ಆಲ್ಸೋ ಯು ಕ್ಯಾನ್ ವಾಚ್. ನೆಕ್ಸ್ಟ್, from the following information calculate the amount of profit to be transferred to profit and loss account and reserve. ಸೊ ಇದು ಕಾಂಟ್ರಾಕ್ಟ್ ಕಾಸ್ಟಿಂಗ್ ಮೇಲಿದೆ. ಸೊ ನಾವೇನು ಮಾಡ್ತೀವಿ, ಇವರು ಕ್ಯಾಲ್ಕುಲೇಟಿಂಗ್ ದ ನೋಷನಲ್ ಪ್ರಾಫಿಟ್. ಸೊ ಏನು ರೂಲ್ ಐತಿ, ನೋಷನಲ್ ಪ್ರಾಫಿಟ್ ನಾವು ವರ್ಕ್ ಕಂಪ್ಲೀಷನ್ ಏನಾಗಿರ್ತೈತಲ್ಲ ಅದ್ರ ಮೇಲೆ ಕೆಲವೊಂದಿಷ್ಟು ಪ್ರಾಫಿಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಕೆಲವೊಂದಿಷ್ಟು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಆ ಬೇಸ್ ಮೇಲೆ ಇದು 5 ಮಾರ್ಕ್ಸಿನ ಕ್ವಶನನ್ನು ಕೇಳಿದ್ದಾರೆ. ಸೊ ನೋಷನಲ್ ಪ್ರಾಫಿಟ್ ಕೊಟ್ಟಿದ್ದಾರೆ 70,000, ಎಸ್ಟಿಮೇಟೆಡ್ ಪ್ರಾಫಿಟ್ ಕೊಟ್ಟಿದ್ದಾರೆ 64,000, ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ 3,50,000 ಕೊಟ್ಟಿದ್ದಾರೆ, ಕಾಂಟ್ರಾಕ್ಟ್ ಪ್ರೈಸ್ 5 lakh ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಸ್ಟಿಮೇಟೆಡ್ ಪ್ರಾಫಿಟ್ ಇರೋದರಿಂದ ಅದರದ್ದು ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಈ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಬೇಕು ರಿಸರ್ವ್ಗೆ. ಸೊ ಎಸ್ಟಿಮೇಟೆಡ್ ಪ್ರಾಫಿಟ್ ಇತ್ತು ಅಂತಂದ್ರೆ, ಇಲ್ಲ ಅಂತಂದ್ರೆ 1/3 2/3 ಅಂತ ಬರುತ್ತೆ. ಸೊ ಇಲ್ಲೇನಾಗಿದೆ, ಎಸ್ಟಿಮೇಟೆಡ್ ಪ್ರಾಫಿಟ್ ಅಂದರೆ ಮ್ಯಾಕ್ಸಿಮಮ್ ವರ್ಕ್ ಸರ್ಟಿಫೈಡ್ ಆಗಿದೆ. So calculation of amount for profit to be transferred to profit and loss account and reserve. Profit and loss account equal to estimated profit into work certified divided by contract price. So ಇಲ್ಲಿ estimated profit ಕೊಟ್ಟಿರೋದ್ರಿಂದ ನಾವು notional profit ಅನ್ನು ತಗೊಳ್ಳೋದಿಲ್ಲ. ಸೊ ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ, ನೋಷನಲ್ ಪ್ರಾಫಿಟ್ ಅಂದ್ರೆ ಏನ್ರಿ, ನಾವು ಊಹೆ ಮಾಡಿರ್ತೀವಿ ಇಷ್ಟು ಪ್ರಾಫಿಟ್ ಆಗ್ಬೋದು ಅಂತೇಳಿ. ಸೊ ಇಲ್ಲಿ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದೀವಿ ನಾವು 64,000 ಇಷ್ಟು ಆಗೇ ಆಗುತ್ತಾ ಅಂಥೇಳಿ. ಸೊ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ 64,000 ಇಂಟು 3,50,000 ಡಿವೈಡ್ ಬೈ 5 lakh. ಸೊ 44,800. ರಿಸರ್ವ್ ವಿಲ್ ಬಿ 64,000 ಮೈನಸ್ 44,800. ಸೊ 19,200 ವಿಲ್ ಬಿ ರಿಸರ್ವ್. ಓಕೆ, ಉಳಿದ ಅಮೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದನ್ನು ಎಸ್ಟಿಮೇಟೆಡ್ ಪ್ರಾಫಿಟ್ ಕೊಟ್ಟಾಗ ನಾವು ಈ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಒಂದೊಂದು ಪ್ರಾಬ್ಲಮಲ್ಲಿ ಎಸ್ಟಿಮೇಟೆಡ್ ಪ್ರಾಫಿಟ್ ಕೊಡೋಂಗಿಲ್ಲ, ಅಲ್ಲಿ 1/3 2/3
ಅಂತ ನಾವು ಬೈಫರ್ಕೇಷನ್ ಮಾಡ್ತೀವಿ ಬೇಸ್ಡ್ ಆನ್ ದ ವರ್ಕ್ ಕಂಪ್ಲೀಷನ್. ಎಷ್ಟು ಪರ್ಸೆಂಟೇಜ್ ವರ್ಕ್ ಕಂಪ್ಲೀಷನ್ ಆಗಿರ್ತೈತಿ ಅದ್ರ ಮೇಲೆ ನಾವು ಟ್ರಾನ್ಸ್ಫರನ್ನು ಮಾಡ್ತೀವಿ. ಸೊ ದಿಸ್ ಫಾರ್ಮುಲಾ ಯು ಶುಡ್ ರಿಮೆಂಬರ್, ದೆನ್ ಓನ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ profit and reserve. So if you don't know this formula, then it is very difficult to solve. So yavudu important is chapter wise make a formulas also, make a format also. This will definitely help you while entering into exam hall. ನೀವು ಎಕ್ಸಾಮ್ಗೆ ಹೋಗಿತ್ತ ಮುಂಚೆ ನೀವು ಈ ಫಾರ್ಮುಲಾಸನ್ನು ಒಂದು ಸಲ ನೋಡ್ಕೊಂಡು ಹೋಗ್ಬಿಟ್ರಿ ಅಂತಂದ್ರೆ that will be a great help in writing the exams. So let's move to question number 4. Students, if you have any doubt also, you can comment on YouTube or you can send a WhatsApp message to me also. ಸೊ ನಾ ಈಗ ನಿಮ್ಮದು ಯೂಟ್ಯೂಬನ್ನು ನೋಡ್ತಾ ಇಲ್ಲ, ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ವಾಟ್ಸಪ್ನಲ್ಲಿ ಕಳಿಸ್ರಿ. ಓಕೆ, ನೆಕ್ಸ್ಟ್ ಓಕೆ. Kiran Transport Company runs the following buses in Gulbarga city limits for 30 days in the month. So operating costing related videos ಕೂಡ ಕ್ಲಾಸ್ ವೈಸ್ ಫುಲ್ ಯೂನಿಟ್ ಇದ್ದು ಯೂಟ್ಯೂಬ್ನಲ್ಲಿ ಇದ್ದಾವೆ. ನೀವು ಆಪರೇಟಿಂಗ್ ಕಾಸ್ಟಿಂಗ್ ಚಂದ್ರಕಾಂತ್ ಅರಕೇರಿ ಅಂತ ಹೊಡೆದ್ರಿ ಅಂತಂದ್ರೆ ದಟ್ ಪ್ಲೇ ಲಿಸ್ಟ್ ಆಲ್ಸೋ ವಿಲ್ ಗೆಟ್ ಗೋ ಥ್ರೂ ದಟ್ ಪ್ಲೇ ಲಿಸ್ಟ್ ಆಲ್ಸೋ. ಸೊ ಇಲ್ಲಿ ನಾವು ಬರೀ ಒಂದೊಂದು ಕ್ವಶನ್ ಬಿಡಿಸಿರ್ತೀವಿ, ಅಲ್ಲಿ ನಿಮಗೆ 5 ಮಾರ್ಕ್ಸ್ 15 ಮಾರ್ಕ್ಸ್ ಈ ರೀತಿ ಬೇರೆ ಬೇರೆ ವಿತ್ ಥೆರಾಟಿಕಲ್ ಪಾರ್ಟ್ ವಿತ್ ಫಾರ್ಮುಲಾ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದಿದೆ, ಅಲ್ಲಿನೂ ಕೂಡ ನೀವು ಹೋಗಿ ನೋಡ್ಬೋದು. Kiran Transport Company runs the following buses in Gulbarga city limits for 30 days in the month. ಸೊ ಗುಲ್ಬರ್ಗಾ ಸಿಟಿ ಒಳಗೆ ಅವರು ರನ್ ಮಾಡ್ತಾರೆ, 30 ದಿನ ರನ್ ಮಾಡಿದ್ದಾರೆ. ಸೊ ಅದರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 10 buses of 40 passengers capacity, ಆಮೇಲೆ 10 buses of 45 passengers capacity. ಸೊ ಇದು 40 passengers capacity ಇದಾವೆ, 10 ಬಸ್ಸು 45 ಮಂದಿನ ಕೆಪಾಸಿಟೀಸ್ ಅದಾವೆ. ಆನ್ ಆನ್ ಎವರೇಜ್ ಈಚ್ ಬಸ್ ಮೇಕ್ಸ್ 10 trips a day ಕವರಿಂಗ್ ಅ ಡಿಸ್ಟೆನ್ಸ್ ಆಫ್ 8 kilometers. ಸೊ ಒಂದು 10 trips ಮಾಡ್ತಾವೆ, ಕವರ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತಾರೆ, 8 kilometers ಕವರ್ ಮಾಡ್ತಾರೆ. ಇನ್ ಈಚ್ ಟ್ರಿಪ್ ವಿತ್ 80% ಆಫ್ ಸೀಟ್ಸ್ ಅಕ್ಯುಪೈಡ್. ಸೊ ಒಂದು ಟ್ರಿಪ್ನಲ್ಲಿ 80% ಸೀಟ್ಸನ್ನು ಅಕ್ಯುಪೈಡ್ ಆಗಿರ್ತಾವೆ. ಜನರಲಿ 5 buses ಆರ್ ಕೆಪ್ಟ್ ಅವೇ ಫ್ರಾಮ್ ದ ರೋಡ್ಸ್ ಫಾರ್ ರಿಪೇರ್ಸ್. ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಆ್ಯಂಡ್ ಕಿಲೋಮೀಟರ್ಸ್ ರನ್. ಸೊ ಇಲ್ಲಿನೂ ಆಪರೇಟಿಂಗ್ ಕಾಸ್ಟಿಂಗ್ ಕೂಡ ನಿಮಗೆ ಫಾರ್ಮುಲಾ ಇಂಪಾರ್ಟೆಂಟ್ ಇರ್ತಾವೆ. ನೀವು ಫಾರ್ಮುಲಾನ ಫಾರ್ಮೇಟೂ ಮಾಡ್ಬೋದು, ಬಟ್ ಫಾರ್ಮುಲಾ ರಿಮೆಂಬರ್ ಮಾಡ್ಕೊಳ್ಳೋದು ಚಲೋ. ಇಲ್ಲ ಅಂದ್ರೆ ನೀವೇನು ಮಾಡ್ಬೇಕಾಗತ್ತೆ, ನಂಬರ್ ಆಫ್ ಬಸ್ಸಸ್ ಎಷ್ಟು ಅದಾವೆ, 10 ಅದಾವೆ. ಪ್ಯಾಸೆಂಜರ್ಸ್ ಎಷ್ಟು ಅದಾರ, 40 ಅದಾರ. ಆಮೇಲೆ ಎಷ್ಟು ಡೇ ಅದಾವೆ, 30 days ಐತಿ. ಎಲ್ಲ ಮಲ್ಟಿಪ್ಲೈ ಮಾಡ್ಕೋತಾ ಹೋಗೋದು. ಆಮೇಲೆ ಟ್ರಿಪ್ಸ್ ಎಷ್ಟು, 10 trips. ಕಿಲೋಮೀಟರ್ ಎಷ್ಟು, 8 kilometers. ಆಮೇಲೆ ಅಕ್ಯುಪೈಡ್ ಎಷ್ಟು, 80%. ಈ ರೀತಿ ನೀವು ಬೈ ಚಾನ್ಸ್ ನಿಮ್ಮ ಫಾರ್ಮುಲಾ ಗೊತ್ತಾಗಲಿಲ್ಲ, ಸರ್ ಫಾರ್ಮುಲಾ ನಂಗೆ ರಿಮೆಂಬರ್ ಆಗೋಲ್ದ್ರಿ ಅಂತ ಅನ್ನಿಸ್ತು ಅಂತಂದರೆ ನೀವು ಏನು ಕೊಟ್ಟಿರ್ತಾರೆ ಅದನ್ನೆಲ್ಲ ಮಲ್ಟಿಪ್ಲೈ ಮಾಡ್ಕೋತಾ ಬಂದುಬಿಡ್ರಿ. ಅದನ್ನು ಮಾಡೀವಿ, ನೀವು ನೋಡಿರಿ. ಓಕೆ, ಸಿ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ಯಾಸೆಂಜರ್ಸ್ ಕಿಲೋಮೀಟರ್ಸ್. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಈಕ್ವಲ್ ಟು ನಂಬರ್ ಆಫ್ ಬಸ್ಸಸ್ ಎಷ್ಟು ಅದಾವೆ ರೀ, 10 ಅದಾವೆ. ನಂಬರ್ ಆಫ್ ಟ್ರಿಪ್ಸ್ 10 trips ಅದಾವೆ. ದೆನ್ ಡಿಸ್ಟೆನ್ಸ್ 8 kilometer ಐತಿ, ಅದನ್ನೇ ಹೇಳಿದೆ ನಾ. ಫಾರ್ಮುಲಾ ನಿಮ್ಗೆ ಗೊತ್ತಿಲ್ಲ ಅಂದರೆ ಈ ರೀತಿಯೂ ಹೋಗ್ಬೋದು ನೀವು. ಕೆಪಾಸಿಟಿ ಆಫ್ ಈಚ್ ಬಸ್ ಎಷ್ಟು ಐತಿ ರೀ, 40 ಐತಿ. ನಂಬರ್ ಆಫ್ ಡೇಸ್ 30 ಐತಿ. ಆ್ಯಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್ಡ್ ಐತಿ ಎಷ್ಟು, 80% ಐತಿ. ಸೊ ನಾ ಅದೇ ಹೇಳಿದೆ 30, 10, 40 ಅವೆಲ್ಲ ನೀವು ಮಲ್ಟಿಪ್ಲೈ ಮಾಡ್ಕೊಂಡ್ರಿ ಅಂತಂದ್ರೆ ಇಲ್ಲಿ ನೀವು ಇಂಡಿವಿಜುವಲ್ ಬಸ್ ವೈಸ್ ಒಂದು 45 passengers ಕೆಪಾಸಿಟಿ ಐತಿ, ಒಂದು 40 ಕೆಪಾಸಿಟೀಸ್ ಐತಿ. ಅದ್ರ ಪ್ರಕಾರ ನೀವು ಕ್ಯಾಲ್ಕುಲೇಷನನ್ನು ಮಾಡಬೇಕು. ನೋಡಿರಿ, ನಂಬರ್ ಆಫ್ ಬಸ್ಸಸ್ 10, ನಂಬರ್ ಆಫ್ ಟ್ರಿಪ್ಸ್ 10, ಡಿಸ್ಟೆನ್ಸ್ 8, ಕೆಪಾಸಿಟಿ 40, ಡೇಸ್ 30 ಆ್ಯಂಡ್ ಯುಟಿಲೈಸೇಷನ್ ಎಷ್ಟಾಗೈತೆ ರೀ, 80% ಆಗೈತೆ. ಸೊ 7,68,000. ಸೊ ಅದೇ ರೀತಿ 45 ಕೆಪಾಸಿಟಿದು 10 into 10 into 8 into 15 into 30 into 80%. ಸೊ ದಟ್ ಈಸ್ ಆಲ್ಸೋ 8,64,000. ಸೊ ಟೋಟಲ್ ನಮ್ಮದು 16,32,000 ಬಂತು. ಸೊ ಬಸ್ಸಸ್ ಕೆಪ್ಟ್ ಅವೇ ಫಾರ್ ದ ರಿಪೇರ್ಸ್. ನೋಡಿರಿ, ಟೋಟಲ್ ಬಸ್ಸಸ್ ಎಷ್ಟು ಅದಾವೆ ರೀ, ಇಲ್ಲಿ ನಮ್ಗೆ ಗೊತ್ತಿಲ್ಲ. 5 ಬಸ್ 40 ಪ್ಯಾಸೆಂಜರ್ ಆಯಿತು, ಏನು 45 passengers ಆಯಿತು, ಅದು ನಮ್ಗೆ ಗೊತ್ತಿಲ್ಲ. ಸೊ ಆವಾಗ ನಾವೇನು ಮಾಡಿಬಿಡ್ತೀವಿ, ಪ್ರಪೋರ್ಷನೇಟ್ ಮಾಡ್ತೀವಿ. ಅಂದರೆ ಪ್ರಪೋರ್ಷನೇಟ್ ಅಂದ್ರೆ ಏನು ರೀ, 20 ಬಸ್ ಓಡಾಡಿಸಿದ್ದು ಟೋಟಲ್ ಅವರ್ಸ್ ಎಷ್ಟು, ಅದರೊಳಗೆ 5 ಬಸ್ ಹೊರಗೆ ಅದಾವು, ಅದ್ರ ಪ್ರಕಾರ ನಾವು. ಇಲ್ಲ ಅಂತಂದ್ರೆ ಅವ್ರು ಹೇಳಿದ್ರು ಅಂತಂದ್ರೆ ಬೈ ಚಾನ್ಸ್ ಇನ್ ದ ಪ್ರಾಬ್ಲಮ್ 2 buses 40 ಕೆಪಾಸಿಟಿ ಪ್ಯಾಸೆಂಜರ್ಸು 2 buses ರಿಪೇರಿಗೆ ಹೋಗ್ತಾವೆ. ಆಮೇಲೆ 3 buses 45 ಕೆಪಾಸಿಟಿ ಬಸ್ಸಸ್ ರಿಪೇರಿಗೆ ಹೋಗ್ತಾವೆ ಅಂದಿದ್ದು ಅಂತಂದ್ರೆ ಅವಾಗ ನಾವು ಸಪ್ರೇಟ್ಲಿ ಮಾಡಬೇಕಾಗಿತ್ತು. ಆದರೆ ಇಲ್ಲಿ 5 ಬಸ್ ರಿಪೇರಿಗೆ ಇರ್ತಾವೆ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಫಸ್ಟ್ ನಾವೇನು ಮಾಡಿದ್ವಿ ರೀ, 20 buses ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಕ್ಯಾಲ್ಕುಲೇಟೆಡ್ ಫಾರ್ 20 buses, ದಟ್ ಈಸ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ದೆನ್ for 5 buses proportionately you are deducting from the total passenger kilometers. So that you are calculated over here. Less buses kept away for repairs. Total ಎಷ್ಟು ಐತ್ರಿ, 16,32,000 ಐತಿ.
ಸೊ ಇದು ನೀವು ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೂ ಬರುತ್ತೆ. ಸೊ 20 ಬಸ್ಸಸ್ಗೆ ಟೋಟಲ್ ರನ್ ಎಷ್ಟಾಗೈತಿ, ಇಷ್ಟಾಗೈತಿ. ಹಾಗಾದ್ರೆ 5 ಬಸ್ಸಸ್ಗೆ ಎಷ್ಟಾಗುತ್ತೆ ಅಂತ ನೀವು ಈ ರೀತಿ ಮಾಡಿದ್ದು ಇದು ಕ್ಯಾಲ್ಕುಲೇಷನ್. ಸೊ 632,000 ಡಿವೈಡೆಡ್ ಬೈ 20 ಇಂಟು 5 ಮಾಡಿರಿ ಅಂತಂದ್ರೆ 4,08,000 ಇದು ನಿಮ್ಮದು ಬಸ್ ಕೆಪ್ಟ್ ಅವೇ ಫಾರ್ ರಿಪೇರ್ಸ್. ಅದರಿಂದ ಇಷ್ಟು ಲಾಸ್ ಆಗೈತೆ ನಿಮಗೆ. ಸೊ ಅದಕ್ಕೆ ನಾವು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ವಿಲ್ ಬಿ 12,24,000. Then calculation by kilometers run. Total kilometers run, number of buses into number of trips, distance into number of days. So ನಾವು ಪ್ಯಾಸೆಂಜರ್ ಕಿಲೋಮೀಟರ್ಸ್ ಇಲ್ಲಿ ಕಂಡುಹಿಡಿದ್ವಿ. ಇಲ್ಲಿ ಬರೀ ಬಸ್ ಎಷ್ಟು ಕಿಲೋಮೀಟರ್ ರನ್ ಆಗ್ಯಾವ ಅಂತೇಳಿ ನಾವು ಇಲ್ಲಿ ಕಂಡುಹಿಡಿತಾ ಇದ್ದೀವಿ. ಸೊ ಇಲ್ಲಿ ನಾವು ಕೆಪಾಸಿಟಿನ ಬಿಟ್ಟಿದ್ದೀವಿ, ಪ್ಯಾಸೆಂಜರ್ಸ್ನ ಬಿಟ್ಟಿದ್ದೀವಿ. 10 ಇಂಟು 10 ಇಂಟು 8 ಇಂಟು 30 24,000. 10 ಇಂಟು 10 ಇಂಟು ಸೇಮ್ 24,000. ಅದೇ ರೀತಿ 5 ಬಸ್ಸಸ್ ಕೆಪ್ಟ್ ಔಟ್ಸೈಡ್ 12,000. ಸೊ ಟೋಟಲ್ ಕಿಲೋಮೀಟರ್ಸ್ ರನ್ 36,000 ಕಿಲೋಮೀಟರ್ ಆಗೈತೆ. ಸೊ ಆ್ಯಕ್ಚುಲಿ ಬಸ್ಸಸ್ ರನ್ ಆಗಿದ್ದ ಕಿಲೋಮೀಟರ್ಸು 36,000 ಕಿಲೋಮೀಟರ್. ಬಟ್ ನಾವು ಪ್ಯಾಸೆಂಜರ್ ಕಿಲೋಮೀಟರ್ ಕಂಡುಹಿಡಿದಿತ್ತು ಅಂತಂದ್ರೆ ಈ ರೀತಿ ಪ್ಯಾಸೆಂಜರ್ ಮಲ್ಟಿಪ್ಲೈ ಮಾಡಿ ಅಂದ್ರೆ ಟೋಟಲ್ ಪ್ಯಾಸೆಂಜರ್ಸ್ ಕಿಲೋಮೀಟರ್ ಎಷ್ಟಾಗೈತೆ ರೀ, 12,24,000 ಆಗೈತಿ. ಸೊ ನಾವು ಈ ರೀತಿನೂ ಕ್ಯಾಲ್ಕುಲೇಷನ್ ಮಾಡ್ಬೋದು. ದಿಸ್ ಈಸ್ ಓನ್ಲಿ ಕಿಲೋಮೀಟರ್, ಎಷ್ಟು ಕಿಲೋಮೀಟರ್ ರನ್ ಆಗೈತಿ. ಇದು ಪ್ಯಾಸೆಂಜರ್ ವೈಸ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಎಷ್ಟಾಗೈತೆ ಅಂತೇಳಿ ಕಂಡು ಹಿಡಿದಿದ್ದೀವಿ. ಸೊ ಇನ್ ದಿಸ್ solution, this is very very important. This one is very important, which I am showing you now with cursor. This is very very important. Then this also important. Okay, I hope you are understanding. 1 minute again I am going to, because in YouTube the class is running smoothly or not, I have to check. 1 minute. This will be very helpful. So just give me some time. Work cost ಆಗುತ್ತೆ ಅಂತ ಹೇಳಿ. ಸೊ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಎಸ್ಟಿಮೇಟೆಡ್ ಪ್ರಾಫಿಟ್. ಓಕೆ, ನೆಕ್ಸ್ಟ್, from the following information prepare process A cost. So one student is request to solve the process costing. So I have covered process costing problems also in my question papers. So you can watch that 3 classes 17, 18 and 19. There also you have solved 5 mass process costing and 15 mass process costing. Okay, in this problem in this question paper also now we are solving 5 mass, then again after that 15 mass also you are covering. So don't worry students, as much as whatever help is required for you for preparing your exams, so I am helping for that. ಓಕೆ, ಸೊ ನನ್ನ CMA ಫೈನಲ್ ಎಕ್ಸಾಮ್ ಇಟ್ಕೊಂಡು ಈಗ ನಾನು ಓದ್ತಾ ಇದ್ದೀನಿ. ಸೊ ಅದರಲ್ಲಿ ಕೂಡ ವಿದ್ಯಾರ್ಥಿಗಳು ಹೆಲ್ಪ್ ಆಗಲಿ ಅಂಥೇಳಿ ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ಹೆಲ್ಪ್ ತೊಗೊಂಡು, ಯಾಕಂದ್ರೆ ನನಗೆ ಸೊಲ್ಯೂಷನ್ ಮಾಡಲಿಕ್ಕೆ ಟೈಮ್ ಇಲ್ಲ, ಅದಕ್ಕೆ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದ್ದೀನಿ, ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನೀವು ನಮ್ಮ ವಿದ್ಯಾರ್ಥಿಗಳಿಗೂ ಥ್ಯಾಂಕ್ಸ್ ಹೇಳಬೇಕು, ವೈಷ್ಣವಿ ರೇವಣ್ಕರ್ ಮತ್ತು ಚಿನ್ನ ಸುಂಕರ್. ಸೊ ದಟ್ 2 ಸ್ಟೂಡೆಂಟ್ಸ್ ಆರ್ ಹೆಲ್ಪಿಂಗ್ ಅ ಲಾಟ್ ಟು ಪ್ರಿಪೇರಿಂಗ್ ದಿಸ್ ಕ್ವಶನ್ ಪೇಪರ್. ಓಕೆ, ಅವ್ರಿಗೆ ನಾವು ಫುಲ್ ಥ್ಯಾಂಕ್ಸ್ ಹೇಳಬೇಕು. ಓಕೆ ಓಕೆ ಆ್ಯಂಡ್ ಬೇರೆ ಸ್ಟೂಡೆಂಟ್ಸ್ ಯಾರಾದರೂ 2022 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಿರಿ ಅಂತಂದರೆ ನೀವು ಅದನ್ನು ಶೇರ್ ಮಾಡಿರಿ. ಸೊ ಅದರಲ್ಲಿ ಏನಾದರೂ ರಾಂಗ್ಸ್ ಇದ್ದು ಅಥವಾ ಕರೆಕ್ಟ್ ಇದ್ದು ಅಂತಂದರೆ ಅದನ್ನೇ ನಾನು ಯೂಟ್ಯೂಬ್ನಲ್ಲಿ PPT ಮಾಡಿ ಹಾಕ್ತೇನೆ. ಸೊ ಇಫ್ ಎನಿಬಡಿ ಅದರ್ ಸ್ಟೂಡೆಂಟ್ಸ್ ನಮ್ಮ ಕಾಲೇಜ್ ಬಿಟ್ಟು ಬೇರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅಥವಾ ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ ಯಾರಾದರೂ 2022 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರಿ ಅಂತಂದರೆ ನೀವು ಶೇರ್ ಮಾಡಿರಿ. ಸೊ ಏನು ರಾಂಗ್ ಐತಿ, ಏನು ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿ, ನಾನು ಕರೆಕ್ಟ್ ಇದ್ದಿದ್ದನ್ನು ತೊಗೊಂಡು ರಾಂಗ್ ಇದ್ದಿದ್ದನ್ನು ನಿಮ್ಮ ಕಡೆಯಿಂದ ಕರೆಕ್ಷನ್ ಮಾಡಿಸಿ ಅಗೇನ್ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ 2022 ಕ್ವಶನ್ ಪೇಪರ್ ಆಲ್ಸೋ. ಸೊ ಹೌ ಮೆನಿ ಯು ಆರ್ ಹೆಲ್ಪಿಂಗ್, ದಟ್ ಹೆಲ್ಪ್ ವಿಲ್ ಹೆಲ್ಪ್ ಟು ಅದರ್ಸ್ ಆಲ್ಸೋ. ಓಕೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಪ್ರೊಸೆಸ್ A account. So raw materials 950 units at 10 per unit, other materials 1980, direct wages 3000, normal loss 10%, scrap sold per unit ₹4, units produced 840 units. ನೋಡ್ರಿ ಇಲ್ಲಿ ಚಾರ್ಜಬಲ್ ಎಕ್ಸ್ಪೆನ್ಸಸ್ 100% ಆಫ್ ಡೈರೆಕ್ಟ್ ವೇಜಸ್. ಓಕೆ, ಸೊ ರಾ ಮಟೀರಿಯಲ್ಸ್ ನಾವು ಹಾಕಿದ್ದು 950, ಆಗಿದ್ದು 840. ಓಕೆ, ಸೊ ಅದರ್ ಮಟೀರಿಯಲ್ ಕಾಸ್ಟನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್ ಕಾಸ್ಟನ್ನು ಕೊಟ್ಟಿದ್ದಾರೆ. ಸೊ ನಾವು ರಾ ಮಟೀರಿಯಲ್ ಹಾಕಿ 950 ಮಾಡಿದ್ವಿ. ಸೊ ದೇರ್ ಇಸ್ ನೋ ಪ್ರೊಸೆಸ್ ಲಾಸ್ ಆಗ್ತಿಗಿರಲಿ. ಇಲ್ಲಿ ನಾವು ಏನು ಮಾಡಬೇಕು, ಪ್ರೊಸೆಸ್ ಕಾಸ್ಟಿಂಗ್ನಲ್ಲಿ ಏನಿದೆ, ದೇರ್ ಇಸ್ ಅಕೌಂಟಿಂಗ್ ಫಾರ್ಮಲ್ಲಿ ಇರುತ್ತೆ. ಸೊ ಅದನ್ನು ನೀವು ಪ್ರಿಪೇರ್ ಮಾಡಬೇಕಾಗತ್ತೆ. ಓಕೆ ಓಕೆ ಫಸ್ಟ್ ನೋಡಿರಿ, ಪ್ರೊಸೆಸ್ A ಅಕೌಂಟ್, ನೋಡಿರಿ, ಇನ್ಪುಟ್ಟು ಔಟ್ಪುಟ್.
ಸೊ ನೀವೇನು ಡೆಬಿಟ್ ಕ್ರೆಡಿಟ್ ಅಂತೀವಲ್ಲ, ನಾವಿಲ್ಲಿ ಡೆಬಿಟ್ ಕ್ರೆಡಿಟ್ ಅಂತ ಹೇಳಂಗಿಲ್ಲ. ನಿಮ್ಮ ಏನು ಡೆಬಿಟ್ ಸೈಡ್ ಬರಿತಿದ್ವಲ್ಲ ನಾವು, ಅಲ್ಲಿ ನಿಮ್ಮ ಇನ್ಪುಟ್ ಇನ್ಫಾರ್ಮೇಷನ್ ಬರುತ್ತೆ. ಅಂದರೆ ನೀವು ಟೋಟಲ್ ಮಟೀರಿಯಲ್ಸ್ ಅದರ್ ಎಕ್ಸ್ಪೆನ್ಸಸ್ ಏನು ಇನ್ಕರ್ ಮಾಡಿರ್ತಿರಲ್ಲ, ಅದು ನಿಮ್ಮ ಡೆಬಿಟ್ ಸೈಡ್ ಬರುತ್ತೆ. ಸೊ ಇದು ಡೆಬಿಟ್ ಸೈಡ್ ಅಂತಲೂ ಹೇಳ್ಬೋದು ನಾವು. ಸೊ ಯಾಕಂದ್ರೆ ನಿಮ್ಮ ಎಕ್ಸ್ಪೆನ್ಸಸ್ ಎಲ್ಲ ಇಲ್ಲಿ ಬರ್ತಾವೆ. ನಂತರ ನಿಮ್ಮದು ಆ್ಯಕ್ಚುಲ್ ಔಟ್ಪುಟ್ ಏನಾಗೈತಿ, ನಾರ್ಮಲ್ ಲಾಸ್ ಏನಾಗೈತಿ, ಅದನ್ನು ನಾವು ಎಲ್ಲಿ ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ಫಾರ್ಮೆಟ್ ನಿಮ್ಗೆ ಗೊತ್ತಿತ್ತು ಅಂತಂದರೆ ಈಸಿಯಾಗಿ ನೀವು ಮೇಂಟೈನ್ ಮಾಡ್ಕೋತಾ ಹೋಗ್ಬೋದು. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ, ಪ್ರೊಸೆಸ್ ಕಾಸ್ಟಿಂಗ್ ಒಳಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂತಂದ್ರೆ, ಸೊ ನಾರ್ಮಲ್ ಲಾಸನ್ನು ಕಂಡು ಹಿಡಿಬೇಕು, ನಂತರ ಅಬ್ನಾರ್ಮಲ್ ಲಾಸನ್ನು ಕಂಡು ಹಿಡಿಬೇಕು. ಓಕೆ, ಕ್ವಶನ್ ಪೇಪರ್. ಹಾಂ, ಸ್ಕ್ರ್ಯಾಪ್ ಸೋಲ್ಡ್ ಪರ್ ಯೂನಿಟ್. ಸೊ ನಾರ್ಮಲ್ ಲಾಸ್ ಏನಾಗಿರ್ತದಲ್ಲ, ಅದನ್ನು ನಿಮಗೆ ಪ್ರೈಸ್ ಕೊಟ್ಟಿರ್ತಾರೆ, ಅದನ್ನು ನಾವು ಸ್ಕ್ರ್ಯಾಪ್ ಸೋಲ್ಡ್ ಅಂತ ನಾರ್ಮಲ್ ಲಾಸ್ 10% ಕೊಟ್ಟಿದ್ದಾರೆ. ಸೊ ಟೋಟಲ್ ನಿಮ್ಮ 950 ಹಾಕಿದ್ರಿ, ಅದು 10% ನಾರ್ಮಲ್ ಲಾಸ್ ಆಗೈತಿ. ಸೊ ಉಳಿದೇನು ಲಾಸ್ ಇರ್ತದಲ್ಲ, ಅದು ಅಬ್ನಾರ್ಮಲ್ ಲಾಸ್. ಸೊ ದಟ್ ವಿಲ್ ನಾಟ್ ಬಿ ಸೋಲ್ಡ್. ಅದನ್ನು ನಾವೇನು ಮಾಡ್ತೀವಿ, ಅದನ್ನು ಟೋಟಲ್ ಕಾಸ್ಟ್ ಮೇಲೇ ಹಾಕ್ತೀವಿ. ಅದಕ್ಕೆ ವರ್ಕಿಂಗ್ ನೋಟ್ ಮಾಡಿದಾರೆ, ಅದನ್ನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಫಸ್ಟ್ ಒನ್, ಸೊ ನಾವು ಈಗ ಡೆಬಿಟ್ ಸೈಡ್ ನೋಡೋಣ. ಟು ಇನ್ಪುಟ್ 950 ಯೂನಿಟ್ಸ್ ಹಾಕಿದ್ದಾರೆ, 10 per unit, ದಟ್ ಈಸ್ 9500. ಓಕೆ, ನೆಕ್ಸ್ಟ್ ಅದರ್ ಮಟೀರಿಯಲ್ಸ್ 1980, other materials 1980. Then 2 direct wages 3000. Then chargeable expenses 100% of direct wages ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟ್ ವೇಜಸ್ 3000 ಇದೆ, ಇದ್ರ 100% ಅಂತ ಹೇಳ್ಯಾರ ಅಂತಂದ್ರೆ ದಟ್ ಈಸ್ ಆಲ್ಸೋ 3000. ನಾವು ಸಿ ವರ್ಕಿಂಗ್ ನೋಟ್ ನಂಬರ್ ಟು ದಿ ಅಬೌವ್ ಅಕೌಂಟ್. ನಾರ್ಮಲ್ ಲಾಸ್ ನಾವು ಕಂಡುಹಿಡಿಬೇಕು. ಸೊ 10% ಆಫ್ ಇನ್ಪುಟ್ ಅಂತ ಹೇಳಿದ್ದಾರೆ. 950 ಇಂಟು 10%, ದಟ್ ಈಸ್ 95 ಯೂನಿಟ್ಸ್. ಸೊ ಅದನ್ನು ನಾವು 95 ಯೂನಿಟ್ಸ್ ನಾರ್ಮಲ್ ಲಾಸನ್ನು ನಾವು ಸೇಲ್ ಮಾಡಿದ್ದೀವಿ. ಸೊ ಅದರದ್ದು ₹4 ಅಂತ ಹೇಳಿದ್ದಾರೆ. ಓಕೆ, ನಾರ್ಮಲ್ ಲಾಸ್ ಈಕ್ವಲ್ ಟು 95 ಇಂಟು 4, ದಟ್ ಈಸ್ 380. ನೆಕ್ಸ್ಟ್ ನಾರ್ಮಲ್ ಔಟ್ಪುಟ್ ಎಷ್ಟು ಬಂತ್ರಿ? ನಾರ್ಮಲ್ ಔಟ್ಪುಟ್ಟು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ 950 ಮೈನಸ್ 95 ಈಕ್ವಲ್ ಟು 855 ಯೂನಿಟ್ಸ್ ಆಗಬೇಕಾಗಿತ್ತು. ಸೊ ನಾವು ನಾರ್ಮಲ್ ಲಾಸ್ 10% ಅಂತ ಹೇಳಿದ್ವಿ, ಅದನ್ನು ಕನ್ಸಿಡರ್ ಮಾಡಿ ನಾವು ನಾರ್ಮಲ್ ಔಟ್ಪುಟ್ ಎಷ್ಟು ಆಗಬೇಕಾಗಿತ್ತು, ನಮ್ಮದು 855 ಯೂನಿಟ್ಸ್ ಆಗಬೇಕಾಗಿತ್ತು. ಬಟ್ ಇಲ್ಲಿ ಎಷ್ಟು ಆಗೈತೆ ರೀ, ಯೂನಿಟ್ಸ್ ಪ್ರೊಡ್ಯೂಸ್ 840 ಯೂನಿಟ್ಸ್ ಆಗೈತಿ. ಇದರ ಅರ್ಥ ಏನು, ದೇರ್ ವಿಲ್ ಬಿ ಅ ಅಬ್ನಾರ್ಮಲ್ ಲಾಸ್. ಸೊ ದಟ್ ಈಸ್ ನಾಟ್ ಕಂಟ್ರೋಲ್ಡ್. ಸೊ ಆ ಅಬ್ನಾರ್ಮಲ್ ಲಾಸನ್ನು ನಾವು ಹೆಂಗೆ ಕಂಡುಹಿಡಿತೀವಿ? ಅಬ್ನಾರ್ಮಲ್ ಲಾಸ್ ನಾರ್ಮಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಲ್ ಔಟ್ಪುಟ್ ಡಿವೈಡೆಡ್ 855 ಮೈನಸ್ 840, ದಟ್ ಈಸ್ 15 ಯೂನಿಟ್ಸ್. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಕಾಸ್ಟ್ ಪರ್ ಯೂನಿಟ್ ಅದಕ್ಕೆ ಬುಕ್ ಮಾಡಬೇಕಾಗತ್ತೆ. ಸೊ ದಟ್ ವಿಲ್ ಬಿ ನಾರ್ಮಲ್ ಲಾಸ್ ವಿಲ್ ಬಿ ಬಾರ್ನ್ ಬೈ ಆ್ಯಕ್ಚುಲ್ ಔಟ್ಪುಟ್. ಸೊ ಏನು ಕರೆಕ್ಟ್ ಔಟ್ಪುಟ್ ಆಗಿರ್ತಾವಲ್ಲ, ಆ ಅಬ್ನಾರ್ಮಲ್ ಲಾಸದ್ದು ಕಾಸ್ಟನ್ನು ನಾವು ಅದ್ರ ಮೇಲೆ ಆ್ಯಕ್ಚುಲ್ ಔಟ್ಪುಟ್ ಮೇಲೆ ನಾವು ಹಾಕ್ತೀವಿ. ಸೊ ಅದಕ್ಕೆ ಇಲ್ಲಿ ಏನು ಮಾಡಿದ್ವಿ ರೀ, ಕಾಸ್ಟ್ ಪರ್ ಯೂನಿಟ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಸೇಲ್ ಆಫ್ ಸ್ಕ್ರ್ಯಾಪ್ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಸೊ ಅದಕ್ಕೆ ನಾವು ನಾರ್ಮಲ್ ಔಟ್ಪುಟ್ ಮೇಲೆ ನಾವು ಆ ಕಾಸ್ಟನ್ನು ಬುಕ್ ಮಾಡ್ತೀವಿ. ಸೊ ಇಲ್ಲಿ ಟೋಟಲ್ ಕಾಸ್ಟನ್ನು ಕಂಡು ಹಿಡಿದಿರಿ 17480 ಮೈನಸ್ ಸ್ಕ್ರ್ಯಾಪ್ದು ಇನ್ಕಮ್ ಆಗೈತೆ ನಿಮ್ಗೆ, ದಟ್ ಈಸ್ ಆ್ಯಕ್ಚುಲ್ ಕಾಸ್ಟ್ ವಿಲ್ ಬಿ 17100 ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್ ಏನಿದೆಲ್ಲ 855, ದಟ್ ಈಸ್ ₹20. ಸೊ ಕಾಸ್ಟ್ ಪರ್ ಯೂನಿಟ್ ಏನು ಬಂತು ರೀ, ₹20 ಬಂತು. ಸೊ ಅದಕ್ಕೆ ನಾವೇನು ಮಾಡಿಬಿಡ್ತೀವಿ, ಈ ₹20 ಅಬ್ನಾರ್ಮಲ್ ಲಾಸಿಗೂ ಈ ₹20 ಕನ್ಸಿಡರ್ ಮಾಡ್ತೀವಿ, ಬಿಕಾಸ್ ಯು ಹ್ಯಾವ್ ಟು ಬುಕ್ ದಿಸ್ ಕಾಸ್ಟ್ ಆ್ಯಸ್ ಪರ್ ದ ಕಾಸ್ಟ್ ಪರ್ ಯೂನಿಟ್. ಅದೇ ರೀತಿ ಆ್ಯಕ್ಚುಲ್ ಔಟ್ಪುಟ್ಟನ್ನು ಕೂಡ ನಾವು ಇದೇ ರೀತಿ ಕಾಸ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮದು ಟೋಟಲ್ 17480 ಬಂತು. ಸೊ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ನಾವು ಕಾಸ್ಟ್ ಪರ್ ಯೂನಿಟ್ ಹೆಂಗೆ ಕಂಡು ಹಿಡಿತೀವಿ, ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಸೇಲ್ ಆಫ್ ಸ್ಕ್ರ್ಯಾಪ್ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್. ಇಲ್ಲಿ ನಾವು ನಾರ್ಮಲ್ ಔಟ್ಪುಟ್ ಅಂತಂದರೆ ಇದು ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಎಲ್ಲಿ ತಪ್ಪು ಮಾಡ್ತಾರೆ ಅಂತ ಹೇಳ್ತೀನಿ ನಾನು, ಜಸ್ಟ್ ಲಿಸನ್ ಕೇರ್ಫುಲಿ. ಸೊ ನಾರ್ಮಲ್ ಔಟ್ಪುಟ್ ದೇ ಆರ್ ಕನ್ಸಿಡರಿಂಗ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. 840 ಯೂನಿಟ್ಸ್ ನೀವು ಮಾಡಿಬಿಟ್ರಿ ಅಂತಂದ್ರೆ ಯುವರ್ ಆನ್ಸರ್ ವಿಲ್ ಬಿ ರಾಂಗ್. ಸೊ ನಾರ್ಮಲ್ ಔಟ್ಪುಟ್ ಹೆಂಗೆ ಕಂಡು ಹಿಡಿತೀವಿ ನಾವು, ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಕೊಟ್ಟಿರ್ತಾರೆ, ಅದು ನೀವು ನಾರ್ಮಲ್ ಔಟ್ಪುಟ್ ಮಾಡ್ತೀರಿ. ಆದರೆ ಆ್ಯಕ್ಚುಲಿ ಪ್ರೊಡಕ್ಷನ್ ಎಷ್ಟು ಮಾಡೀವಿ ನಾವು, ಯೂನಿಟ್ಸ್ ಪ್ರೊಡ್ಯೂಸ್ ಎಷ್ಟು ಮಾಡೀವಿ, 840 ಮಾಡೀವಿ. ಸೊ ನಾವು ಇದನ್ನು ಮಾಡುವಾಗ ಇಲ್ಲಿ 855 ತೊಗೊಂಡು ಈ ಕಾಸ್ಟ್ನ ಕಂಡುಹಿಡಿಬೇಕು. ಅದಂತರ ಬೈ ಅಬ್ನಾರ್ಮಲ್ ಲಾಸ್ 15, 20, 30 ಬಂತು. ಬೈ ಆ್ಯಕ್ಚುಲ್ ಔಟ್ಪುಟ್ 840 ಇಂಟು 20 16,800. ಸೊ ನಮ್ಮದು ಕಾಸ್ಟು ಟ್ಯಾಲಿ ಆಯಿತು. ಆಮೇಲೆ ನಮ್ಮ ಔಟ್ಪುಟ್ದು ಏನು ಕಾಸ್ಟ್ ಮಾಡಿದ್ವಲ್ಲ ಅದು ಟ್ಯಾಲಿ ಆಯಿತು. ಇನ್ಪುಟ್ ಏನೇನು ಹಾಕಿದ್ವಿ ಅದನ್ನು ಕೂಡ ಟ್ಯಾಲಿ ಆಯಿತು. ಸೊ ಇದೇ ರೀತಿ ನಿಮ್ಗೆ ಏನಾಗುತ್ತಾ, ಇಲ್ಲಿ 3 ಪ್ರೊಸೆಸ್ ಇರ್ತಾವೆ, ಪ್ರೊಸೆಸ್ ಎ, ಪ್ರೊಸೆಸ್ ಬಿ, ಪ್ರೊಸೆಸ್ ಸಿ. ಇದು 15 ಮಾರ್ಕ್ಸ್ನಲ್ಲಿ ಇರುತ್ತೆ, ಅಲ್ಲಿನೂ ಕೂಡ ಇದೇ ಪ್ರೊಸೆಸ್ ಇರುತ್ತೆ. ಯು ಕ್ಯಾನ್ ಕ್ಯಾಲ್ಕುಲೇಟ್ ಈಸಿಲಿ. So process cost is also very very easy chapter. Only thing you should remember this working notes. ಈ ವರ್ಕಿಂಗ್ ನೋಟ್ಸ್ ಹೆಂಗೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಯಿತು ಅಂತಂದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್
this type of questions. Okay, next, from the following particulars calculate PV ratio of fixed cost. Okay, so students, ಮಾರ್ಜಿನಲ್ ಕಾಸ್ಟಿಂಗ್ ಏನಿದೆಯಲ್ಲ ಅದು ಕೂಡ ಫಾರ್ಮುಲಾ ಓರಿಯೆಂಟೆಡ್ ಐತಿ. ನೀವು ಫಾರ್ಮುಲಾ ಗೊತ್ತಿಲ್ಲ ಅಂತಂದರೆ ಯು ಕೆನಾಟ್ ಟಚ್ ದ್ಯಾಟ್. ಸೊ ನಿಮ್ಮ ಫಾರ್ಮುಲಾ ರಿಮೆಂಬರ್ ಮಾಡ್ಕೋಬೇಕು, ದೆನ್ ಓನ್ಲಿ ಯು ಕ್ಯಾನ್ ಸಾಲ್ವ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಇಫ್ ಯು ಡೋಂಟ್ ನೋ ದ ಫಾರ್ಮುಲಾ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್ ಮಾರ್ಜಿನಲ್ ಕಾಸ್ಟಿಂಗ್. ಓಕೆ, ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋ ಫಿಕ್ಸ್ಡ್ ಕಾಸ್ಟ್. ಸೊ ಪಿ ವಿ ರೇಷಿಯೋ ಅಂತಂದ್ರೆ ಏನು ರೀ? ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ. ಓಕೆ, ಸೊ ಇದು ಕಾಂಟ್ರಿಬ್ಯೂಷನ್ ರೇಷಿಯೋ ಅಂತ ನಾವು ಹೇಳ್ತೀವಿ. ಅಂದರೆ ಎಷ್ಟು ಪ್ರಾಫಿಟ್ ಆಗುತ್ತಾ ನಿಮ್ಮ ಸೇಲ್ಸಿಗೆ, ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗುತ್ತಾ ಅಂಥೇಳಿ ಹೇಳೋದಿದೆ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಫಸ್ಟ್ ಇಯರ್ ಸೇಲ್ಸ್ 1,95,000 ಕೊಟ್ಟಾರ, ಪ್ರಾಫಿಟ್ 9,000 ಕೊಟ್ಟಾರ. ಸೆಕೆಂಡ್ ಇಯರ್ ಸೇಲ್ಸ್ 2,25,000 ಪ್ರಾಫಿಟ್ 15,000 ಕೊಟ್ಟಾರ. ಸೊ ನಾವು ಇಲ್ಲಿ ಏನು ಮಾಡ್ತೀವಿ, ಯು ವಿಲ್ ಕ್ಯಾಲ್ಕುಲೇಟಿಂಗ್ ದ ಚೇಂಜ್ ಇನ್ ಪ್ರಾಫಿಟ್ ಆ್ಯಂಡ್ ಚೇಂಜ್ ಇನ್ ಸೇಲ್ಸ್. ಸೊ ಪಿ ವಿ ರೇಷಿಯೋದು ಇನ್ನೊಂದು ಬರುತ್ತೆ. ಪಿ ವಿ ರೇಷಿಯೋದು ಇನ್ನೊಂದು ಫಾರ್ಮುಲಾ ಏನು ರೀ? ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100 ಮಾಡ್ತೀವಿ. ಇಲ್ಲಿ ನಮಗೆ ಕಾಂಟ್ರಿಬ್ಯೂಷನ್ ಕಂಡುಹಿಡಲಿಕ್ಕೆ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ. ಸೊ ಓನ್ಲಿ ಸೇಲ್ಸ್ ಕೊಟ್ಟಾನ, ಪ್ರಾಫಿಟ್ ಕೊಟ್ಟಾನ. ಸೊ ಅದಕ್ಕೆ ಇನ್ನೊಂದು ಫಾರ್ಮುಲಾ ಐತಿ, ಪಿ ವಿ ರೇಷಿಯೋ ಈಕ್ವಲ್ ಟು ಚೇಂಜ್ ಇನ್ ಪ್ರಾಫಿಟ್ ಡಿವೈಡ್ ಬೈ ಚೇಂಜ್ ಇನ್ ಸೇಲ್ಸ್. ಸೊ ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕಾಗುತ್ತೆ, ಇಯರ್ 1 ಇಯರ್ 2 ಬರಿತೀವಿ, ಪ್ರಾಫಿಟ್ ಸೇಲ್ಸ್ ಬರಿತೀವಿ. ಸೊ ಇಲ್ಲಿಂದ ಇಲ್ಲಿ ಚೇಂಜ್ ಏನಾಯಿತು ಇದನ್ನು ಮೈನಸ್ ಮಾಡೋಕೆ ಹೋಗ್ಬೇಡ್ರಿ. ಇದು ಚೇಂಜ್ ಏನಾಗೈತಿ ಅಂದಾಗ ನಾವು ಪ್ಲಸ್ ಆರ್ ಮೈನಸ್ ಪ್ಲಸ್ ಅಂತ ತೊಗೊಳ್ತೀವಿ. ನಾವು 6,000 ಸೇಲ್ಸ್ನಲ್ಲಿ ಎಷ್ಟಾಗೈತಿ ರೀ? 30,000 ಆಗೈತಿ. ಸೊ ಫಸ್ಟ್ ಇಯರ್ದಕ್ಕಿಂತ ಎರಡನೇ ವರ್ಷದಲ್ಲಿ 6,000 ರೂಪಾಯಿ ಹೆಚ್ಚಾಗೈತಿ. ಆಮೇಲೆ ಸೇಲ್ಸ್ನಲ್ಲೂ ಕೂಡ 30,000 ಹೆಚ್ಚಾಗೈತಿ. ಸೊ ಚೇಂಜ್ ಇನ್ ಪ್ರಾಫಿಟ್ 6,000 ಡಿವೈಡ್ ಬೈ ಚೇಂಜ್ ಇನ್ ಸೇಲ್ಸ್ 30,000. ಸೊ ಪರ್ಸೆಂಟೇಜ್ ವಾಸ್ ಎಷ್ಟು ಬಂತು? 20% ಬಂತು. ಸೊ ಇದಕ್ಕೆ ನೀವು ಇಂಟು 100 ಮಾಡಿ ಪರ್ಸೆಂಟೇಜ್ ಕೂಡ ನೀವು ಮಾಡ್ಬೋದು. ಸೊ ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ ಎಷ್ಟು ಈಗ? 20%. ಸೊ ಈಗ ನಾವೇನು ಮಾಡಬೇಕು, ಕಾಂಟ್ರಿಬ್ಯೂಷನ್ ಕಂಡುಹಿಡಿಬೇಕು. ಕಾಂಟ್ರಿಬ್ಯೂಷನ್ದು ಫಾರ್ಮುಲಾ ಏನು ಬರುತ್ತೆ ಅದೇ ಹೇಳಿದೆ ನಿಮಗೆ. ಸೇಲ್ಸ್ ನಾವು ಪಿ ವಿ ರೇಷಿಯೋ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಅಂತ ಹೇಳ್ತೀವಿ. ಅದನ್ನು ನಾವೇನು ಮಾಡ್ತೀವಿ, ಉಲ್ಟಾನೂ ಮಾಡ್ಬೋದು. ಸೊ ಇಲ್ಲಿ ನಾವು ಬರೀತೀವಿ. ಈಗ ನೀವು ಬರೀಬೇಕಾದ್ರೆ ಫಸ್ಟ್ ಪಿ ವಿ ರೇಷಿಯೋ ಈಕ್ವಲ್ ಟು, ನೀವು ಈ ಫಾರ್ಮುಲಾ ನೋಡಿರಂಗಿಲ್ಲ, ನೀವು ಫಾರ್ಮುಲಾ ಏನು ಬರ್ಸಿರ್ತಾರೆ, ಪಿ ವಿ ರೇಷಿಯೋ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಅಂತ ಬರ್ಸಿರ್ತಾರೆ. ಸೊ ಈಗ ನಮಗೇನಾಗೈತಿ, ಯು ನೋ ದ ಸೇಲ್ಸ್, ಯು ನೋ ದ ಪಿ ವಿ ರೇಷಿಯೋ. ಸೊ ಅದನ್ನು ನೀವು ಪುಟಪ್ ಮಾಡಬೇಕು. ಪುಟಪ್ ಮಾಡಿ ನೀವು ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಈಜಿ ಆಗುತ್ತೆ. ಅಂದರೆ ನೀವು ಈಕ್ವಲ್ ಟುದಿಂದ ಹೊರಗೆ ಹೋಗುವಾಗ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇಲ್ಲೇ ನೋಡಿರಿ, ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಈಕ್ವಲ್ ಟು ಪಿ ವಿ ರೇಷಿಯೋ ಇತ್ತು. ಈ ಸೇಲ್ಸ್ ಇಲ್ಲಿ ಕೆಳಗಿತ್ತು ಡಿನಾಮಿನೇಟರ್ ಒಳಗೆ. ಈ ಸೇಲ್ಸನ್ನು ಈ ಕಡೆ ತೊಗೊಂಡಿದ್ವಿ ಅಂತಂದರೆ ಮಲ್ಟಿಪ್ಲೈ ಆಗುತ್ತೆ. ಸೊ ಅದನ್ನು ನಾವು ಇಲ್ಲಿ ಮಾಡಿದ್ದೀವಿ. ಈ ಫಾರ್ಮುಲಾ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಈ ರೀತಿ ನಾವು ಫಾರ್ಮುಲಾಸನ್ನು ಅಡ್ಜಸ್ಟ್ ಮಾಡಿರ್ತೀವಿ. ಓಕೆ, ಕಾಂಟ್ರಿಬ್ಯೂಷನ್ ಟು ಪಿ ವಿ ರೇಷಿಯೋ. ಸೊ ಫಸ್ಟ್ ಇಯರ್ 1,95,000 ಡಿವೈಡ್ ಬೈ 20% ಮಾಡಿದ್ರೆ 39,000 ಬಂತು. ಸೊ ಅದೇ ರೀತಿ ಸೆಕೆಂಡ್ ಇಯರ್ 2,25,000 ಡಿವೈಡ್ ಬೈ ಇಂಟು 1/5 ಮಾಡಿದ್ರೆ 45,000 ಬಂತು. ಸೊ ಫಿಕ್ಸ್ ಕಾಸ್ಟ್ ಈಕ್ವಲ್ ಟು ಫಾರ್ಮುಲಾ ಏನು ರೀ? ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್ ಮಾಡಿದ್ರಿ ಅಂತಂದರೆ ಫಿಕ್ಸ್ ಕಾಸ್ಟ್ ಬರುತ್ತೆ. ಸೊ ನಾವು 2 ಇಯರ್ ಮಾಡಿ ನೋಡಿದ್ವಿ. ಸೊ ಫಿಕ್ಸ್ ಕಾಸ್ಟ್ ಯಾವಾಗಲೂ ಫಿಕ್ಸೇ ಇರುತ್ತೆ. ಸೊ 30,000 ಇಸ್ ದ ಫಿಕ್ಸ್ಡ್ ಕಾಸ್ಟ್. ಓಕೆ, ಈ ಫಾರ್ಮುಲಾ ನಿಮಗೆ ಹೆಂಗೆ ನಾವು ಚೇಂಜಸ್ ಮಾಡ್ಕೋಬೋದು ಅನ್ನೋದು ಗೊತ್ತಿರಬೇಕು ನಿಮಗೆ. ಓಕೆ, ಈಗ ನಾವು ಕಾಂಟ್ರಿಬ್ಯೂಷನ್ ಈ ಬೈ ಚಾನ್ಸ್ ನಮಗೆ ಕಾಂಟ್ರಿಬ್ಯೂಷನ್ ಗೊತ್ತಿದ್ದಿಲ್ಲ ಅಂತೇಳಿರಿ. ಸೊ ಈಗ ನೀವು ಇಲ್ಲಿ ಗೊತ್ತು ಮಾಡ್ಕೋಬೋದು, ನಿಮ್ಮ ಕಾಂಟ್ರಿಬ್ಯೂಷನ್ ಕರೆಕ್ಟ್ ಕಂಡು ಹಿಡಿದಿದ್ದೀವೋ ಇಲ್ಲ ಅಂತೇಳಿ. ಇಲ್ಲಿ ನಾವು ಕಾಂಟ್ರಿಬ್ಯೂಷನ್ ಕಂಡು ಹಿಡಿದಿದ್ವಿ. ಈಗ ನೋಡಿರಿ, ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ಈ ಪ್ರಾಫಿಟ್ ಈ ಕಡೆ ತೊಗೊಂಬಂದ್ರಿ ಅಂತಂದರೆ ಪ್ರಾಫಿಟ್ ಪ್ಲಸ್ ಫಿಕ್ಸ್ ಕಾಸ್ಟ್ ಆಗುತ್ತೆ. ಸೊ ಫಿಕ್ಸ್ ಕಾಸ್ಟ್ ಎಷ್ಟೈತಿ? 30,000 ಐತಿ. ಪ್ರಾಫಿಟ್ ಎಷ್ಟೈತಿ? 9,000 ಐತಿ. ಈಕ್ವಲ್ ಟು 39,000 ಕಾಂಟ್ರಿಬ್ಯೂಷನ್ ಬಂತು. ಅದೇ ರೀತಿ ಸೆಕೆಂಡ್ ಇಯರ್ ನೋಡಿರಿ, 30,000 ಫಿಕ್ಸ್ ಕಾಸ್ಟ್ ಇತ್ತು, ಪ್ರಾಫಿಟ್ 15,000 ಇತ್ತು, 45,000 ಪ್ರಾಫಿಟ್. ಸೊ ಈ ರೀತಿ ನಿಮಗೆ ಇಂಟರ್ಚೇಂಜ್ ಮಾಡೋದು ಗೊತ್ತಿರಬೇಕು. ಒಂದು ಫಾರ್ಮುಲಾ ಗೊತ್ತಿತ್ತು ಅಂತಂದ್ರೆ ಅದನ್ನು ಏನು ಕೇಳಿದಾರೆ ಅದನ್ನ ಹೆಂಗೆ ನಾವು ಇಂಟರ್ಚೇಂಜ್ ಮಾಡಬೇಕು, ಅದು ದ್ಯಾಟ್ ಯು ಶುಡ್ ನೋ. ಓಕೆ, ಸೊ ಇಟ್ಸ್ ವೆರಿ ಈಸಿ ಪ್ರಾಬ್ಲಮ್. ಸೊ ಫಾರ್ಮುಲಾ ಗೊತ್ತಿರಬೇಕು, ಆವಾಗ ಮಾತ್ರ ಇಟ್ಸ್ ವೆರಿ ಈಸಿ ಪ್ರಾಬ್ಲಮ್. ಅದರ್ವೈಸ್ ಇಟ್ ಇಸ್ ವೆರಿ ಟಫ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್, ಹೌ ಯು ಆರ್ ಫೀಲಿಂಗ್? 5 ಮಾರ್ಕ್ಸನ್ನು ಎಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಸೊ ಯು ಟುಕ್ ಅರೌಂಡ್ 30 minutes. Around 30 minutes we have finished all 5 marks questions. So just I want to see any comments on YouTube. 1 minute. ಅಲ್ಲಿವರೆಗೆ ನೀವು ಕ್ವಶನ್ ನಂಬರ್ 7 15 ಮಾರ್ಕ್ಸ್ ಕ್ವಶನ್ನ ಸ್ವಲ್ಪ ರೀಡ್ ಔಟ್ ಮಾಡಿರಿ, ನಾವು ಡಿಸ್ಕಷನ್ ಮಾಡೋಣ. ಓಕೆ,
ಪ್ರೊಸೆಸ್ ಕಾಸ್ಟಿಂಗ್ನಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸು ಪ್ರಿಪ್ರೇಷನ್ ಆಫ್ ಪ್ರೊಸೆಸ್ ಅಕೌಂಟ ಕೇಳಿರ್ತಾರೆ ಜಾಸ್ತಿ, ಅದೇ ರೀತಿ ಪ್ರಾಬ್ಲಮ್ಸ್ ಬರ್ತವೆ. ಸೊ ನಾವು ಎಲ್ಲ ಕ್ವಶನ್ ಪೇಪರ್ನ ಕವರ್ ಮಾಡ್ತಾ ಇದ್ದೀವಿ, ಡೋಂಟ್ ವರಿ. ಇಫ್ ಎನಿ ಅದರ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ವಿಲ್ ಆಲ್ಸೋ ಕಮ್, ದ್ಯಾಟ್ ಆಲ್ಸೋ ಆರ್ ಕವರಿಂಗ್. ಸೊ 2017, 18, 19 ಇವು 3 ರೀತಿ 5 15 ಮಾರ್ಕ್ಸ್ನ ಆಲ್ರೆಡಿ ಯೂಟ್ಯೂಬ್ ಅದಾವೆ. ಈಗ 20 ಇವತ್ತು ಫಿನಿಷ್ ಮಾಡ್ತಾ ಇದ್ದೀವಿ. 21 ಆಲ್ರೆಡಿ ವಿದ್ಯಾರ್ಥಿ ವೈಷ್ಣವಿ ರೇವಣ್ಕ ನಾನು ಸಾಲ್ವ್ ಮಾಡಿ ಕಳಿಸಿದಾಳ. ಸೊ ಅದನ್ನು ನಾನು ಅರ್ಧ ಈಗ ರೆಡಿ ಮಾಡಿದ್ದೀನಿ PPT. ಅದನ್ನು ಈ ವೀಕ್ನಲ್ಲಿ ನಾನು PPT ಹಾಕ್ತಾಯಿದ್ದೀನಿ. ಅದು ಆ ನಂತರ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಲ್ರೆಡಿ 2 ಕ್ವಶನ್ ಪೇಪರ್ ಚಿನ್ನ ಸುಂಕದವ್ರು ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾವು ಸಾಲ್ವ್ ಮಾಡಿ ಹಾಕ್ತಾಯಿದ್ದೀವಿ. ಸೊ ಇನ್ಕಮ್ ಟ್ಯಾಕ್ಸ್ ಮಾಡಿ ಬೇಕು ಅಂತಂದ್ರೆ ಸಂಬಡಿ ಹ್ಯಾಸ್ ಟು ಹೆಲ್ಪ್ ಮೀ. ಸೊ ಇನ್ಕಮ್ ಟ್ಯಾಕ್ಸನ್ನು ಹೇಳಿದ್ದೀನಿ ನಮ್ಮ ವಿದ್ಯಾರ್ಥಿಗಳಿಗೆ, ಅವ್ರು ಮಾಡಿಕೊಟ್ರು ಅಂತಂದ್ರೆ ಅದನ್ನು ನಿಮ್ಮ ಎಕ್ಸಾಮ್ಗಿಂತ ಮುಂಚೆನೇ ನಾವು ಲಾಸ್ಟ್ ಇಯರ್ ಯಾವ ರೀತಿ ಲಾಸ್ಟ್ ಸೆಮಿಸ್ಟರ್ ಯಾವ ರೀತಿ ನಿಮಗೆ ಹೆಲ್ಪ್ ಮಾಡಿದ್ವಿ ಅದೇ ರೀತಿ ಈ ಸಲನೂ ನಾವು ಹೆಲ್ಪ್ ಮಾಡ್ತೀವಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ವಿಲ್ ಡೂ ದ್ಯಾಟ್. ಓಕೆ. ಸೊ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಆರ್ ಇನ್ಕರ್ಡ್ ಫಾರ್ ಅ ಜಾಬ್ ಡ್ಯೂರಿಂಗ್ ದ ಇಯರ್ 31/12/2019. ಸೊ ನಿಮ್ಮ 5 ಮಾರ್ಕ್ಸಿಂದು ಜಾಬ್ ಕಾಸ್ಟಿಂಗ್ ಮೇಲೆ ಕೇಳಿದಾನೆ, ಇದನ್ನು ಕೂಡ ಜಾಬ್ ಕಾಸ್ಟಿಂಗ್ ಮೇಲೆ ಕೇಳಿದಾನೆ. ಸೊ ಡೋಂಟ್ ವರಿ ಅಬೌಟ್ ಸರ್ ಜಾಬ್ ಕಾಸ್ಟಿಂಗ್ ಬೇರೆ ಆಗುತ್ತಾ, ಔಟ್ಪುಟ್ ಕಾಸ್ಟಿಂಗ್ ಬೇರೆ ಆಗುತ್ತಾ, ಅದ್ರ ಬಗ್ಗೆ ಏನು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ. ಅಲ್ಲಿ ಔಟ್ಪುಟ್ ಬೇಸ್ ಕೊಟ್ಟಿರ್ತಾನೆ, ಇಲ್ಲಿ ಜಾಬ್ ಬೇಸ್ ಕೊಟ್ಟಿರ್ತಾನೆ ಅಷ್ಟೇ. ಸೊ ರಿಮೈನಿಂಗ್ cost sheet, everything will be same as per output as per job. Okay, don't worry about that, don't get misunderstanding in that. Okay. So direct material ಕೊಟ್ಟಾನ, direct wages ಕೊಟ್ಟಾನ, chargeable expenses, factory expenses, selling and distribution expenses, administrative overheads and selling price. ಸೊ ಇದನ್ನು ನೀವು ಇಲ್ಲಿ ಎಸ್ಟಿಮೇಟೆಡ್ ಇತ್ತು ಅಂತಂದ್ರೆ ಫಸ್ಟ್ ನೀವೇನು ಮಾಡಬೇಕು, ಓಲ್ಡ್ ರಿಕಾರ್ಡೆಡ್ ಏನು ಕಾಸ್ಟ್ ಕೊಟ್ಟಿರ್ತಾರೆ ಆನ್ ದ್ಯಾಟ್ ಬೇಸಿಸ್ ಯು ಹ್ಯಾವ್ ಟು ಪ್ರಿಪೇರ್ ದ ಓಲ್ಡ್ ಕಾಸ್ಟ್ ಇಟ್. ದೆನ್ based on this you have to prepare estimated cost set. So for that also the information given in below. Okay, now you see that you are required to prepare a statement showing the profit earned for the year 2019. so ಈ ಡಾಟಾ ಇಟ್ಕೊಂಡು ನಾವು 2019 ನಲ್ಲಿ ಪ್ರಾಫಿಟ್ ಎಷ್ಟು ಮಾಡಿದ್ದಾರೆ ಅಂತ ನಾವು ಕಂಡುಹಿಡಿಯಬೇಕು. ನಂತರ ಮತ್ತು an estimated price of a job which is to be executed in the year 2020. if materials, wages and chargeable expenses should be required 7,000, 6,000 or 4,000 respectively for the job. The various overheads should be recovered on the following basis while calculating the estimated price. So 2020 ನಾವು ಎಸ್ಟಿಮೇಟೆಡ್ ಕಾಸ್ಟ್ ಸೆಟ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪೆಂಡಿಚರ್ಸನ್ನು ಕೊಟ್ಟಿದ್ದಾರೆ. ಸೊ ನಂತರ ಇಂಪಾರ್ಟೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೆನಿ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಕನ್ಫ್ಯೂಸ್ ಇನ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಸೊ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಆ್ಯಸ್ ಅ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್. ಸರ್ ಇದು ಏನು ರೀ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಸೊ ನಾನು ಅರ್ಥ ಮಾಡಿಸ್ತೀನಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ನಾವು ಈ ರೀತಿ ಹೇಳಿದಾಗ ಇಲ್ಲಿ ಏನು ನಿಮ್ಮ ಓಲ್ಡ್ ಕಾಸ್ಟ್ ಸೆಟ್ ಇರುತ್ತಲ್ಲ ಅಲ್ಲಿ ಡೈರೆಕ್ಟ್ ವೇಜಸ್ದು ಎಷ್ಟು ಪರ್ಸೆಂಟೇಜ್ ಫ್ಯಾಕ್ಟ್ರಿ ಓವರ್ಹೆಡ್ ಇರುತ್ತಲ್ಲ ಅದನ್ನು ನೀವು ನಿಮ್ಮ ಎಸ್ಟಿಮೇಟೆಡ್ ಕಾಸ್ಟ್ ಸೆಟ್ನಲ್ಲಿ ತೊಗೋಬೇಕು ಅಕಾರ್ಡಿಂಗ್ ಟು ದಿಸ್ ಡೈರೆಕ್ಟ್ ವೇಜಸ್. ಏನು ಮಾಡ್ತಾರೆ, ಇದೇ ಎಕ್ಸ್ಪೆನ್ಸಸ್ನಲ್ಲಿ ಹಾಕಿಬಿಡ್ತಾರೆ. ಹಾಗಲ್ಲ, ಹೇಳ್ತೀನಿ ನಿಮ್ಗೆ ಸೊಲ್ಯೂಷನ್ ನಾನು ಕೊಡ್ತಾ ಇದ್ದೀನಿ, ಜಸ್ಟ್ ನಾನು ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಆ್ಯಸ್ ಅ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಕಾಸ್ಟ್ assuming that selling and distribution overhead has gone up by 15% and same profit percentage will be maintained. ಸೊ ಇದನ್ನು ಹೇಳ್ಯಾರ ಅಂತಂದ್ರೆ ನೀವು ಇಲ್ಲಿ ವರ್ಕಿಂಗ್ ನೋಟ್ ಮಾಡ್ಕೊಳ್ಳೇಬೇಕು. ವರ್ಕಿಂಗ್ ನೋಟ್ ಏನೇನು ಮಾಡ್ಕೋಬೇಕು ರೀ, ಫಸ್ಟ್ ನೀವು ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಟು ಡೈರೆಕ್ಟ್ ವೇಜಸ್ ಅದನ್ನು ಕಂಡು ಹಿಡಿಬೇಕು, ಹೆಂಗೆ ನಿಮ್ಮ ಓಲ್ಡ್ ಕಾಸ್ಟ್ ಇತ್ತು ನೋಡಿ. ಅದೇ ರೀತಿ ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್, ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಆಸ್ ಅ ಪರ್ಸೆಂಟೇಜ್ ಆಫ್ ಫ್ಯಾಕ್ಟ್ರಿ ಕಾಸ್ಟ್ assuming that selling and distribution overhead has gone up by 15% and same profit percentage will be maintained. ಸೊ ನಾವು ಫ್ಯಾಕ್ಟ್ರಿ ಕಾಸ್ಟದ್ದು ಪರ್ಸೆಂಟೇಜ್ ಏನಿತ್ತು ಅಡ್ಮಿನಿಸ್ಟ್ರೇಷನ್ದು, ಆನಂತರ ಫ್ಯಾಕ್ಟ್ರಿ ಕಾಸ್ಟದ್ದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಷ್ಟಿತ್ತು ಅದ್ರ ಮೇಲೆ 15% ಮಾತ್ರ ನೀವು ಆ್ಯಡ್ ಮಾಡಬೇಕು. ಸೊ ಈ ರೀತಿ ಎಸ್ಟಿಮೇಟೆಡ್ ಕಾಸ್ಟನ್ನು ರೆಡಿ ಮಾಡಬೇಕು. ಅದಕ್ಕೆ ಹಿಂಟ್ ಕೊಟ್ಟಿರ್ತಾರೆ, ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮಾಡಬೇಕಾಗಿರುತ್ತೆ. ಸೊ ಮೆನಿ ಸ್ಟೂಡೆಂಟ್ಸ್ ಆರ್ ಫೀಲಿಂಗ್ ದ್ಯಾಟ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಕಮ್ಸ್, ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಯಾವಾಗ ಡಿಫಿಕಲ್ಟ್ ಆಗುತ್ತೆ, ಈ ಕಾನ್ಸೆಪ್ಟ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗಲಿಲ್ಲ ಅಂತಂದ್ರೆ ದಟ್ ವಿಲ್ ಬಿ ಅ ಬಿಗ್ ಪ್ರಾಬ್ಲಮ್ for you people to solve this type of questions. Okay, so ಈಗ ನಾ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ ಅದರಿಂದ ನಿಮ್ಗೆ ಈ ಪ್ರಾಬ್ಲಮ್ ಜಸ್ಟ್ ಈಸಿಯಾಗಿ ಹೋಗುತ್ತೆ. ಫಸ್ಟ್ ನಾವೇನು ಮಾಡೋಣ್ರಿ, ನಿಮಗೆ ಇಲ್ಲೇನು ಮಾಡಿರ್ತಾರೆ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ. ಇದಕ್ಕೆ 7 ಮಾರ್ಕ್ಸ್ ಕೊಟ್ಟಿರ್ತಾರೆ, ಇದಕ್ಕೆ 8 ಮಾರ್ಕ್ಸ್ ಕೊಟ್ಟಿರ್ತಾರೆ. ಸೊ ನಿಮಗೆ ಇದು ಭಾಳ ಕನ್ಫ್ಯೂಸ್ ಆಗಕತ್ತು ಅಂತಂದ್ರೆ ನಿಮ್ಗೆ ಓಲ್ಡ್ ಕಾಸ್ಟ್ ಇದನ್ನು 2ನೇ ವರ್ಷ ಕಲಿತಾ ಇದ್ದೀರಿ, ನೀವು 2ನೇ ಸೆಮಿಸ್ಟರ್ನಲ್ಲಿ ಕಲಿತಾ ಇದ್ರಿ, 5ನೇ ಸೆಮಿಸ್ಟರ್ನಲ್ಲಿ ಕಾಸ್ಟ್ ಪ್ರಿಪ್ರೇಷನ್ ಮಾಡೋದು ಗೊತ್ತಿತ್ತು, ಇಲ್ಲಿನೂ ಗೊತ್ತಾಯ್ತು. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಯು ಹ್ಯಾವ್ ಟು ಪ್ರಿಪೇರ್ ದ ಓಲ್ಡ್ ಕಾಸ್ಟ್. ಸೊ ನಂತರ ಇದನ್ನು ಡಿಸ್ಕಷನ್ ಮಾಡೋಣ ನಾವು. ಈಗ ಫಸ್ಟ್ ನಾವು ಸೊಲ್ಯೂಷನ್ ಮಾಡೋಣ. ಸೊ ನೀವು ಮಾಡಿದಿರಿ ಇಲ್ಲಿ ನೋಡಿರಿ ಹಳೇದು.
Direct materials 12,000, direct wages 10,000, chargeable expenses 3,000, prime cost 25,000. So factory expenses ಕೊಟ್ಟಿದ್ದಾರೆ 5,000, that is 5,000, work cost will be 30,000. Then add administrative overheads 3,000, cost of production will be 33,000. Then selling and distribution ಕೊಟ್ಟಿದ್ದಾರೆ 1,500, so cost of sales will be 34,500. So sales ಕೊಟ್ಟಿದ್ದಾರೆ 41,400, so profit will be 6,900. So selling price ನಾವು ಬ್ಯಾಲೆನ್ಸಿಂಗ್ ಫಿಗರು ಪ್ರಾಫಿಟ್ ಬರುತ್ತೆ. ಸೊ ಈ ಇನ್ಫಾರ್ಮೇಷನ್ ತೊಗೊಂಡು ನಾವು ಈ ವರ್ಕಿಂಗ್ ನೋಟ್ ಮಾಡಬೇಕು. ನಾನು ಹೇಳಿದ್ನಲ್ಲ ನಿಮಗೆ, ಈಗ ನಾವು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಮಾಡಬೇಕು. ಸೊ ನಮಗೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಏನು ಹೇಳಿದ್ದಾರೆ, ಫ್ಯಾಕ್ಟ್ರಿ ಓವರ್ಹೆಡ್ ಆ್ಯಸ್ ಅ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್ ಅಂತ ಹೇಳಿದ್ದಾರೆ. ಸೊ ಇದರ ಅರ್ಥ ಏನು ನೋಡಿರಿ, 5,000 ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಇದ್ದಾಗ 10,000 ರೂಪಾಯಿ ಡೈರೆಕ್ಟ್ ವೇಜಸ್ ಐತಿ. ಹಾಗಾದ್ರೆ 100 ರೂಪಾಯಿ ಇತ್ತು ಅಂತಂದರೆ ಎಷ್ಟು ಪರ್ಸೆಂಟೇಜ್ ಐತಿ ಅಂತೇಳಿ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ವಿ. ಇದರ ಅರ್ಥ ಏನು, ಸಿಂಪಲ್ಲಾಗಿ ಹೇಳ್ತೀನಿ ನೋಡಿರಿ. ಏನು ಮಾಡ್ತಾರೆ, ನೀವು ಫ್ಯಾಕ್ಟ್ರಿ ಓವರ್ಹೆಡ್ ಕೇಳಿದ್ರೆ ಅದನ್ನು ನ್ಯೂಮಿನೇಟ್ರಲ್ಲಿ ತೊಗೊಳ್ರಿ, ಡೈರೆಕ್ಟ್ ವೇಜಸ್ ಕೇಳಿದ್ರೆ ಅದನ್ನು ಇದನ್ನು ಡಿನಾಮಿನೇಟರ್ ಒಳಗೆ ತೊಗೊಳ್ರಿ, ಇಂಟು 100 ಮಾಡಿರಿ ಅಂತಂದ್ರೆ ಪರ್ಸೆಂಟೇಜ್ ಬರುತ್ತೆ. ಸೊ ಇಲ್ಲ ನಮ್ಗೆ ಗೊತ್ತಾಗೋಲ್ದೆ ಸರ್ ಅಂತಂದರೆ ನೋಡಿರಿ, 10,000 ರೂಪಾಯಿ ಡೈರೆಕ್ಟ್ ವೇಜಸ್ ಇತ್ತು ಅಂತಂದ್ರೆ 5,000 ರೂಪಾಯಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಇರುತ್ತೆ. ಹಾಗಾದ್ರೆ ಇದನ್ನು ನಾವು ಈಕ್ವಲ್ ಟು 100 ಅಂತ ಹೇಳ್ತಾ ಇದ್ದೀವಿ. ಸೊ ಈಕ್ವಲ್ ಟು 100 ಪರ್ಸೆಂಟೇಜ್ ಕೇಳಿದಾರೆ ಅವ. ಸೊ ಫ್ಯಾಕ್ಟ್ರಿ ಓವರ್ಹೆಡ್ ಆ್ಯಸ್ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜ್, ಫ್ಯಾಕ್ಟ್ರಿ ಓವರ್ಹೆಡ್ ಟು ಡೈರೆಕ್ಟ್ ವೇಜ್ ಅಂತ ಕೇಳಿದಾನೆ. ಸೊ 100 ರೂಪಾಯಿ ಡೈರೆಕ್ಟ್ ವೇಜ್ ಇತ್ತು ಅಂತಂದ್ರೆ ಫ್ಯಾಕ್ಟ್ರಿ ಓವರ್ಹೆಡ್ ಎಷ್ಟು ಅಂತೇಳಿ ನಾವು ಆ ರೀತಿ ಕಂಡು ಹಿಡಿದಿದ್ದೀವಿ. ಸೊ ಫ್ಯಾಕ್ಟ್ರಿ ಓವರ್ಹೆಡ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100 ಈಕ್ವಲ್ ಟು 50%. ಸೊ ಸೇಮ್ ವೇ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ವಿತ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಫ್ಯಾಕ್ಟ್ರಿ ಕಾಸ್ಟ್ ವರ್ಕ್ ಕಾಸ್ಟ್ 30,000 ಐತಿ. ಸೊ ವರ್ಕ್ ಕಾಸ್ಟ್ 30,000 ಇದ್ದಾಗ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಎಷ್ಟು ಇತ್ತು ರೀ, 3,000 ಇತ್ತು. ಹಾಗಾದ್ರೆ 100ಕ್ಕೆ ಎಷ್ಟು, 10%. ಸೊ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಫ್ಯಾಕ್ಟ್ರಿ ಕಾಸ್ಟ್ದು 10% ಐತಿ ಅಂತ ನಾವು ಇಲ್ಲಿ ಹೇಳಿದ್ವಿ. ನೋಡಿ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೇಕಾ, ಇಫ್ ಯು ಕ್ಯಾಲ್ಕುಲೇಟ್ 30,000 ಇಂಟು 10% ಮಾಡಿದ್ರಿ ಅಂತಂದ್ರೆ 3,000 ಬಂತು. ಸೊ ಇಲ್ಲಿ 3,000 ಐತಿ, ಇದ್ರದ್ದು 10% ಅಂತ ನಾವು ಇಲ್ಲಿ ಕಂಡು ಹಿಡಿದ್ವಿ. ಸೊ ನೀವು ಎಸ್ಟಿಮೇಟ್ ಮಾಡುವಾಗ ಅದೇ ರೀತಿ ಮಾಡ್ಬೇಕು. ಇಲ್ಲಿ ವರ್ಕ್ ಕಾಸ್ಟ್ ಕಂಡು ಹಿಡಿದಿರ್ತೀರಿ, ಇದ್ರ 10% ಇಲ್ಲೇ ಆ್ಯಡ್ ಮಾಡ್ಬೇಕು. ಸೊ ನಾನು ಶೋ ಮಾಡ್ತೇನೆ. ನೆಕ್ಸ್ಟ್ ವರ್ಕಿಂಗ್ ನಂಬರ್ 3, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ವಿತ್ ಫ್ಯಾಕ್ಟ್ರಿ ಕಾಸ್ಟ್. ಸೊ ಇಲ್ಲಿ 1,500 ಐತಿ, ನಿಮ್ಮದು 30,000 ಐತಿ. 1,500 ಡಿವೈಡ್ ಬೈ 30,000 ಇಂಟು 100, ದಟ್ ಈಸ್ 5%. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ನಿಮ್ಮ ಹಳಿ ಕಾಸ್ಟ್ ಶೀಟ್ನಲ್ಲಿ 5% ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಐತಿ. ಸೊ ನೀವು ಫ್ಯಾಕ್ಟ್ರಿ ಕಾಸ್ಟ್ 5% ಮಾಡಿದ್ರಿ ಅಂತಂದ್ರೆ 1,500 ಬರುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಪರ್ಸೆಂಟೇಜ್, ಪ್ರಾಫಿಟ್ ಎಷ್ಟು ಪರ್ಸೆಂಟೇಜ್ ಐತಿ, ಯಾಕಂದ್ರೆ ನೀವು ಅಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಏನು ಹಳಿದಿತ್ತು ಅಷ್ಟೇ ನಾವು ಕಂಟಿನ್ಯೂ ಮಾಡಾಕತ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿನೂ ನೋಡಿರಿ, ಸೊ ನಿಮ್ಮ ಕಾಸ್ಟ್ 34,500 ಇದ್ದಾಗ ನಿಮ್ಮ ಪ್ರಾಫಿಟ್ 6,900 ಇತ್ತು. ಸೊ ಈಗ 6,900 ಡಿವೈಡ್ ಬೈ 34,500 ಇಂಟು 100 ಮಾಡಿದ್ರಿ ಅಂತಂದ್ರೆ 20% ಬರುತ್ತೆ. ಸೊ ಸರ್ ಇಲ್ಲಿ ಸೇಲ್ಸ್ ಇಟ್ಕೊಂಡು ಮಾಡ್ಬೋದು, ನೀವು ಅವಾಗ ಇಲ್ಲಿ ಸೆಲ್ಲಿಂಗ್ ಪ್ರೈಸನ್ನು ತೊಗೋಬೇಕಾಗತ್ತೆ. ಸೊ ಇದ್ರ ಬದಲು ನಾವೇನು ಮಾಡ್ತೀವಿ, ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಕಂಡು ಹಿಡಿದು ಬಿಡ್ತೀವಿ, ಅದ್ರ ಮೇಲೆ ಡೈರೆಕ್ಟ್ಲಿ ಪರ್ಸೆಂಟೇಜ್ ಮಾಡಿದ್ವಿ ಅಂದರೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಮತ್ತೆ 20% ಇಂತು ಅಂದ್ರೆ 20 ಡಿವೈಡ್ ಬೈ 120 ಮಾಡಬೇಕು, ಆ ಗದ್ದಲ ಬೇಡ ಅಂಥೇಳಿ ನಾವು ಡೈರೆಕ್ಟ್ ಕಾಸ್ಟ್ ಆಫ್ ಸೇಲ್ಸ್ ತೊಗೊಂಡು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ. ಓಕೆ, ಸೊ ದಿಸ್ ವರ್ಕಿಂಗ್ ನೋಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಇದನ್ನು ಪಾಸ್ ಮಾಡಿರಿ, ರಿವೈಂಡ್ ಮಾಡಿರಿ, ಇನ್ನೊಂದು ಸಲ ಕೇಳಿರಿ. ಓಕೆ, ಸೊ ಇದನ್ನು ಪರ್ಫೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಈ ಪ್ರಾಬ್ಲಮ್ ಮ್ಯಾಕ್ಸಿಮಮ್ ಟೈಮ್ ಇಟ್ ವಿಲ್ ಟೇಕ್ ಟು 15 minutes, ನಾಟ್ ಹಾಫ್ ಆನ್ ಅವರ್. ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ, ಹೌ ಟು ಕ್ಯಾಲ್ಕುಲೇಟ್ ದಿಸ್ ಪರ್ಸೆಂಟೇಜಸ್, ದೆನ್ ಇಟ್ಸ್ ವೆರಿ 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 ಡಿಫಿಕಲ್ಟ್ ಟು ಸಾಲ್ವ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಸೊ ಈಗ ನಾವು ಎಲ್ಲ ಪರ್ಸೆಂಟೇಜ್ ಕಂಡು ಹಿಡಿದು ಬಿಟ್ವಿ, ಈಗೇನು ಇಲ್ಲೇ ಇಲ್ಲರಿ, ಜಸ್ಟ್ ನಮ್ಮ ಕ್ಲೂ ಕೊಟ್ಟಿದ್ದಾನೆ, ಏನೇನು ಕೊಟ್ಟಿದ್ದಾನೆ, ಎಸ್ಟಿಮೇಟ್ ಕಾಸ್ಟಿಗೆ ಏನೇನು ಕೊಟ್ಟಾನ ನೋಡಿರಿ. ಡೈರೆಕ್ಟ್ ಮಟೀರಿಯಲ್ಸ್ ಕೊಟ್ಟಾನ ಎಷ್ಟು, 7,000 ಕೊಟ್ಟಾನ. ಡೈರೆಕ್ಟ್ ವೇಜಸ್ ಕೊಟ್ಟಾನ ಎಷ್ಟು, 6,000 ಕೊಟ್ಟಾನ. ದೆನ್ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಾನ ರೀ, 4,000 ಕೊಟ್ಟಾನ. ಸೊ ಈ 3 ಇನ್ಫಾರ್ಮೇಷನ್ ಮೇಲೆ ಉಳಿದಿದ್ದೆಲ್ಲ ನಾವು ಪರ್ಸೆಂಟೇಜ್ ಹಾಕೋತಾ ಕ್ಯಾಲ್ಕುಲೇಷನ್ ಮಾಡ್ಕೋತಾ ಹೋಗೋದು. ಸೊ ಇಲ್ಲಿ ನಾವು ಪರ್ಸೆಂಟೇಜ್ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ ಲೆಟ್ಸ್ ಸಿ, ಈಗ ನಾನು ಹೇಳ್ದಂಗೆ ಮಾಡಿವಿ ಇಲ್ಲೋ ಅಂತೇಳಿ ಜಸ್ಟ್ ಸಿ ದ calculation. So estimated cost sheet for the period 2020. Direct materials 7,000, direct wages 6,000, chargeable expenses 4,000. So prime cost will be 17,000. So add factory expenses ಏನಾದ್ರೆ factory overhead as a percentage of direct wages ನಾವು ಕಂಡು ಹಿಡಿದಿದೆ. ಸೊ 50% of 6,000 ಇದರದ್ದು ಹಳಿ ತಗೊಳ್ಳೋದಲ್ಲ, ಇಲ್ಲಿ ಹೊಸದೇನಿದೆ ಡೈರೆಕ್ಟ್ ವೇಜಸ್ ಐತಿ ಅದರದ್ದು 50% ತಗೋಬೇಕು, ದಟ್ ಈಸ್ 3,000. ದೆನ್ ವರ್ಕ್ ಕಾಸ್ಟ್ ವಿಲ್ ಬಿ 20,000. ದೆನ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ನಾವು ಕಂಡು ಹಿಡಿದಿದ್ವಿ 10%. ಹಂಗೆ ಹಳಿ
ಕಾಸ್ಟ್ ಶೀಟ್ ನೋಡ್ಕೊಂಡು. ಸೊ ಅದರ ಬೇಸ್ ಇಟ್ಕೊಂಡು ಈ 20,000 ಮೇಲೆ ನೀವು 30,000 ಮೇಲೆ 10% ಮಾಡೋದಲ್ಲ, ಈ ಎಸ್ಟಿಮೇಟ್ ಕಾಸ್ಟ್ ಶೀಟ್ ಮಾಡುವಾಗ ಇಲ್ಲೇನು ಬಂದಿರುತ್ತಲ್ಲ ಇದ್ರದ್ದು 10% ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ 22,000. ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್. ಸೊ 20,000 ಇಂಟು 5%, ದಟ್ ಈಸ್ 1,000 ಪ್ಲಸ್ 15%. ಇದ್ರ ಮೇಲೆ 15% ಮಾಡಿರಿ, ಇನ್ಕ್ರೀಸ್ ಮಾಡಿರಿ ಅಂತ ಹೇಳಿದೆ ನಾವು. ಸೊ 1,000 rupees 15% ಮಾಡಿದ್ವಿ, 150 ಪ್ಲಸ್ 1,000. ಮೊದಲು ನೀವು 5% ಇನ್ಕ್ರೀಸ್ ಮಾಡಬೇಕು, ಅದರದ್ದು 15% ಆಗೈತೆ ಅಂತೇಳಿ ಹೇಳಿದಾರೆ ಅವ್ರು. ಸೊ 20% ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು 20% ಮಾಡಿದ್ರಿ ಅಂತಂದ್ರೆ 20% ಮಾಡಿದ್ರಿ ಅಂತಂದ್ರೆ ಎಷ್ಟಾಗಿದೆ 20,000 ಇಂಟು 20% ಮಾಡಿದ್ರಿ ಅಂತಂದರೆ ಇಟ್ ವಿಲ್ ಗೋ ಟು 4,000 rupees. ಹಂಗೆ ಹೇಳಿಲ್ಲ ಅವರು. ಏನು ಮಾಡಿದರೆ 15% ಇನ್ಕ್ರೀಸ್ ಆಗೈತೆ. ಏನು ನೋಡಿರಿ, ಫಸ್ಟ್ ನೀವು 5% ಇನ್ಕ್ರೀಸ್ ಮಾಡಬೇಕು. ಅದ್ರ ಪ್ರಕಾರ ಡಿಸ್ಟ್ರಿಬ್ಯೂಟರ್ ಹ್ಯಾಸ್ ಗಾನ್ ಅಪ್ ಬೈ 15%, ಸೇಮ್ ಪ್ರಾಫಿಟ್ ಪರ್ಸೆಂಟ್ ವಿಲ್ ಬಿ ಮೇಂಟೈನ್. ಸೊ ಗಾನ್ ಅಪ್, ಇಲ್ಲಿ ನಾವು 5% ಮಾಡಿವಿ, ಇದರದ್ದು 15% ಇನ್ಕ್ರೀಸ್ ಆಗೈತೆ. ಈ 1,000 rupeesದು ಮತ್ತು 15% ಇನ್ಕ್ರೀಸ್ ಆಗೈತಿ. ಸೊ ಅದಕ್ಕೆ ನಾವು 1,000 ಇಂಟು 15% ಮಾಡಿದ್ವಿ, 150 ಇದ್ರದ್ದು ಬಂತು, ಪ್ಲಸ್ 1,000 ಟೋಟಲ್ 1,150. ಓಕೆ. ನೆಕ್ಸ್ಟ್ ಕಾಸ್ಟ್ ಆಫ್ ಸೇಲ್ಸ್ 23,150. ಇದರ ಮೇಲೆ ನಾವು ಆಲ್ರೆಡಿ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿದಿದ್ವಿ, ದಟ್ ಈಸ್ 20%, ದಟ್ ಈಸ್ 4,630. ಸೊ ಸೆಲ್ಲಿಂಗ್ ಪ್ರೈಸ್ ವಿಲ್ ಬಿ 2,7,780. ಓಕೆ. ಸೊ ಈ ರೀತಿ ಈ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಬೇಕು. ಸೊ ನಿಮಗೆ ವರ್ಕಿಂಗ್ ನೋಟ್ ಏನಾದ್ರು ಗೊತ್ತಾಗಿಲ್ಲ ಅಂತಂದರೆ ಇನ್ನೊಂದು ಸಲ ನೀವು ರಿವೈಂಡ್ ಮಾಡಿ ನೋಡಿರಿ. ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಪ್ರಿಪ್ರೇಷನ್ ಆಫ್ contract costs and balance it. Okay. The following information is available in respect of contract of 4 lakh for the year 2019. So contract price ಕೊಟ್ಟಿದ್ದಾರೆ 4 ಲಕ್ಷ, ಅದಕ್ಕೆ ರಿಲೇಟೆಡ್ ಎಕ್ಸ್ಪೆನ್ಸಸ್ಸನ್ನು ಕೆಳಗಡೆ ಕೊಟ್ಟಿದ್ದಾರೆ. ಸೊ ಮಟೀರಿಯಲ್ ಇಶ್ಯೂಡ್ 75,000, ವೇಜಸ್ ಪೇಡ್ 1,10,000, ಜನರಲ್ ಚಾರ್ಜ್ 4,000, ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಆನ್ 1st July. ಸೊ ಆ ಡೇಟ್ ಏನು ಕೊಟ್ಟಿರ್ತಾರಲ್ಲ ಅದ್ರ ಬೇಸಿಸ್ ಮೇಲೆ ಡೆಪ್ರಿಷಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ವೇಜಸ್ ಅಕ್ರೂಡ್ ಆನ್ 31st December 4,000, ಮಟೀರಿಯಲ್ಸ್ ಅಟ್ ಸೈಟ್ ಆನ್ 31st December 4,000, ವರ್ಕ್ಸ್ uncertified 6,000, cash issued being 75% of work certified 1,50,000. ಸೊ ಈ ಇನ್ಫಾರ್ಮೇಷನ್ ಬೇಸ್ ಮೇಲೆ ನಾವು ವರ್ಕ್ ಸರ್ಟಿಫೈಡನ್ನು ಕಂಡುಹಿಡಿಬೇಕು. ಇದರ ಅರ್ಥ ಏನು, ಬೀಯಿಂಗ್ 75% ಆಫ್ ವರ್ಕ್ ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ 100 ಇತ್ತು ಅಂತಂದರೆ ಕ್ಯಾಶ್ ಇಶ್ಯೂಡ್ 75 ಐತಿ. ಸೊ ಇಲ್ಲಿ ನಾವೇನು ಮಾಡಬೇಕು, 1,50,000 ಡಿವೈಡ್ ಬೈ 75% ಮಾಡಿದ್ವಿ ಅಂತಂದರೆ ನಿಮ್ಮದು ವರ್ಕ್ ಸರ್ಟಿಫೈಡ್ ಬರುತ್ತೆ. 1,50,000 ಡಿವೈಡೆಡ್ ಬೈ 75% ಮಾಡಿದ್ರಿ ಅಂತಂದ್ರೆ ಟೋಟಲ್ 2 lakh. ಸೊ 2 lakh 75% ಮಾಡಿರಿ 1,50,000. ಸೊ ಈ ರೀತಿ ನೀವು ಕ್ರಾಸ್ ಕ್ಯಾಲ್ಕುಲೇಷನ್ ಮಾಡಿ ನೋಡಬೇಕು. ಮಟೀರಿಯಲ್ ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ಸ್ 4,000, ಮಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ 1,000, depreciate plant at 10% per annum. Prepare contract record and find out how much profit can be transferred to profit and loss account and work in progress in balance sheet. So balance sheet ಹಾಕಿ work in progress ಅನ್ನು ನಾವು ತೋರಿಸ್ತೀವಿ. ಓಕೆ. ಸೊ ಲೆಟ್ಸ್ ಪ್ರಿಪೇರ್ ದ ಕಾಂಟ್ರಾಕ್ಟ್ ಅಕೌಂಟ್. ನೋಡಿರಿ, ಸೊ ಮಟೀರಿಯಲ್ ಇಸ್ಯೂಡ್ ಎಷ್ಟೈತ್ರಿ, 75,000 ಐತಿ. ಕಾಂಟ್ರಾಕ್ಟ್ ಕಾಸ್ಟಿಂಗ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಈ ಕಡೆ ಎಲ್ಲ ಎಕ್ಸ್ಪೆನ್ಸಸ್ ಬರ್ತಾವೆ, ಈ ಕಡೆ ಏನು ಉಳಿದಿರ್ತೈತಲ್ಲ ಅದೆಲ್ಲ ಬರುತ್ತೆ. ಆಮೇಲೆ ಏನು ರೆವೆನ್ಯೂ ಆಗುತ್ತೆ ಅದು ಈ ಕಡೆ ಬರುತ್ತೆ. ಓಕೆ. ಸೊ ಟೋಟಲ್ 2 ಮಟೀರಿಯಲ್ಸ್ ಇಸ್ಯೂಡ್ 75,000 ಐತಿ. ದೆನ್ ವೇಜಸ್ 1,10,000 ಐತಿ. ದೆನ್ ಅಕ್ರೂಡ್ ಆನ್ 31st March. ಸೊ ಔಟ್ಸ್ಟ್ಯಾಂಡಿಂಗ್ ಮತ್ತು ನಾವು ಕೊಡಬೇಕಾಯ್ತು, ಅದು ಎಷ್ಟೈತ್ರಿ, ಅಕ್ರೂಡ್ ವೇಜಸ್ಸು 4,000 ಐತಿ. ಸೊ ಟೋಟಲ್ 1,14,000. 2 ಜನರಲ್ ಚಾರ್ಜಸ್ 4,000 ಐತಿ. ದೆನ್ 2 ಪ್ಲ್ಯಾಂಟ್, ನಾವು ಟೋಟಲ್ ಪ್ಲ್ಯಾಂಟ್ ನೀವು ಡೆಪ್ರಿಷಿಯೇಷನ್ ಮಾಡಿ ಡೈರೆಕ್ಟ್ಲಿ ಡೆಪ್ರಿಷಿಯೇಷನ್ ಅಷ್ಟೇನೂ ತೋರಿಸ್ಬೋದು. ಇಲ್ಲಾಂದ್ರೆ ಏನು ಮಾಡಬೇಕು, ನಾವು ಇಲ್ಲಿ ಪ್ಲ್ಯಾಂಟ್ ತೋರಿಸ್ಬೇಕು, ಆಮೇಲೆ ಡೆಪ್ರಿಷಿಯೇಷನ್, ಆಮೇಲೆ ಏನು ಉಳಿದೈತಿ ಅದನ್ನು ನಾವು ತೋರಿಸ್ತೀವಿ. ಓಕೆ. ಸೊ ಪ್ಲ್ಯಾಂಟ್ ಇನ್ಸ್ಟಾಲ್ಡ್ 20,000, ನಾವು ಸೊ ಬೈ ಪ್ಲ್ಯಾಂಟ್, ಇಲ್ಲ ಅಂದ್ರೆ ನೀವು ಇಲ್ಲಿ ಓನ್ಲಿ ಡೆಪ್ರಿಷಿಯೇಷನ್ನು ತೋರಿಸ್ಬೋದು. ಇಲ್ಲಿ ಡೆಪ್ರಿಷಿಯೇಷನ್ ಅಷ್ಟೇ ಚಾರ್ಜ್ ಮಾಡ್ಬೋದು. ಮಾಡಿದ್ರಿ ಅಂತಂದ್ರೆ ಇಲ್ಲಿ 19,000 ನಿಮ್ಗೆ ಉಳಿತೈತಿ. ಸೊ ಮೆನಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇಲ್ಲಿ ಪ್ಲ್ಯಾಂಟನ್ನು ತೋರಿಸಿ ಇಲ್ಲಿ ಏನು ಉಳಿದಿರ್ತೈತಲ್ಲ ಅದನ್ನು ನಾವು ಇಲ್ಲಿ ತೋರಿಸ್ತೀವಿ. ಓಕೆ. ಸೊ ಬೈ ಪರ್ಟಿಕ್ಯುಲರ್ಸ್, ನೋಡಿರಿ, ಪ್ಲ್ಯಾಂಟ್ ನಮ್ಮಲ್ಲಿ ಏನು ಉಳಿತು, ಡೆಪ್ರಿಷಿಯೇಷನ್ ಆದಮೇಲೆ ನಮ್ಮದು ವ್ಯಾಲ್ಯೂ ಎಷ್ಟು ಉಳಿತು ಅಂಥೇಳಿ ನಾವು ಕಾಂಟ್ರಾಕ್ಟ್ ಪ್ರೈಸ್ ಕಂಡುಹಿಡುವಾಗ ಇದನ್ನು ಮಾಡ್ತೀವಿ. ಸೊ ಟೋಟಲ್ ನೋಡಿರಿ, ನಾನು ಅದನ್ನು ಹೇಳಿದೆ, ಇಲ್ಲಿ ಇಯರ್ ಅಂತ ಹೇಳಿದೆ ನಾವು 31st December ಇದನ್ನು ಯೂಸ್ ಮಾಡಿದ್ದಾರೆ. ಸೊ ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಇನ್ 1st July ಐತಿ. ಸೊ 1st July ಇಂದ December 31st
ಸೊ 6 ತಿಂಗಳು ಮಾತ್ರ ನಾವು ಈ ಪ್ಲ್ಯಾಂಟನ್ನು ಯೂಸ್ ಮಾಡಿದ್ವಿ. ಸೊ ಅದಕ್ಕಾಗಿ ಈ ಕಾಂಟ್ರಾಕ್ಟ್ ಸಂಬಂಧಪಟ್ಟಂಗೆ ನಾವು 6 ತಿಂಗಳ ಡೆಪ್ರಿಷಿಯೇಷನನ್ನು ಮಾತ್ರ ಇದರಲ್ಲಿ ಹಾಕಬೇಕು ನಾವು. ಸೊ ಡೆಪ್ರಿಷಿಯೇಷನ್ 20,000 ಇಂಟು 10% ಇಂಟು ಹಾಫ್ ಅಂದ್ರೆ 6 months. ಸೊ ದಟ್ ವಿಲ್ ಬಿ 1,000. ಸೊ ರಿಮೈನಿಂಗ್ ಪ್ಲ್ಯಾಂಟ್ ಎಷ್ಟು ಉಳಿತ್ರಿ? 19,000 ಉಳಿತು. ದೆನ್ ಬೈ ಮಟೀರಿಯಲ್ ಅಟ್ ಸೈಟ್ ಆ್ಯಂಡ್ ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್. ಸೊ 4,000 ನಾವೇನು ಮಾಡಿದ್ವಿ? ಮಟೀರಿಯಲ್ ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ಸ್. ಸೊ ಇದನ್ನು ನಾವು ಅಂದರೆ ಮಟೀರಿಯಲ್ ಟೋಟಲ್ ನಾವು ಇಷ್ಟು ತೋರಿಸಿದ್ವಿ, ಆದರೆ ಇದಿಷ್ಟು ನಮ್ಮ ಕಡೆ ಒಂದು ಬೇರೆ ಕಾಂಟ್ರಾಕ್ಟ್ ಕಳಿಸಿದ್ವಿ, ಆಮೇಲೆ ರಿಟರ್ನ್ ಟು 1,000. ಸೊ ಆ್ಯಕ್ಚುಲಿ ಈ ಕಾಂಟ್ರಾಕ್ಟ್ ಸಂಬಂಧಪಟ್ಟಂಗೆ ಎಷ್ಟು ಕಾಸ್ಟ್ ಆಗೈತಿ ಅಂತೇಳಿ ನಾವು ಕಂಡುಹಿಡಬೇಕಾಗಿತ್ತು ಅಂತಂದ್ರೆ ಉಳಿದಿದ್ದನ್ನು ನಾವು ಮೈನಸ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಸರ್ಟಿಫೈಡ್ ಎಷ್ಟಾಗೈತೆ ರೀ? 2 lakhs. ಸೊ ಅದನ್ನು ಹೇಳಿದ್ನಲ್ಲ ನಾನು, 1,50,000 ಡಿವೈಡ್ ಬೈ 75% ಮಾಡಿದ್ರಿ ಅಂತಂದ್ರೆ 2 lakh rupees ವರ್ಕ್ ಸರ್ಟಿಫೈಡ್ ಬರುತ್ತೆ. ದೆನ್ ವರ್ಕ್ ಅನ್ಸರ್ಟಿಫೈಡ್ ಹೇಳಿದ್ದಾರೆ, 1 ಅನ್ಸರ್ಟಿಫೈಡ್ 6,000 ಐತಿ. ಸೊ ಟೋಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಇಸ್ 2,06,000. ದೆನ್ ಬೈ ಮಟೀರಿಯಲ್ಸ್ ಟ್ರಾನ್ಸ್ಫರ್ ಟು ಅದರ್ ಕಾಂಟ್ರಾಕ್ಟ್ಸ್. ಸೊ 4,000 rupees ನಾವು ಬೇರೆ ಕಾಂಟ್ರಾಕ್ಟ್ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಇದು ಮಟೀರಿಯಲ್ ಅಟ್ ಸೈಟ್ ಉಳಿದೈತಿ. ಆಮೇಲೆ 4,000 ರೂಪಾಯಿನ ಬೇರೆ ಕಾಂಟ್ರಾಕ್ಟ್ಗೆ ಕಳಿಸಿದ್ವಿ. ಆಮೇಲೆ ರಿಟರ್ನ್ ಟು ಸ್ಟೋರ್ಸ್ ಏನೈತಿ? 1,000 ಐತಿ. ಸೊ 75,000 ರೂಪಾಯಿ ಮಟೀರಿಯಲ್ ನಾವು ಇಶ್ಯೂ ಮಾಡಿದ್ವಿ ಈ ಕಾಂಟ್ರಾಕ್ಟ್ ಸಲುವಾಗಿ. ಅದ್ರಾಗ ಇಷ್ಟು ಉಳಿದೈತಿ, ಅದನ್ನು ನಾವು ತೋರಿಸ್ಬೇಕು. ಸೊ ಆ್ಯಕ್ಚುಲಿ ಎಷ್ಟಾಗೈತೆ ಅನ್ನೋದು ನಮಗೆ ಸಿಕ್ಬಿಡುತ್ತೆ. ಸೊ ಈಗ ಟೋಟಲ್ 2,34,000 2,34,000 ಆಯಿತು. ಸೊ ನೋಷನಲ್ ಪ್ರಾಫಿಟ್ ವಿಲ್ ಬಿ 21,000. ಸೊ ಇದನ್ನು ನಾವು percentage ಎಷ್ಟು ಕಂಪ್ಲೀಷನ್ ಆಗೈತಿ. ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್? ಆನ್ ದ್ಯಾಟ್ ಬೇಸಿಸ್ ಯು ಆರ್ ಟ್ರಾನ್ಸ್ಫರಿಂಗ್ P&L account and to reserve. So for that you have to make a working note for that. So calculation of amount of profit transfer to profit and loss account and reserve. Degree of work completion, work certified divided by contract price into 100. So now ಏನು ಮಾಡ್ತೀವಿ? 2 lakh divided by 4 lakh into 100, that is 50%. So it is more than 50% ರೇಂಜ್ನಾಗ ಐತಿ. ಸೊ ಇದನ್ನು ನಾವು ಆಲ್ರೆಡಿ ಕಾಂಟ್ರಾಕ್ಟ್ ಪ್ರೈಸಿಂಗ್ದು, ಕಾಂಟ್ರಾಕ್ಟ್ ಅಕೌಂಟಿಂಗ್ದು ಯೂನಿಟನ್ನು ಪೂರಾ ಅಪ್ಲೋಡ್ ಮಾಡಿದ್ದೀವಿ ಯೂಟ್ಯೂಬ್ನಲ್ಲಿ. ನೀವು ಅಲ್ಲಿ ನೋಡಬೇಕು ಯಾವ ಪರ್ಸೆಂಟೇಜ್ ಇದೆ, ಯಾವ ಪರ್ಸೆಂಟಿಗೆ 1/3 ಅಂತೀವಿ, ಯಾವುದನ್ನು ನಾವು 50% ಮೋರ್ ಹೋತು ಅಂತಂದರೆ 50% 50% ಮೋರ್ ಹೋತು ಅಂದರೆ ಏನೈತಿ ಅದನ್ನು ನೀವು ನೋಡಿರಿ. ಅದ್ರ ಪ್ರಕಾರ ನಾವು ಫಾರ್ಮುಲಾನು ಹಾಕಿ ಬಿಡಿಸಿದ್ದೈತಿ. ಸೊ ಇಲ್ಲಿ 2/3 ನಾವು ಏನು ಮಾಡಬೇಕಾಗುತ್ತೆ? ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ವೆನ್ ಡಿಗ್ರಿ ಆಫ್ ಕಂಪ್ಲೀಷನ್ ಇಸ್ ಈಕ್ವಲ್ ಟು 50% ಆರ್ ಮೋರ್, ದೆನ್ 50% ಫಾರ್ಮುಲಾ ಅಪ್ಲೈಡ್ ಆಸ್ 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರೇಷ್ಯೂ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ಅದನ್ನು ಇಲ್ಲಿ ನಾವು ಮಾಡಿದ್ದೀವಿ. ಸೊ ಸಾರಿ ನೋಡಿರಿ, 2/3 ಇಂಟು 21,000 ನೋಷನಲ್ ಪ್ರಾಫಿಟ್, 1,50,000 ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ 2 lakh ವರ್ಕ್ ಸರ್ಟಿಫೈಡ್. ಸೊ 10,500 ನಾವು P&L ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ವಿ. ಉಳಿದಿದ್ದ ರಿಸರ್ವ್ಸನ್ನು 10,500 ನಾವು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಬೈ ನೋಷನಲ್ ಪ್ರಾಫಿಟ್ ಬ್ರಾಟ್ ಡೌನ್ 21,000. ಸೊ ಇದನ್ನು ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವ ರೀತಿ ತೋರಿಸ್ತೀವಿ? ಓಕೆ, ಅದನ್ನ ಇಲ್ಲಿ ತೋರಿಸಿದ್ವಿ ನಾವು. ಸೊ ಅಕ್ರೂಡ್ ವೇಜಸ್ 4,000. ಸೊ ಅದು ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತ ಹೇಳಿ ನಾವು ಇಲ್ಲಿ ತೋರಿಸಿದ್ವಿ. ನಂತರ ವರ್ಕ್ ಇನ್ ಪ್ರೋಗ್ರೆಸ್ಸು 2,06,000 ಲೆಸ್ ರಿಸರ್ವ್. ಸೊ ರಿಸರ್ವ್ಸ್ 10,500 ಇಲ್ಲಿ ನಾವು ಲೆಸ್ ಮಾಡಿದ್ವಿ. ಲೆಸ್ ಕ್ಯಾಶ್ ರೇಷಿಯೋ 1,50,000 45,500. ಮಟೀರಿಯಲ್ ಸೈಟ್ ಇದು 4,000 ಅಲ್ಲ, 4,000 rupees. ಪ್ಲ್ಯಾಂಟ್ ಆಟ್ ಸೈಟ್ 19,000. ಸೊ ಇದನ್ನು ಜಸ್ಟ್ ನೀವು ಶೋ ಮಾಡಬೇಕು ಬ್ಯಾಲೆನ್ಸ್ ಶೀಟ್ ಒಳಗೆ ಎಲ್ಲಿ ತೋರಿಸ್ತೀವಿ ಅಂತೇಳಿ. ಮಟೀರಿಯಲ್ ಸೈಟ್ 4,000 ಅಷ್ಟೇ ಐತಿ, ಬೇರೆಯವ್ರು ಕೊಟ್ಟಿದ್ದು ಸಂಬಂಧಪಟ್ಟಂಗಿಲ್ಲ ನಮ್ಗೆ. ಇಲ್ಲಿ ಓನ್ಲಿ ನಮ್ಮ ಸೈಟ್ ಒಳಗೆ ಏನು ಉಳಿದೈತಲ್ಲ ಅದನ್ನು ಮಾತ್ರ ನಾವಿಲ್ಲಿ ತೋರಿಸ್ತೀವಿ. ಸೊ ಇಷ್ಟು ನೀವು ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸ್ಬೋದು. ಇಲ್ಲ ಅಂತಂದರೆ ನಿಮ್ಗೆ ಇದು ಕನ್ಫ್ಯೂಸ್ ಆಗ್ತೈತಿ ಅಂತಂದರೆ ಓನ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಕೂಡ ನೀವು ತೋರಿಸ್ಬೋದು. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವರ್ಕ್ ಇನ್ ಪ್ರೋಗ್ರೆಸ್ 2,06,000 ಲೆಸ್ ರಿಸರ್ವ್ 10,500 ಲೆಸ್ ಕ್ಯಾಶ್ ರಿಸೀವ್ಡ್ 15,000. ಸೊ ಇನ್ನೂ ನಿಮ್ಗೆ ಬರಬೇಕಾಗಿದೆ ಎಷ್ಟು? 45,500 ಬರಬೇಕಾಗಿದೆ. ಸೊ ದಟ್ ಬ್ಯಾಲೆನ್ಸ್ ಶೀಟ್ ಒಳಗೆ ನೀವು ಜಸ್ಟ್ ಶೋ ಮಾಡಂತ ಹೇಳಿದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ದಿಸ್ ಅಕೌಂಟ್, ದೆನ್ ವರ್ಕಿಂಗ್ ನೋಟ್, ಹೌ ಮಚ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಹ್ಯಾಸ್ ಟು ಟ್ರಾನ್ಸ್ಫರ್ ಟು ರಿಸರ್ವ್, ದೆನ್ ವೇರ್ ಯು ಹ್ಯಾವ್ ಟು ಶೋ ದ ಐಟಮ್ಸ್. ವರ್ಕ್ ಇನ್ ಪ್ರೋಗ್ರೆಸ್ ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವ ರೀತಿ ತೋರಿಸ್ತೀವಿ ಅಂತೇಳಿ ತೋರಿಸಿದಿರುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಈಸಿ ಪ್ರಾಬ್ಲಮ್. ನೆಕ್ಸ್ಟ್, ಶ್ರೀದೇವಿ ಟ್ರಾನ್ಸ್ಪೋರ್ಟ್ ಕಂಪ್ನಿ ಸಪ್ಲೈಸ್ ದ ಫಾಲೋವಿಂಗ್. ಸೊ 5 ಯೂನಿಟ್ ಮೇಲೆ ನಿಮಗೆ 5 ಮಾರ್ಕ್ಸಿನ 15 ಮಾರ್ಕ್ಸಿನ ಕ್ವಶನ್ಸನ್ನು ಈಕ್ವಲ್ ಆಗಿ ಕೇಳ್ತಿರ್ತಾರೆ. ನಿಮಗೆ ಯಾವ್ದು ಈಸಿ ಚಾಪ್ಟರ್ ಅನಿಸ್ತಾವೆ ಅದನ್ನು ನೀವು 3 ಚಾಪ್ಟರ್ನು ರೆಡಿ ಮಾಡ್ಕೊಂಡ್ರೂ ಕೂಡ ಯು ಕ್ಯಾನ್ ಕವರ್ 100 ಮಾರ್ಕ್ಸ್. ನೀವು 3 ಚಾಪ್ಟರ್ ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಂಡ್ರೂ ನಿಮ್ಮ ಪ್ರೊಸೆಸ್ ಕಾಸ್ಟಿಂಗ್ ಡಿಫಿಕಲ್ಟ್ ಆಗ್ತಿತ್ತು ಅಂದ್ರೆ ಆಪ್ರೇಟಿಂಗ್ ಕಾಸ್ಟಿಂಗ್ ಮಾಡ್ಕೊಳ್ರಿ, ಮ್ಯಾನೇಜರ್ ಕಾಸ್ಟಿಂಗ್, ಈ ರೀತಿ ನೀವು ಯಾವ ಚಾಪ್ಟರ್ ಒಳಗೆ ನೀವು ಸ್ಟ್ರಾಂಗ್ ಅದಿರಿ ಆ ಚಾಪ್ಟರ್ಸನ್ನು ರೆಡಿ ಮಾಡ್ಕೊಳ್ರಿ ಆ್ಯಂಡ್ ಗೋ ಆ್ಯಂಡ್ ರೈಟ್ ಯುವರ್ ಎಕ್ಸಾಮ್. ಯು ವಿಲ್ ಸ್ಕೋರ್ 100 ಮಾರ್ಕ್ಸ್. ಓಕೆ, ನೆಕ್ಸ್ಟ್
ಆಪ್ರೇಟಿಂಗ್ ಕಾಸ್ಟಿಂಗ್ ಮೇಲೆ ಕ್ವಶನ್ ನಂಬರ್ 9 ಇದೆ. ಸೊ ಜಸ್ಟ್ ಸಿ. Sridevi Transport Company supplies the following details in respect of truck of 5 ton capacity. ಸೊ 5 ton ಕೆಪಾಸಿಟಿ ಟ್ರಕ್ ಐತಿ, ಅದಕ್ಕೆ ಸಂಬಂಧಪಟ್ಟಂಥ ಕಾಸ್ಟನ್ನು ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಟ್ರಕ್ 6,20,000, ಸ್ಕ್ರ್ಯಾಪ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ ಲೈಫ್ 20,000. ಸೊ ಹಿಂಗೆ ಕೊಟ್ಟಾರ ಅಂತಂದ್ರೆ ಡೆಪ್ರಿಷಿಯೇಷನ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೊಟ್ಟಂಥ ಇನ್ಫಾರ್ಮೇಷನ್ಸ್ ಇದೆ. ಓಕೆ, ನೆಕ್ಸ್ಟ್ ಡೀಸೆಲ್ ಆಯಿಲ್ ಗ್ರೀಸ್ 50 ಪರ್ ಟ್ರಿಪ್ ಈಚ್ ವೇ. ನೆಕ್ಸ್ಟ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಪರ್ ಮಂತ್ ಕೊಟ್ಟಿದ್ದಾರೆ, ಡಯಟ್ ವೇಸ್ ಪರ್ ಮಂತ್ ಕೊಟ್ಟಿದ್ದಾರೆ, ಕ್ಲೀನರ್ಸ್ ವೇಸ್ ಪರ್ ಮಂತ್ ಕೊಟ್ಟಾರೆ, ಇನ್ಶೂರೆನ್ಸ್ ಪರ್ ಮಂತ್ ಕೊಟ್ಟಾರೆ, ಟ್ಯಾಕ್ಸ್ 15,000 ಪರ್ ಮಂತ್ 3,000. ಜನರಲ್ ಸೂಪರ್ವೈಸ್ ಚಾರ್ಜಸ್ ಒಂದಿಷ್ಟು ಪರ್ NM ಕೊಟ್ಟಾರ, ಪರ್ ಮಂತ್ ಕೊಟ್ಟಾರ. ಅದನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ದಟ್ ಯು ಶುಡ್ ನೋ. ಪರ್ ಮಂತ್ ಕ್ಯಾಲ್ಕುಲೇಷನ್ ಮಾಡಂದಾರ ಟೋಟಲ್ ಕಾಸ್ಟನ್ನು ಅಂತಂದ್ರೆ ಆ ರೀತಿ ಮಾಡಬೇಕು. ಪರ್ ಇಯರ್ ಮಾಡಂದ್ರೆ ಪರ್ ಇಯರ್ ಮಾಡಬೇಕು. ಓಕೆ, ನೋಡಿರಿ ಎಸ್ಟಿಮೇಟೆಡ್ ಲೈಫ್ ಟ್ರಕ್ ಇಸ್ 10 years. ಸೊ ಡೆಪ್ರಿಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 3 ಇನ್ಫಾರ್ಮೇಷನ್ ಸಿಕ್ಕು. ಟೋಟಲ್ ಕಾಸ್ಟ್ ಸಿಕ್ತು, ಸ್ಕ್ರ್ಯಾಪ್ ವ್ಯಾಲ್ಯೂ ಸಿಕ್ತು, ಆಮೇಲೆ 10 years ಲೈಫ್ ಸಿಕ್ತು. ದ ಟ್ರಕ್ ಕ್ಯಾರೀಸ್ ಗೂಡ್ಸ್ ಟು ಆ್ಯಂಡ್ ಫ್ರಾಮ್ ಬಿಜಾಪುರ್ ಸಿಟಿ ಕವರಿಂಗ್ ಅ ಡಿಸ್ಟೆನ್ಸ್ ಆಫ್ 50 miles ಈಚ್ ವೇ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವಿಲ್ಲಿ ಬಿಜಾಪುರಕ್ಕೆ ಹೋಗಿ ಬರೋದನ್ನು ಎರಡೂ ತೊಗೋಬೇಕು. ಇಲ್ಲಿ 50 ಹೇಳೋಣ ಅಂತಂದ್ರೆ 2 trips ಅಂತೇಳಿ ನಾವು ತೊಗೋಬೇಕು. ಓಕೆ, ಆನ್ ಔಟ್ವರ್ಡ್ ಟ್ರಿಪ್ ಫ್ರೇಟ್ ಈಸ್ ಅವೈಲೇಬಲ್ ಟು ದ ಎಕ್ಸ್ಟೆಂಟ್ ಆಫ್ ಫುಲ್ ಕೆಪಾಸಿಟಿ ಆ್ಯಂಡ್ ರಿಟರ್ನ್ 60% ಕೆಪಾಸಿಟಿ. ಸೊ ಹೋಗುವಾಗ ಫುಲ್ ಕೆಪಾಸಿಟಿ 5 ton ಹಿಡ್ಕೊಂಡು ಹೋಗ್ತಾರೆ, ಬರುವಾಗ 60% ಕೆಪಾಸಿಟಿ ಅಷ್ಟೇ ಇರುತ್ತೆ. ಸೊ ಇದನ್ನು ನಾವು ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಷನನ್ನು ಮಾಡಬೇಕು. ದೆನ್ ಅಸ್ಯೂಮಿಂಗ್ ದ್ಯಾಟ್ ದ ಟ್ರಕ್ ರನ್ಸ್ ಆನ್ ಆನ್ ಎವರೇಜ್ 25 days ಇನ್ ಅ ಮಂತ್. ವರ್ಕೌಟ್ ಆಪ್ರೇಟಿಂಗ್ ಕಾಸ್ಟ್ ಪರ್ ಟನ್ ಮೈಲ್. ಇಲ್ಲಿ ನಾವು 25 ದಿನದ ಮಾಡಬೇಕಾಗೈತಿ. ಪರ್ ಮಂತ್ಗೆ 25 ದಿನ ಓಡುತ್ತೆ. ಸೊ ಈ ಪರ್ NM ಕಾಸ್ಟ್ ಏನಿದಾವಲ್ಲ ಇವಕ್ಕೂ ಕೂಡ ನಾವು ಏನು ಮಾಡಬೇಕಾಗತ್ತೆ, ಪರ್ ಮಂತಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಓಕೆ, ಈ ಪ್ರಾಬ್ಲಮ್ ಓವರ್ ಆಲ್ ಪಿಕ್ಚರ್ ಹೇಳ್ತಾ ಇದ್ದೀನಿ ನಾನು. ಸೊ ಅದನ್ನು ಯಾವ ರೀತಿ ಮಾಡಿದ್ವಿ ಸೊಲ್ಯೂಷನ್ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಸಾಲ್ವ್ ಮಾಡ್ತೀವಿ ಅಂದರೆ ಸಾಲ್ವ್ ಮಾಡಿರಿ. ರೇಟ್ ಪರ್ ಟನ್ ದ್ಯಾಟ್ ದ ಕಂಪ್ನಿ ಶುಡ್ ಚಾರ್ಜ್ ಈ ಪ್ರಾಫಿಟ್ ಆಫ್ 50% ಆನ್ ಫ್ರೇಟೇಜ್ ಈಸ್ ಟು ಬಿ ಅರ್ನ್ಡ್. ಸೊ ನಾವು 50% ಪ್ರಾಫಿಟ್ ಮಾಡಬೇಕಾಗಿತ್ತು ಅಂತಂದ್ರೆ ಫ್ರೇಟ್ ಎಷ್ಟು ಚಾರ್ಜ್ ಮಾಡಬೇಕು ಅಂತ ಕೇಳಿದ್ದಾರೆ. ರೇಟ್ ಪರ್ ಟನ್ ಎಷ್ಟು ಚಾರ್ಜ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ನಾವು ಫಸ್ಟ್ ಏನು ಮಾಡಬೇಕಾಗುತ್ತೆ, ಆಪ್ರೇಟಿಂಗ್ ಕಾಸ್ಟನ್ನು ರೆಡಿ ಮಾಡಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದು ಆದಮೇಲೆ ಟೋಟಲ್ ಟನ್ ಕಿಲೋಮೀಟರ್ನು ಕಂಡು ಹಿಡಿಬೇಕು. ಅದು ಆದಮೇಲೆ ಪರ್ ಟನ್ ಕಿಲೋಮೀಟರ್ ಪ್ರೈಸ್ ಕಂಡು ಹಿಡಿಬೇಕು. ಅದಕ್ಕೆ 50% ಆ್ಯಡ್ ಮಾಡಬೇಕು. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪ್ರೈಸ್. ಓಕೆ, ಲೆಟ್ಸ್ ಸಿ ದ ಸೊಲ್ಯೂಷನ್. ನೋಡಿರಿ, ಫಸ್ಟ್ ನಾವು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಟನ್ ಮೈಲ್ಸ್ ಅದನ್ನು ನಾವು ಕಂಡು ಹಿಡಿಯೋಣ. ಓಕೆ, ಸೊ ಇಲ್ಲಿ ಎರಡು ರೀತಿ, ಒಂದು ಹೋಗುವಾಗ 100% ಕೆಪಾಸಿಟಿ ಫುಲ್ ಯುಟಿಲೈಸ್ ಮಾಡಿದ್ದಾರೆ, ಬರುವಾಗ ಏನಾಗಿದ್ರೆ 60% ಕೆಪಾಸಿಟಿ ಮಾಡೈತಿ. ಸೊ ಅದಕ್ಕೆ ನಾವೇನು ಮಾಡೋಣ, ಫಸ್ಟ್ ಅದಕ್ಕೆ ಇಂಡಿವಿಜುವಲ್ ಆಗಿನೇ ಕ್ಯಾಲ್ಕುಲೇಷನ್ ಮಾಡೋಣ. ಅದನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಟನ್ ಮೈಲ್ಸ್. ನಂಬರ್ ಆಫ್ ಟ್ರಕ್ಸ್ ಒಂದೈತಿ, ನಂಬರ್ ಆಫ್ ಟ್ರಿಪ್ಸು ಒಂದೇ ತೋರಿಸ್ಬೇಕು. ಯಾಕಂತಂದ್ರೆ ಇಲ್ಲಿ ಎರಡು ನಾವು ತೋರಿಸಿವಿ ಅಂದ್ರೆ ರಾಂಗ್ ಆಗುತ್ತೆ. ಯಾಕೆ 100% ಹೋಗುವಾಗ ಬರುವಾಗ 60% ಐತಿ, ಅದಕ್ಕೆ ನಾವು ಸಪ್ರೇಟ್ ಮಾಡ್ತಾ ಇದ್ದೀವಿ. ಬೈ ಚಾನ್ಸ್ ಬರುವಾಗೂ 100% ಇತ್ತು, ಹೋಗುವಾಗೂ 100% ಇತ್ತು ಅಂತಂದ್ರೆ ನೀವು ಈ ಫಾರ್ಮುಲಾ ಒಂದೇ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಬೋದಿತ್ತು. ಓಕೆ, ನಂತರ ಡಿಸ್ಟೆನ್ಸ್ ಇದೆ, ನಂತರ ಲೋಡಿಂಗ್ ಕೆಪಾಸಿಟಿ ಐತಿ, ದೆನ್ ಆ್ಯಕ್ಚುಯಲ್ ಕೆಪಾಸಿಟಿ ಯೂಸ್ಡ್ ಐತಿ. ಸೊ ಫಸ್ಟ್ ಒಂದು ಟ್ರಕ್ ಐತಿ, ಆಮೇಲೆ ಒಂದು ಟ್ರಿಪ್ಪು, ಆಮೇಲೆ 25 days ಇಂಟು 50 kilometer, ದೆನ್ capacity 5 ton. So total capacity utilized 100%. So total ton miles 6250. So next ಒಳಗೆ ಏನಾಗೈತ್ರಿ, ಹೊಳಿ ಬರುವಾಗ 1 into 1 truck 1 trip into 25 days into 50 ಏನಿದೆ, what is this 50 kilometer distance, then 5 ton capacity. ಸೊ ಈ ಕೆಪಾಸಿಟಿ ಒಳಗೆ ನಾವು ಬರುವಾಗ 60% ಕೆಪಾಸಿಟಿ ಮಾತ್ರ ಲೋಡನ್ನು ತೊಗೊಂಡ್ಬಂದಿದ್ವಿ, ನಾವು ಅಷ್ಟೇ ಸಿಕ್ಕೈತೆ, 60% ಲೋಡ್ ಅಷ್ಟೇ ಸಿಕ್ಕೈತೆ. ಸೊ ನಾವು ಆ್ಯಕ್ಚುಲಿ ಕಾಸ್ಟ್ ಫರ್ ಟನ್ ಮಾಡಬೇಕಾಗಿತ್ತು ಅಂತಂದ್ರೆ ನಮ್ಮದು ಎಷ್ಟು ಮಟೀರಿಯಲ್ ತೊಗೊಂಬಂದಿವಿ ಅದ್ರ ಮೇಲೆ ನಾವು ಕಂಡು ಹಿಡಿಬೇಕು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, 3750 ಹೊಳ್ಳಿ ಬರುವಾಗ ಅದ್ರ ಮೈಲ್ಸ್ ಕಂಡು ಹಿಡಿದ್ವಿ. ಸೊ ಟೋಟಲ್ ಟನ್ಸ್ ಮೈಲ್ಸು 6250 ಪ್ಲಸ್ 3750 ದಟ್ ಈಸ್ 10,000. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸಾಲ್ವ್. ಸೊ ಓನ್ಲಿ ಥಿಂಗ್ ಯು ಶುಡ್ ನೋ ದಟ್ ವೈಲ್ ಗೋಯಿಂಗ್ ಹೌ ಮಚ್ ಕೆಪಾಸಿಟಿ ದೇ ಆರ್ ಯುಟಿಲೈಸ್ಡ್ ಇನ್ ಟೋಟಲ್ ಕೆಪಾಸಿಟಿ, ದೆನ್ ವೈಲ್ ಕಮಿಂಗ್ ಹೌ ಮಚ್ ಕೆಪಾಸಿಟಿ ದೇ ಆರ್ ಯುಟಿಲೈಸ್ಡ್ ಇನ್ ಟೋಟಲ್ ಕೆಪಾಸಿಟಿ. ಸೊ ಹೋಗುವಾಗ 100% ಕೆಪಾಸಿಟಿ ಫುಲ್ ಯುಟಿಲೈಸ್ ಮಾಡ್ಯಾರ ಅಂದ್ರೆ 5 ton ಪೂರಾ ತೊಗೊಂಡೋಗ್ಯಾರ,
ಬರುವಾಗ 5 ಟನ್ ಸಿಕ್ಕಿಲ್ಲ ಅವರಿಗೆ. 5 ಟನ್ 60% ಸಿಕ್ಕೈತೆ. 5 ಟನ್ 60% ಅಂತಂದ್ರೆ 3 ಟನ್ ಅಷ್ಟೇ ಸಿಕ್ಕೈತೆ ಬರುವಾಗ. ಸೊ ನಾವು ಇಲ್ಲೇನು ಮಾಡಕತ್ತೀವಿ, ಟೋಟಲ್ ಟನ್ ಮೈಲ್ಸ್ ಅನ್ನು ಕಂಡು ಹಿಡಿತಾ ಇದ್ದೀವಿ. ಸೊ ಅದಕ್ಕೆ ನಾವು 10,000 ಈಸ್ ದ ಟೋಟಲ್ ಟನ್ ಮೈಲ್ಸ್. ಸೊ ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ. ಡೈರೆಕ್ಟ್ ವೇಜಸ್ ಎಷ್ಟಿದೆ ರೀ, 5,000 ಪರ್ ಮಂತ್ ಐತಿ. ಕ್ಲೀನರ್ ವೇಜಸ್ ಕೊಟ್ಟಿದ್ದಾರೆ 2,000 ಪರ್ ಮಂತ್ ಐತಿ. ಸೊ ದೀಸ್ ಆರ್ ಆಲ್ ಫಿಕ್ಸ್ಡ್ ಕಾಸ್ಟ್ಸ್. ದೆನ್ ವೇರಿಯಬಲ್ ಕಾಸ್ಟ್ ಸಪ್ರೇಟ್ ನಾವು ಕಂಡು ಹಿಡಿತೀವಿ. ಸೊ ಇನ್ಸೂರೆನ್ಸು ಕೊಟ್ಟಿದ್ದಾರೆ. ಇನ್ಸೂರೆನ್ಸ್ ಈಸ್ ಫಾರ್ 12 ಮಂತ್ಸ್. ಸೊ ಅದಕ್ಕೆ ನಾವೇನು ಮಾಡಿದ್ವಿ, 6,000 ಡಿವೈಡ್ ಬೈ 12 ಮಾಡಿದ್ವಿ. ದಟ್ ಈಸ್ ಆಲ್ಸೋ ಕನ್ವರ್ಟೆಡ್ ಟು ಪರ್ ಮಂತ್, ದಟ್ ಈಸ್ 500. ಟ್ಯಾಕ್ಸ್ 3,000 ಅದನ್ನು ಪರ್ ಇಯರ್ ಕೊಟ್ಟಾರ, ಅದನ್ನು ನಾವು ಡಿವೈಡ್ ಬೈ 12 ಮಾಡಿದ್ವಿ, 250 ಬಂತು. ದೆನ್ ಜನರಲ್ ಸೂಪರ್ವೈಸರ್ ಚಾರ್ಜಸ್ 15,000 ಪರ್ ಮಂತ್ ಪರ್ ಇಯರ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಪರ್ ಮಂತಿಗೆ ಕನ್ವರ್ಟ್ ಮಾಡಿದ್ವಿ, 1250. ಸೊ ಟೋಟಲ್ 9,000. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಮಂತ್ ಕೇಳ್ಯಾನೋ ಅಥವಾ ಇಯರ್ ಕೇಳ್ಯಾನೋ, ಆನ್ ದ್ಯಾಟ್ ಬೇಸಿಸ್ ವಿ ಹ್ಯಾವ್ ಟು ಡಿಸೈಡ್. ಸೊ ಇಲ್ಲಿ ನಾವೇನು ಹೇಳಿದ್ದೀವಿ, ಪರ್ ಮಂತ್ 25 ಡೇಸ್ ಅ ಮಂತ್ ಅಂತ ಹೇಳ್ಯಾನ ನಾವು. ನೀವು ಸರ್ 1 ಮಂತಿಗೆ 30 ದಿನ ಅಂತ ಇರ್ತೈತಲ್ರಿ ಅಂತ ನೀವು ಕೇಳ್ಬೋದು. ಸೊ ಇಲ್ಲಿ ಅವ ಏನು ಮಾಡ್ಯಾನ, ಅವನ ಟ್ರಕ್ ಓಡಿಸೋ ಒಂದು ಏನು ಪ್ಲ್ಯಾನ್, 25 1 ಮಂತ್ ಒಳಗೆ ನಾನು 25 ಡೇಸ್ ಅಷ್ಟೇ ನಾನು ರನ್ ಮಾಡ್ತೀನಿ ಅಂತ ಹೇಳ ನಾವು. ಸೊ 25 ಡೇಸ್ ಈಕ್ವಲ್ ಟು 1 ಮಂತ್ ಅಂತ ನೀವು ಕನ್ಸಿಡರ್ ಮಾಡಬೇಕು. ಓಕೆ, ಸಂಡೇ ಅದು ಫ್ರೀ. ನಮ್ಗತ್ಲೆ ಗೌರ್ಮೆಂಟ್ ನೌಕರತ್ಲೆ ಈಗ ನೀವು ವಿದ್ಯಾರ್ಥಿಗಳಿದ್ರೆ ಸಂಡೇ ನೀವು ಹೋಗೋದಿಲ್ಲ. ಸೊ ಆ ರೀತಿ ಅವನು ಪ್ಲ್ಯಾನ್ ಮಾಡಿರ್ಬೋದು. ಅವ 1 ಮಂತ್ ಒಳಗೆ 25 ದಿನ ಅಷ್ಟೇ ರನ್ ಮಾಡ್ಯಾನ. ಸೊ 25 ದಿನ ಈಸ್ ಈಕ್ವಲ್ ಟು 1 ಮಂತ್ ಫಾರ್ ಹಿಮ್. ಸೊ ಅಕಾರ್ಡಿಂಗ್ ಟು ದಟ್ ಯು ಆರ್ ಕ್ಯಾಲ್ಕುಲೇಟೆಡ್ ದ ಆಪರೇಟಿಂಗ್ ಕಾಸ್ಟ್ ಸೆಟ್. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್, ಡೀಸೆಲ್, ಆಯಿಲ್ ಆ್ಯಂಡ್ ಗ್ರೀಸ್ ಏನು ಹೇಳ್ಯಾನ ನೋಡಿರಿ, ಇದು ಇಂಪಾರ್ಟೆಂಟ್ ಐತಿ. 50 ಪರ್ ಟ್ರಿಪ್ ಈಚ್ ವೇ. ಇಲ್ಲಿ 2 ಟ್ರಿಪ್ ಮಾಡಿದಾರೆ, 50 ಪರ್ ಟ್ರಿಪ್ ಐತಿ. ಸೊ ಡೀಸೆಲ್, ಆಯಿಲ್ ಆ್ಯಂಡ್ ಗ್ರೀಸ್ 50 ಪರ್ ಟ್ರಿಪ್ ಐತಿ, 50 rupees ಇಂಟು 2 ಟ್ರಿಪ್ಸ್ ಇಂಟು 25 ಡೇಸ್. ಪರ್ ಡೇ ಎಷ್ಟು ಮಾಡ್ತಾ ಇದ್ದಾರೆ, 50 rupees ಹೋಗುವಾಗ, ಆಮೇಲೆ ಬರುವಾಗ 50 rupees. ಸೊ 2 ಸಲ ಆಯಿತು, 2 ಟ್ರಿಪ್ ಆಯಿತು, ಹೋಗಿ ಬರೋದು 1 ಟ್ರಿಪ್ ಆಯಿತು. ಸೊ 2 ಸಲ ಟ್ರಿಪ್ ಆಯಿತು, ಹೋಗೋದು 1 ಸಲ ಬರೋದು. ಸೊ ಅದಕ್ಕೆ 50 ರೂಪಾಯಿ ಪರ್ ಟ್ರಿಪ್ ಆಯಿತು. ಸೊ 25 ಡೇಸ್ ಐತಿ, ಆಮೇಲೆ ಹೋಗಿ ಬರೋದು ಸೇರಿ 2 ಐತಿ. ಸೊ ಅದಕ್ಕೆ ನಾವು 2,500 ಇಸ್ ದ ಡೀಸೆಲ್ ಆ್ಯಂಡ್ ಆಯಿಲ್ ಗ್ರೀಸ್ ಕಾಸ್ಟ್. ದೆನ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ 2,500 ಅಂತ ಕೊಟ್ಟಿದ್ದಾರೆ, ಅಟ್ ಈಸ್ ಆಲ್ಸೋ ಪರ್ ಮಂತ್ ಕೊಟ್ಟಾರ. ದೆನ್ ಡೆಪ್ರಿಷಿಯೇಷನ್ ನಾವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಕಾಸ್ಟ್ ಆಫ್ ಟ್ರಕ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡ್ ಬೈ ಎಸ್ಟಿಮೇಟೆಡ್ ಲೈಫ್. ಸೊ 6,20,000 ಮೈನಸ್ 20,000 ಡಿವೈಡ್ ಬೈ 10. ಸೊ ಇಲ್ಲಿ 1/12 ಯಾಕೆ ಮಾಡಿವಿ, ಪರ್ ಮಂತ್ ಕಂಡು ಹಿಡಿಬೇಕು ನಾವು, ಅದು 5,000. ಸೊ ಟೋಟಲ್ 10,000 ಆಯಿತು. ಟೋಟಲ್ ಆಪರೇಟಿಂಗ್ ಕಾಸ್ಟ್ ವಿಲ್ ಬಿ 90,000. ಸೊ 90,000. ಓಕೆ ಸ್ಟೂಡೆಂಟ್ಸ್, ಸೊ ನೆಕ್ಸ್ಟ್ ಇಲ್ಲಿ ನಾವು ಕಂಡು ಹಿಡಿದ್ವಿ ಆಪರೇಟಿಂಗ್ ಕಾಸ್ಟ್ ಪರ್ ಟನ್ ಮೈಲ್ ನಾವು ಕಂಡು ಹಿಡಿಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಸೊ ಅದನ್ನು ಹೇಳ್ತೀನಿ, ಈಗ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋತಾ ಹೋಗ್ರಿ. ಸೊ ಆಪರೇಟಿಂಗ್ ಕಾಸ್ಟ್ ಪರ್ ಟನ್ ಮೈಲ್ ಎಷ್ಟೈತಿ, ನಿಮ್ಮ ಟೋಟಲ್ ಕಾಸ್ಟ್ 19,000 ಬಂದೈತಿ, ಡಿವೈಡೆಡ್ ಬೈ 10,000 ಈಕ್ವಲ್ ಟು 1.9 rupees ಕಾಸ್ಟ್ ಪರ್ ಟನ್ ಮೈಲ್. ಸೊ 1 rupees 9 paisa ಕಾಸ್ಟ್ ಪರ್ ಟನ್ ಮೈಲ್ ಬಂತು. ಸೊ ಇದು ನಿಮ್ಮದು ಫಸ್ಟ್ ಎ ಆನ್ಸರ್ ಈಕ್ವಲ್ ಟು ಬರ್ಕೊಡ್ರಿ. ಆಪರೇಟಿಂಗ್ ಕಾಸ್ಟ್ ಪರ್ ಟನ್ ಮೈಲ್ ಈಕ್ವಲ್ ಟು ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಟನ್ ಮೈಲ್ಸ್. ಸೊ ಈಗ ನಿಮ್ಗೆ 1 ಮೈಲಿಗೆ ಎಷ್ಟು ರೊಕ್ಕ ಅಂತ ಬರುತ್ತೆ. ಸೊ ಈಗ ನಾವು ಫ್ರೇಟ್ ಫಿಕ್ಸ್ ಮಾಡಬೇಕಾಗಿ 50% ನೀವು ಫಿಕ್ಸ್ ಮಾಡಿರಿ ಅಂತ ಹೇಳಿದಾನೆ. ಸೊ ಇದ್ರ ಮೇಲೆ ನೀವೇನು ಮಾಡಬೇಕು, 1.9 ಪ್ಲಸ್ 50% ಮಾಡಿದ್ರಿ ಅಂತಂದ್ರೆ 2 rupees 80 paisa ಫ್ರೇಟ್ ನಿಮ್ಗೆ ಬರುತ್ತೆ. ರೇಟ್ ಪರ್ ಟರ್ನ್ ದಟ್ ಕಂಪ್ನಿ ಶುಡ್ ಚಾರ್ಜ್ ಈ ಪ್ರಾಫಿಟ್ 50% ಆನ್ ಫ್ರೇಟೇಜ್ ಈಸ್ ಟು ಬಿ ಅರ್ನ್ಡ್ ಅಂತ ಹೇಳಿದಾನೆ. ಸೊ 1.9 ನಿಮ್ಮದು ಫ್ರೇಟ್ ಬಂತು, ಅದ್ರ ಮೇಲೆ 50% ನೀವು ಪ್ರಾಫಿಟ್ ಆ್ಯಡ್ ಮಾಡಿದ್ರಿ ಅಂತಂದರೆ 2 rupees 85 paisa ನಿಮ್ಗೆ ಎಷ್ಟು ಬರುತ್ತೆ, ರೇಟ್ ಪರ್ ಟನ್ ನಿಮ್ಗೆ ಬರುತ್ತೆ. ಫ್ರೇಟನ್ನು ನೀವು ಚಾರ್ಜ್ ಮಾಡೋದು ಇನ್ಕ್ಲೂಡಿಂಗ್ 50% ಆಫ್ ಪ್ರಾಫಿಟ್. ಓಕೆ, ಸೊ ಇದನ್ನು ಇಲ್ಲಿ ಮಿಸ್ ಮಾಡಿದ್ದೀವಿ, ಮೋಸ್ಟ್ಲಿ ನಾನು ಕಾಪಿ ಪೇಸ್ಟ್ ಮಾಡುವಾಗ ಮಿಸ್ ಮಾಡಿರ್ಬೋದು. ಸೊ ಈ ರೀತಿ ನೀವು ಕ್ಯಾಲ್ಕುಲೇಷನನ್ನು ಮಾಡಬೇಕು. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ದಿಸ್ ಕಾಸ್ಟ್ ಇಟ್ ಈಸ್ ಇಂಪಾರ್ಟೆಂಟ್. ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ರೇಟ್ ಪರ್ ಟನ್ ಹೆಂಗೆ ಮಾಡಿದ್ರಿ, 19,000 ಡಿವೈಡ್ ಬೈ 10,000 ಮಾಡಿದ್ರಿ. ಸೊ 1.9 ಬಂತು, ಅದಕ್ಕೆ 50% ನೀವು ಪ್ರಾಫಿಟನ್ನು ಆ್ಯಡ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಚಾರ್ಜಬಲ್ ರೇಟ್ ಬರುತ್ತೆ. ಫ್ರೇಟ್ ಎಷ್ಟು ಚಾರ್ಜ್ ಮಾಡ್ಬೇಕಂತ ಬರುತ್ತೆ, ದಟ್ ಈಸ್ 2 rupees 85 paisa ಬರುತ್ತೆ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ನಂಬರ್ 9. ಸೊ ನೆಕ್ಸ್ಟ್, many students are worried about process cost. So now you are solving the process cost problem. Okay, ಇಲ್ಲಿ 3 ಪ್ರೊಸೆಸ್ ಅದಾವು, 3 ಪ್ರೊಸೆಸ್ ಅಕೌಂಟ್ ಮಾಡಬೇಕು ನಾವು. ಸೊ ಯಾವ ರೀತಿ ಮಾಡಬೇಕು ಅಂತೇಳಿ ನಾವು ಡಿಸ್ಕಷನ್ ಈಗ ಮಾಡ್ತಾ ಇದ್ದೀವಿ. ಓಕೆ,
So you have spent almost 1 hour, so still you have 2 problems. Okay, don't worry, another 20 minutes, you will complete this portion. Product A is obtained after it passes through 3 distinct process. ಸೊ ಒಂದು ಪ್ರಾಡಕ್ಟ್ ಏನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿತ್ತು ಅಂತಂದ್ರೆ 3 ಪ್ರೊಸೆಸ್ ಪಾಸ್ ಮಾಡಿ ಅದು ಪ್ರೊಡಕ್ಷನ್ ಆಗತ್ತೆ. ಕಾಸ್ಟ್ ಕೊಟ್ಟಿದ್ದಾರೆ, ಸೊ ಟೋಟಲ್ ಕಾಸ್ಟ್ ಕೊಟ್ಟಾರ. ಮಟೀರಿಯಲ್ಸ್ 5625. ಪ್ರೊಸೆಸ್ 1 ಅದು 2600 ಐತಿ, ಪ್ರೊಸೆಸ್ 2 ಒಳಗೆ 2000 ಯೂಸ್ ಮಾಡ್ತಾರೆ, ಪ್ರೊಸೆಸ್ 3 ಒಳಗೆ 1025 ಮಾಡ್ತಾರೆ. ಕಾಸ್ಟ್ ಬರುತ್ತೆ ಅದು. ಪ್ರೊಸೆಸ್ 1 ಒಳಗೆ 2600 ಕಾಸ್ಟ್ ಬರುತ್ತೆ, ಪ್ರೊಸೆಸ್ 2 ಒಳಗೆ 2000 ಡೈರೆಕ್ಟ್ ವೇಜಸ್ ಅದೇ ರೀತಿ 225250, 3680, 1400. ದೆನ್ ಪ್ರೊಡಕ್ಷನ್ ಓವರ್ಹೆಡ್ 7330. ಸೊ ಟೋಟಲ್ ಪ್ರೊಡಕ್ಷನ್ 7330 ಬರುತ್ತೆ. ಓಕೆ, ನೆಕ್ಸ್ಟ್ 500 units are at ₹4 were introduced in process 1. So again 500 ಮತ್ತೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪ್ರೊಡಕ್ಷನ್ ಓವರ್ಹೆಡ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಆಸ್ 100% ಆನ್ ಡೈರೆಕ್ಟ್ ವೇಜಸ್. ಓಕೆ, ವೆರಿ ಈಸಿ ನೋಡ್ರಿ ಎಷ್ಟು ಅಂದ್ರೆ ಯಾವ ರೀತಿ ನಿಮಗೆ ಕನ್ಫ್ಯೂಸ್ ಮಾಡಿರ್ತಾರೆ ನೋಡ್ರಿ. ಈಗೇನು ಮಾಡಿದ್ರು, ಇಲ್ಲಿ ನೀವು ಬರೀ ಟೋಟಲ್ ಕೊಟ್ಬಿಟ್ರೆ ಬೆನಿ ಸ್ಟೂಡೆಂಟ್ಸ್ ಗೆಟ್ ಕನ್ಫ್ಯೂಸ್. ಸರ್ ಪ್ರೊಸೆಸ್ ಎ 1ಗೆ ಎಷ್ಟು ಹಾಕೋದು, ಪ್ರೊಸೆಸ್ 2ಗೆ ಎಷ್ಟು ಹಾಕೋದು, ಪ್ರೊಸೆಸ್ 3ಗೆ ಎಷ್ಟು ಹಾಕೋದು ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವ ಇಲ್ಲಿ ಹೇಳ ನೋಡ್ರಿ, ಕ್ಲೂ ಕೊಟ್ಟಾನ. ಪ್ರೊಡಕ್ಷನ್ ಓವರ್ಹೆಡ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಆಸ್ 100% ಆನ್ ಡೈರೆಕ್ಟ್ ವೇಜಸ್. ಸೊ ಇಲ್ಲಿ ನೋಡ್ರಿ, ಇದ್ರದಷ್ಟೇ ಇದು ಐತಿ, ಅದೇ ರೀತಿ 100% ಡಿಸ್ಟ್ರಿಬ್ಯೂಷನ್ ಮಾಡ್ಯಾನ ಅಂತಂದ್ರೆ ಇದರಷ್ಟೇ ಇಲ್ಲಿ ಬರಬೇಕು, ಇದರಷ್ಟೇ ಇಲ್ಲಿ ಬರಬೇಕು, ಇದರಷ್ಟೇ ಇಲ್ಲಿ ಬರಬೇಕು. ನೋಡೋಣ ಸೊಲ್ಯೂಷನ್ ನೋಡೋಣ. ಸೊ ಇದೇ ರೀತಿ ಇರುತ್ತೆ. ದ ಆ್ಯಕ್ಚುಯಲ್ ಔಟ್ಪುಟ್ ಆ್ಯಂಡ್ ನಾರ್ಮಲ್ ಲಾಸ್ ಆಫ್ ದ ರೆಸ್ಪೆಕ್ಟಿವ್ ಪ್ರೊಸೆಸ್ ಆರ್. ಓಕೆ, ಪ್ರೊಸೆಸ್ 1 500 into 4 2000. ಓಕೆ, ಪ್ರೊಸೆಸ್ 1 ಔಟ್ಪುಟ್ ಇನ್ ಯೂನಿಟ್ಸ್ 450 ಆಗೈತಿ, ನಾರ್ಮಲ್ ಲಾಸ್ 10% ಐತಿ, ಸ್ಕ್ರ್ಯಾಪ್ ವೇಲ್ಯೂ 2 ಐತಿ. ಪ್ರೊಸೆಸ್ 2 340 ಔಟ್ಪುಟ್ ಆಯಿತು, 20% ನಾರ್ಮಲ್ ಲಾಸ್ ಆಯಿತು, ₹4 ಕಾಸ್ಟ್ ಐತಿ. ಪ್ರೊಸೆಸ್ 3 270 ಆಯಿತು, 25% ಅಂದರೆ ₹5 ಆಯಿತು. ಸೊ ಪ್ರಿಪೇರ್ ಪ್ರೊಸೆಸ್ ಅಕೌಂಟ್, ಅಬ್ನಾರ್ಮಲ್ ಲಾಸ್ ಆ್ಯಂಡ್ ಅಬ್ನಾರ್ಮಲ್ ಗೇನ್ ಅಕೌಂಟ್ಸ್. ಸೊ ಸ್ಟೂಡೆಂಟ್ಸ್, ಇದು ಪ್ರಾಬ್ಲಮ್ ಐತಿ. ಓಕೆ, ನಾವು ಈಗೇನು ಮಾಡೋಣ ರೀ, 500 ಯೂನಿಟ್ಸನ್ನ ಹಾಕಿದ್ರು, ಅದರೊಳಗೆ 450 ಔಟ್ಪುಟ್ ಆಗೈತೆ ಎಲ್ಲಿ ಪ್ರೊಸೆಸ್ 1 ಒಳಗೆ. ಅದೇ ರೀತಿ ನಾವು ಈಗ ನಾರ್ಮಲ್ ಲಾಸ್ ಕಂಡುಹಿಡಿಬೇಕು, ಅಬ್ನಾರ್ಮಲ್ ಲಾಸ್ ಕಂಡುಹಿಡಿಬೇಕು ಪ್ರೊಸೆಸ್ ವೈಸ್. ಅದನ್ನು ಮಾಡಿ ನಾವು ಕಾಸ್ಟನ್ನು ಮಾಡ್ಕೊತಾ ಹೋಗಬೇಕು. ನೋಡಿ, ಫಸ್ಟ್ ನಾವು ಯು ವಿಲ್ ಥಿಂಕ್ ಆಫ್ ಓನ್ಲಿ ಪ್ರೊಸೆಸ್ 1. ಓಕೆ, ನೋಡಿ ಪ್ರೊಸೆಸ್ 1 ಅಕೌಂಟ್. ಸೊ ಫಸ್ಟ್ ಇನ್ಪುಟ್ ಇಂಟ್ರೊಡ್ಯೂಸ್ ಮಾಡಿದರು, 5000 ಅಲ್ಲ, ಇದು 500. ಸೊ ವಿದ್ಯಾರ್ಥಿಗಳೇ, ಇದು ಮಿಸ್ಟೇಕ್ಸನ್ನು ಆ್ಯಸ್ ಇಟ್ ಈಸ್ ನಾನು ಇಟ್ಟಿದ್ದೀನಿ. ಯಾಕಂತಂದ್ರೆ ನೀವು ಬರೆಯುವಾಗ ಈ ರೀತಿ ಒಂದು 0 ಹೆಚ್ಚಿಗೆ ಬರೆದು ಬಿಡ್ತೀರಿ, ಆಮೇಲೆ ನಾವೆಲ್ಲ ಬಿಡಿಸಿ ಬಂದಿದ್ದೀವಿ ರೀ ಸರ್, ಯು ಗಾಟ್ ಲೆಸ್ ಮಾರ್ಕ್ಸ್. ಸೊ ದಿಸ್ ಈಸ್ ದ ಮಿಸ್ಟೇಕ್. ನೋಡಿರಿ ಏನು ಹೇಳಿ, ನಾವು 500 ಯೂನಿಟ್ಸ್ ಈ ಇಂಟ್ರೊಡ್ಯೂಸ್ಡ್, ಬಟ್ ಯು ಆರ್ ರೈಟಿಂಗ್ 5000. ಸೊ ಬಿ ಕೇರ್ಫುಲ್. ಇದು ಈ ವಿದ್ಯಾರ್ಥಿ ಒಬ್ಬರೆಲ್ಲ, ಎಲ್ಲ ವಿದ್ಯಾರ್ಥಿಗಳು 0 ಬರೆಯುವಾಗ ಕಾಮರ್ಸ್ ಸ್ಟೂಡೆಂಟ್ಸ್ ರೂಢಿ ಆಗಿಬಿಟ್ಟೈತೆ 0 ಹೆಚ್ಚಿಗೆ ಬರೀದು. ಸೊ ಬಿ ಕೇರ್ಫುಲ್ ಇನ್ ದಿಸ್. ಓಕೆ, ಸೊ ಇನ್ಪುಟ್ 500 ಹಾಕಿದ್ರು ಅವರು, 4 and 2000 rupees ಇದು ಬಂತು. ನಂತರ ಬೇರೆ ಮಟೀರಿಯಲ್ಸನ್ನು ಯೂಸ್ ಮಾಡಿದ್ದಾರೆ, ದಟ್ ಈಸ್ 2600. ವೇಜಸ್ ಯೂಸ್ ಮಾಡಿದ್ದಾರೆ 2250. ನಂತರ ಪ್ರೊಡಕ್ಷನ್ ಓವರ್ಹೆಡ್ 2250. ಸೊ 100% ಆಫ್ ಡೈರೆಕ್ಟ್ ವೇಜಸ್. ಜಸ್ಟ್ ಸಿ 2250. ಇದನ್ನ ಎಲ್ಲಿ ಕೊಟ್ಟಾನ್ರಿ ಸರ್ ಅಂತಂದ್ರೆ ನಿಮ್ಮ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಏನು ಕೊಟ್ಟಾನ? ಪ್ರೊಡಕ್ಷನ್ ಓವರ್ಹೆಡ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಆ್ಯಸ್ 100% ಆನ್ ಡೈರೆಕ್ಟ್ ವೇಜಸ್. ಸೊ ಡೈರೆಕ್ಟ್ ವೇಜಸ್ 100% ಪ್ರೊಡಕ್ಷನ್ ಓವರ್ಹೆಡ್ ಇರುತ್ತೆ, 2250. ಓಕೆ, ನಾವು 10% ನಾರ್ಮಲ್ ಲಾಸ್ ಐತಿ. ಸೊ 500 into 10% 50 ಬಂತು. ಸೊ ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಔಟ್ಪುಟ್. ನಾರ್ಮಲ್ ಔಟ್ಪುಟ್ ಈಕ್ವಲ್ ಟು ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಇದು ಬರಲ್ಲ, ಇದು ಬೇಕಾಗಿಲ್ಲ, ಇದನ್ನ ಆಮೇಲೆ ಮಾಡಬೇಕು. ಸೊ 500 minus 50 450 ಯೂನಿಟ್ಸ್ ಬಂತು. ಸೊ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್ ಆರ್ ಗೇನ್. ಅಬ್ನಾರ್ಮಲ್ ಲಾಸ್ ಈಕ್ವಲ್ ಟು ನಾರ್ಮಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಔಟ್ಪುಟ್. ಸೊ ಇಲ್ಲಿ ಅಬ್ನಾರ್ಮಲ್ ಲಾಸ್ ಇಲ್ಲ, 450 minus 450 0. ಸೆನ್ಸ್ ನೋ ಲಾಸ್ ನೋ ಗೇನ್. ಸೊ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಪರ್ ಯೂನಿಟ್ ಅದನ್ನು ಕಂಡುಹಿಡಿದಿರಿ. ಕಾಸ್ಟ್ ಪರ್ ಯೂನಿಟ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆನ್ಸಸ್ ಮೈನಸ್ ಸೇಲ್ ಆಫ್ ಸ್ಕ್ರ್ಯಾಪ್ ಡಿವೈಡ್ ಬೈ ನಾರ್ಮಲ್ ಔಟ್ಪುಟ್. ಸೊ ನಾರ್ಮಲ್ ಲಾಸದನ್ನು ನಾವು ₹2 ಮಾರಾಕತ್ತೀವಿ ಅಂತ ಹೇಳಿದ ನಾವು. ಓಕೆ,
2 rupees ನಂಗೆ ಮಾರಿದ್ದಾರೆ. ಸೊ ಬೈ ನಾರ್ಮಲ್ ಲಾಸ್ 50 into 2 that is 100 rupees. ಸೊ ಔಟ್ಪುಟ್ 450 into 20 9000. ಸೊ ಟೋಟಲ್ 500 9100 9100. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಸ್ಕ್ರ್ಯಾಪ್ ವ್ಯಾಲ್ಯೂ ಬರೋದಿಲ್ಲ, ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು ನಾವು ಕರೆ. ಸೊ 500 minus 50 450 is a normal output. ಸೊ ಇದು ನಮ್ಮದು ಪ್ರೊಸೆಸ್ 1 ಆಯಿತು. ಸೊ ಇನ್ನು ಪ್ರೊಸೆಸ್ 2 ಟೋಟಲ್ ಔಟ್ಪುಟ್ ಏನಾಯ್ತು ರೀ 340 ಐತಿ. ಓಕೆ, ಸೊ ಈ ಔಟ್ಪುಟ್ ಏನು 450 ಐತಿ. ಇನ್ನು ಈ 450 ಔಟ್ಪುಟ್ ಎಲ್ಲಿಗೆ ಹೋಗುತ್ತೆ ಈಗ? ಇಟ್ ಈಸ್ ಗೋಯಿಂಗ್ ಟು ಪ್ರೊಸೆಸ್ 2 ಅಕೌಂಟ್. ಸೊ ಅದನ್ನು ಯಾವ ರೀತಿ ಮಾಡಿದ್ದೀವಿ ನೋಡಿರಿ. ಇಲ್ಲಿ ಬಂತು ಪ್ರೊಸೆಸ್ 2 ಅಕೌಂಟ್. 2 ಪ್ರೊಸೆಸ್ 1, ಪ್ರೊಸೆಸ್ 1ದಿಂದ 450 ಬಂತು, ಅದ್ರ ಕಾಸ್ಟ್ 20 ಇತ್ತು, 9000 rupees ಇಲ್ಲಿ ಬಂತು. ಸೊ ಮತ್ತು ನಾವು ಇದಕ್ಕೆ ಎಡಿಷನಲ್ ಮಟೀರಿಯಲ್ಸ್ ಯೂಸ್ ಮಾಡಿದ್ದೀವಿ, 2000 ಎಡಿಷನಲ್ ಮಟೀರಿಯಲ್ ಯೂಸ್ ಮಾಡಿದ್ದೀವಿ. 2 ಡೈರೆಕ್ಟ್ ವೇಜಸ್ 3680 ಬಂತು, ಆಮೇಲೆ ಪ್ರೊಡಕ್ಷನ್ ಓವರ್ಹೆಡ್ಸು 3680 ಬಂತು. ಸೊ 100% ಆಫ್ ಡೈರೆಕ್ಟ್ ವೇಜಸ್ ಇಸ್ ಅ ಪ್ರೊಡಕ್ಷನ್ ಓವರ್ಹೆಡ್. ಓಕೆ, ನಾವು ಬೈ ನಾರ್ಮಲ್ ಲಾಸ್ ಕಂಡು ಹಿಡಿಬೇಕು. ನಾರ್ಮಲ್ ಲಾಸ್ ಎಷ್ಟು ಹೇಳಿದಾರೆ? 20% ಅಂತ ಹೇಳಿದ್ದಾರೆ. ಸೊ ನಾರ್ಮಲ್ ಔಟ್ಪುಟ್ಟು, ಸೊ ನಾರ್ಮಲ್ ಲಾಸ್ ಎಷ್ಟಾಗುತ್ತೆ? ವರ್ಕಿಂಗ್ ನೋಟ್ಸ್ ಟು ಪ್ರೊಸೆಸ್ 2 ನಾರ್ಮಲ್ ಲಾಸ್ 20% ಆಫ್ ಇನ್ಪುಟ್. ಸೊ ಇನ್ಪುಟ್ ಎಷ್ಟು ಹಾಕಿದ್ರಿ? 450 ಹಾಕಿವಿ, ಅದು 20% 90 units is the normal loss. 90 units is the normal loss. So now you have to calculate normal output. Normal output equal to input minus normal loss. 450 minus 90 that is 360 units. ಇದನ್ನ ಯಾಕೆ ಬರೋದು ಗೊತ್ತಿಲ್ಲ. ಫಾರ್ಮುಲಾ ವಿಲ್ ಬಿ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಓನ್ಲಿ. ಸೊ ನಾರ್ಮಲ್ ಔಟ್ಪುಟ್ ಎಷ್ಟು ಬಂತು? 360 units ಇಷ್ಟು ಆಗಬೇಕಾಗಿತ್ತು, ಬಟ್ ಆ್ಯಕ್ಚುಲಿ ಆಗಿದ್ದೆಷ್ಟು? 340 ಆಗೈತಿ. ಸೊ 340 ಔಟ್ಪುಟ್ ಆಗೈತಿ ಅಂತಂದ್ರೆ ಅದರ ಅರ್ಥ ಇದ್ರಾಗ ಅಬ್ನಾರ್ಮಲ್ ಲಾಸು ಐತಿ ಅಂತ ಅರ್ಥ. ಸೊ ಅಬ್ನಾರ್ಮಲ್ ಲಾಸ್ ಈಕ್ವಲ್ ಟು ಏನು ರೀ? ನಾರ್ಮಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಲ್ ಔಟ್ಪುಟ್. ಸೊ 360 minus 340 that is 20. ಓಕೆ, 20 ಬಂತು. ಸೊ ಇದಕ್ಕೆ ನಾವು ವ್ಯಾಲ್ಯೂಯೇಷನ್ ಮಾಡಬೇಕು. ಅದಕ್ಕೆ ನಾವು ಕಾಸ್ಟ್ ಪರ್ ಯೂನಿಟ್ ಕಂಡು ಹಿಡಿತೀವಿ. ಕಾಸ್ಟ್ ಪರ್ ಯೂನಿಟ್ ಕಂಡು ಹಿಡಿಯೋಕ್ಕೆ ಫಾರ್ಮುಲಾ ಏನು? ದಿಸ್ ಫಾರ್ಮುಲಾ ಯು ಶುಡ್ ನೋ. ಈ ಫಾರ್ಮುಲಾ ಗೊತ್ತಿರಬೇಕು, ಈ ಫಾರ್ಮುಲಾ ಗೊತ್ತಿರಬೇಕು, ಈ ಫಾರ್ಮುಲಾನು ಗೊತ್ತಿರಬೇಕು, ಈ ಫಾರ್ಮುಲಾನು ಗೊತ್ತಿರಬೇಕು. ದಿಸ್ ಇಸ್ ಇಂಪಾರ್ಟೆಂಟ್. ಕಾಸ್ಟ್ ಪರ್ ಯೂನಿಟ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆನ್ಸಸ್. ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಇಲ್ಲಿಂದ ತೊಗೊಳ್ತೀವಿ, ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ರು 4 rupees ಕೊಟ್ಟಿದ್ರು, ಅದು ಟೋಟಲ್ ನಿಮ್ಮದು ನಾರ್ಮಲ್ ಲಾಸ್ ಎಷ್ಟಾಗಿತ್ತು? 90 ಆಗಿತ್ತು. ಸೊ 18360 minus 360 ಡಿವೈಡೆಡ್ ಬೈ ನಿಮ್ಮದು ನಾರ್ಮಲ್ ಔಟ್ಪುಟ್ ಎಷ್ಟಾಗೈತೆ ರೀ? 360 ಆಗೈತಿ. ಸೊ 18,000 / 360 ಆದರೆ ₹50 ಬಂತು. ಸೊ ಅದೇ ರೀತಿ ನೀವು ಅಬ್ನಾರ್ಮಲ್ ಲಾಸನ್ನು 20 into 50 1000 ಬಂತು, ಬೈ ಔಟ್ಪುಟ್ 340 into 50 ಬಂತು 17,000. ಸೊ 450 ಹಾಕಿದ್ರಿ, 450 ಇಲ್ಲಿ ಬಂತು. ಸೊ ಇದರೊಳಗೆ ಔಟ್ಪುಟ್ ಪ್ರೊಸೆಸ್ 3ಗೆ ಹೋಗ್ತಾ ಇದ್ದು 340, ನಾರ್ಮಲ್ ಲಾಸ್ ಹೋಯ್ತು 90, ಅಬ್ನಾರ್ಮಲ್ ಲಾಸ್ ಆಯಿತು 20. So now you are preparing the process 3 account. Okay. Process 3 account. So process 3 account ಒಳಗೆ 340 ನಾವು ಇನ್ಪುಟ್ಟನ್ನು ಹಾಕಿವಿ. ಸೊ 50 ಹಾಕಿವಿ, 17,000 ಬಂತು. 2 ಮಟೀರಿಯಲ್ಸ್ 1025, 2 ಡೈರೆಕ್ಟ್ ವೇಜಸ್ ಹೇಳಿದಾರೆ 1400, ಅದೇ ರೀತಿ ಪ್ರೊಡಕ್ಷನ್ 1400 ಹೇಳಿದ್ದಾರೆ. ಸೊ ಇಲ್ಲಿ ಏನಾಗೈತಿ? ಅಬ್ನಾರ್ಮಲ್ ಗೇನ್ ಆಗೈತಿ. ಸೊ ಅಬ್ನಾರ್ಮಲ್ ಗೇನ್ ಇತ್ತು ಅಂತಂದರೆ ಇಟ್ಸ್ ಅ ಪ್ರಾಫಿಟ್ ಫಾರ್ ಅಸ್. ಸೊ ಅವಾಗ ನಾವೇನು ಮಾಡ್ತೀವಿ, ಅದನ್ನು ಹೆಂಗೆ ಮಾಡಿದ್ವಿ ನೋಡೋಣ. ಸೊ ಇಲ್ಲಿ ನಾರ್ಮಲ್ ಲಾಸ್ ಎಷ್ಟು ಹೇಳಿದ್ದಾರೆ? 25% ನಾರ್ಮಲ್ ಲಾಸ್ ಆಗ್ತೈತೆ ಅಂತ ಹೇಳಿದರು. ಅದ್ರ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ 340 into 340 ಇನ್ಪುಟ್ ಹಾಕಿದ್ರಿ, ಅದು 25% 85 units ನಾರ್ಮಲ್ ಲಾಸ್ ಅಂತೇಳಿ ನಾವು ವರ್ಕ್ ಮಾಡಿದ್ವಿ. ಅದೇ ರೀತಿ ನಾರ್ಮಲ್ ಔಟ್ಪುಟ್ ಕಂಡು ಹಿಡಿದಿದ್ವಿ. ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ 340 minus 285 255 units ಆಯಿತು. ಆದರೆ ಪ್ರೊಸೆಸ್ 3 ಒಳಗೆ 270 ನಮ್ಗೆ ಔಟ್ಪುಟ್ ಬಂದೈತಿ. ಸೊ ದೇರ್ ವಿಲ್ ಬಿ ಅ ಅಬ್ನಾರ್ಮಲ್ ಗೇನ್. ಸೊ ಆ್ಯಕ್ಚುಲ್ ಔಟ್ಪುಟ್ ಮೈನಸ್ ನಾರ್ಮಲ್ ಔಟ್ಪುಟ್. ಸೊ ಇಲ್ಲಿ ಫಾರ್ಮುಲಾ ಚೇಂಜ್ ಆಯ್ತು ನೋಡಿರಿ. ನಾವು ಅಬ್ನಾರ್ಮಲ್ ಲಾಸ್ ಕಂಡು ಹಿಡಿಯುವಾಗ ನಾರ್ಮಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಲ್ ಔಟ್ಪುಟ್ ಮಾಡ್ತೀವಿ, ಆದರೆ ಇಲ್ಲಿ ಅಬ್ನಾರ್ಮಲ್ ಗಾನ್ ಇದ್ದಾಗ ಆ್ಯಕ್ಚುಲ್ ಔಟ್ಪುಟ್ ಮೈನಸ್ ನಾರ್ಮಲ್ ಔಟ್ಪುಟ್ ಮಾಡಿದ್ವಿ. 270 minus 255 15 is the abnormal gain. Okay, so now cost per unit total expenses minus sale of scrap divided by normal output. So 20,825 ಇಲ್ಲಿ ಭಾಳ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಮ್ಮ ಕಾಸ್ಟ್ ಎಷ್ಟು ಬಂದೈತೆ ಅನ್ನೋದು ನೋಡಿರಿ. ಸೊ 17,000 ಪ್ಲಸ್ 1,025 ಪ್ಲಸ್ 2,800. ಸೊ 20,825 ನಿಮ್ಮ ಟೋಟಲ್ ಕಾಸ್ಟ್ ಬಂದೈತೆ. ಸೊ ಬೈ ಚಾನ್ಸ್ ನೀವು ಇದನ್ನು ಆ್ಯಡ್ ಮಾಡಿಬಿಟ್ರಿ ಅಂತಂದ್ರೆ ನಿಮ್ಮದು ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸೊ ಟೋಟಲ್ ಕಾಸ್ಟ್ ಆ್ಯಡ್ ಮಾಡಬೇಕು, ಅದರೊಳಗೆ ಮೈನಸ್ ನಾರ್ಮಲ್ ಲಾಸ್ ಅದನ್ನು ಮೈನಸ್ ಮಾಡಬೇಕು. ಸೊ 20,400 ಬಂತು. ಸೊ ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್ ದಟ್ ಇಸ್ 255. ಸೊ ಈಕ್ವಲ್ ಟು 80 rupees. ಸೊ ಅಬ್ನಾರ್ಮಲ್ ಗೇನ್ 15 ಏನಿತ್ತಲ್ಲ ಅದನ್ನು 80 rupeesಗೆ ನೀವು
ಕಾಸ್ಟನ್ನು ಹಾಕಿದ್ರಿ. ಸೊ ಅದೇ ರೀತಿ 2070 ಇಂಟು 8 ರೂಪೀಸ್ ಮಾಡಿದ್ರಿ. ಸೊ ಟೋಟಲ್ 355 ಯೂನಿಟ್ಸ್ ಇಲ್ಲಿ ಟ್ಯಾಲಿ ಆಯಿತು, 355 ಇಲ್ಲಿ ಯೂನಿಟ್ಸ್ ಟ್ಯಾಲಿ ಆಯಿತು, ಟೋಟಲ್ ಕಾಸ್ಟು ಟ್ಯಾಲಿ ಆಯಿತು. ದಟ್ ಈಸ್ 22,025. ಸೊ ಈ ಪ್ರಾಬ್ಲಮ್ನಲ್ಲಿ ಎರಡು ಪ್ರೊಸೆಸ್ ಒಳಗೆ ಅಬ್ನಾರ್ಮಲ್ ಲಾಸ್ ಆಗೈತಿ. ಇನ್ನೊಂದು ಇಲ್ಲ, ಫಸ್ಟ್ ಪ್ರೊಸೆಸ್ ಒಳಗೆ ದೇರ್ ಇಸ್ ನೋ ಅಬ್ನಾರ್ಮಲ್ ಲಾಸ್, ಸೆಕೆಂಡ್ ಪ್ರೊಸೆಸ್ ಒಳಗೆ ದೇರ್ ಇಸ್ ಎ ಅಬ್ನಾರ್ಮಲ್ ಲಾಸ್, ಥರ್ಡ್ ಪ್ರೊಸೆಸ್ ಒಳಗೆ ದೇರ್ ಇಸ್ ಎ ಅಬ್ನಾರ್ಮಲ್ ಗೇನ್. ಸೊ ಈ ರೀತಿ ಈ ಪ್ರಾಬ್ಲಮನ್ನು ಈಸಿಯಾಗಿ ನೀವು ಸಾಲ್ಯೂಷನ್ನ ಮಾಡಬೇಕು. ಸೊ ಓನ್ಲಿ ಥಿಂಗ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಹೇಳ್ತೀನಿ ನಿಮಗೆ, ಈ ಪ್ರೊಸೆಸ್ ಕಾಸ್ಟ್ ಒಳಗೆ ನೀವು ಏನು ಮಾಡಬೇಕಪ್ಪ, ಈ ಸೈಡ್ ನಿಮ್ಗೆ ಏನು ಕಾಸ್ಟ್ ಕೊಟ್ಟಿರ್ತಾರೆ, ಆಮೇಲೆ ಅಬ್ನಾರ್ಮಲ್ ಗೇನ್ ಇತ್ತು ಅಂತಂದ್ರೆ ಬರುತ್ತೆ. ಈ ಕಡೆ ನಿಮ್ದು ಔಟ್ಪುಟ್ಟು ನಾರ್ಮಲ್ ಲಾಸು, ಆಮೇಲೆ ಅಬ್ನಾರ್ಮಲ್ ಲಾಸ್ ಬರುತ್ತೆ. ಸೊ ಆಮೇಲೆ ನೀವು ನಾರ್ಮಲ್ ಲಾಸ್ ಕಂಡುಹಿಡಿಬೇಕು, ಅದು ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ತಾರೆ ಅದನ್ನು ಮಾಡ್ತೀರಿ. ಸೊ ಅದಕ್ಕೆ ನೀವು ಅದಕ್ಕೆ ರೇಟ್ ಕೊಟ್ಟಿರ್ತಾನೆ, ಆ ರೇಟನ್ನು ಇಲ್ಲಿ ತೊಗೋಬೇಕು. ನಂತರ ನಾರ್ಮಲ್ ಔಟ್ಪುಟ್ ಕಂಡುಹಿಡಿಬೇಕು. ನಾರ್ಮಲ್ ಔಟ್ಪುಟ್ ಹೆಂಗೆ ಕಂಡುಹಿಡಿತೀವಿ, ನಾವು ಎಷ್ಟು ಇನ್ಪುಟ್ ಹಾಕಿವಿ ಅದ್ರಾಗ ನಾರ್ಮಲ್ ಲಾಸ್ ಎಷ್ಟಾಗೈತಿ. ಸೊ ಇಲ್ಲಿ ನಾವು 340 ಹಾಕಿದ್ವಿ, 25% ನಾರ್ಮಲ್ ಲಾಸ್ ಇತ್ತು, 85 ಯೂನಿಟ್ಸ್ ಮೈನಸ್ ಮಾಡಿದ್ವಿ, 255 ಯೂನಿಟ್ಸ್ ಬಂತು. ನಂತರ ಅಬ್ನಾರ್ಮಲ್ ಗೇನ್ ಆಗಿತ್ತು, ಅಬ್ನಾರ್ಮಲ್ ಲಾಸ್ ಆಗಿತ್ತು, ಅದನ್ನು ನೀವು ಚೆಕ್ ಮಾಡಬೇಕು. ಓಕೆ, ಇಲ್ಲೇನಾಗೈತೆ ರೀ, ನಾರ್ಮಲ್ ಔಟ್ಪುಟ್ 255 ಇತ್ತು, ಆ್ಯಕ್ಚುಲ್ ಔಟ್ಪುಟ್ 270 ಇತ್ತು. ಸೊ ಪ್ರೊಸೆಸ್ 2 ಒಳಗೆ ಏನಾಗಿತ್ತು, ನಾರ್ಮಲ್ ಔಟ್ಪುಟ್ ಜಾಸ್ತಿ ಇತ್ತು, ಆ್ಯಕ್ಚುಲ್ ಔಟ್ಪುಟ್ ಕಡಿಮೆ ಇತ್ತು. ಸೊ ಅವಾಗ ನಿಮ್ಮದು ಅಬ್ನಾರ್ಮಲ್ ಲಾಸ್ ಆಗಿತ್ತು. ಸೊ ನಾರ್ಮಲ್ ಇಲ್ಲೇ ನೋಡಿರಿ, ಬೈ ಚಾನ್ಸ್ ನಾರ್ಮಲ್ 280 ಇತ್ತು, ನಿಮ್ಮದು ಆ್ಯಕ್ಚುಲ್ ಔಟ್ಪುಟ್ 270 ಇತ್ತು, 10 ಲಾಸ್ ಆಗ್ತಿತ್ತು. ಇಲ್ಲಿ ಆ್ಯಕ್ಚುಲ್ ಔಟ್ಪುಟ್ 270 ಐತಿ, ನಾರ್ಮಲ್ ಔಟ್ಪುಟ್ 255 ಐತಿ. ಸೊ ಅದಕ್ಕೆ ನಿಮ್ಗೆ ಏನಾಗೈತೆ. ಸೊ ಆಮೇಲೆ ಇದು ವೆರಿ ವೆರಿ ಇಂಪಾರ್ಟೆಂಟ್, ಕಾಸ್ಟ್ ಪರ್ ಯೂನಿಟ್ ಹೆಂಗೆ ಕಂಡುಹಿಡಿತೀವಿ. ಸೊ ಟೋಟಲ್ ಎಕ್ಸ್ಪೆನ್ಸಸ್, ಇಲ್ಲಿ ಏನು ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಇನ್ಕರ್ ಮಾಡಿರ್ತೀವಿ ನೋಡಿರಿ, ಇಲ್ಲಿಂದ 17,000 ಪ್ಲಸ್ 1,025 ಪ್ಲಸ್ 1,400 ಪ್ಲಸ್ 1,400. ಸೊ ಅದನ್ನ ಇಲ್ಲಿ ಹಚ್ತೀವಿ. ನಂತರ ನಾರ್ಮಲ್ ಲಾಸ್ ಏನು ರಿಕವರಿ ಆಗೈತಲ್ಲ, ಆ 425 ನಾವು ಮೈನಸ್ ಮಾಡ್ತೀವಿ. ನಂತರ ನಾರ್ಮಲ್ ಔಟ್ಪುಟ್ ನಾವು ಡಿವೈಡೆಡ್ ಮಾಡ್ತೀವಿ. ಸೊ ಟೋಟಲ್ 80 ರೂಪೀಸ್ ವಿಲ್ ಬಿ ದ ಕಾಸ್ಟ್. ಓಕೆ, ಈ ರೀತಿ ನೀವು ಪ್ರೊಸೆಸ್ ಕಾಸ್ಟಿಂಗನ್ನು ಸಾಲ್ಯೂಷನ್ ಮಾಡಬೇಕು. ಓಕೆ ಓಕೆ ಸ್ಟೂಡೆಂಟ್ಸ್, ಹೋಪ್ ಯು ಪೀಪಲ್ ಆರ್ getting the answers as you required. So now we'll go for the last question of today's 2020 question paper fully solved. See the next question. Find out from the following: PV ratio ಕಂಡುಹಿಡಿಬೇಕು, break even point ಕಂಡುಹಿಡಿಬೇಕು, net profit from sales of rupees 1,30,000 and sales to be effected to earn a net profit of 10,000. Okay, the position of the company for the year 2019: sales 1,20,000, variable 96,000, gross profit 24,000, fixed overhead 16,000, net profit 8,000. So PV ratio formula ಏನ್ರಿ, ಆಗಾಗಲೇ ಹೇಳಿದ್ನಲ್ಲ ನಿಮ್ಗೆ ಮಾಡುವಾಗ. ವಾಟ್ ಈಸ್ ದ PV ratio formula? ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಕಾಂಟ್ರಿಬ್ಯೂಷನ್ ಹೆಂಗೆ ಕಂಡುಹಿಡಿತೀರಿ, how you are going to calculate the contribution. Okay, ಹೇಳ್ರಿ. PV ratio ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಕಾಂಟ್ರಿಬ್ಯೂಷನ್ ಹೆಂಗೆ ಕಂಡುಹಿಡಿತೀರಿ, ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಓವರ್ಹೆಡ್ಸ್. ಆ ರೀತಿಯೂ ಕಂಡುಹಿಡಿಬೋದು, ಇಲ್ಲ ಅಂದರೆ ಫಾರ್ಮುಲಾ ನೀವು ಈ ರೀತಿಯೂ ಅಪ್ಲೈ ಮಾಡ್ಬೋದು. ನೋಡಿರಿ, ಕಾಂಟ್ರಿಬ್ಯೂಷನ್ ಆಫ್ ಕ್ಯಾಲ್ಕುಲೇಷನ್ ಆಫ್ PV ratio. PV ratio ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡ್ ಬೈ ಸೇಲ್ಸ್. ಹಿಂಗೂ ಫಾರ್ಮುಲಾ ಬರೀಬೋದು ನೀವು, ಇಲ್ಲ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಬರೀಬೋದು. ಓಕೆ, ಇಲ್ಲಿ ಇದು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್. ಸೊ ಅದೇ ರೀತಿ ಇಲ್ಲಿ ಬರೆದಿದ್ದಾರೆ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಬೈ ಸೇಲ್ಸ್. ಸೊ 1,20,000 ಏನೈತಿ ರೀ, ಸೇಲ್ಸ್ ಐತಿ, ವೇರಿಯಬಲ್ ಕಾಸ್ಟ್ 96,000 ಐತಿ. ಸೊ ಸೇಲ್ಸ್ ಡಿವೈಡ್ ಬೈ 1,20,000. ಓಕೆ, ಸೊ ಯುವರ್ PV ratio ವಿಲ್ ಬಿ 20% ಆರ್ 1/5. ನೆಕ್ಸ್ಟ್ BEP ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. BEP ಬ್ರೇಕ್ ಇವನ್ ಪಾಯಿಂಟ್. ಬ್ರೇಕ್ ಇವನ್ ಪಾಯಿಂಟ್ ಫಾರ್ಮುಲಾ ಏನ್ರಿ, BEP ಈಕ್ವಲ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ PV ratio. ಸೊ ಈ ರೀತಿಯೂ ಕ್ಯಾಲ್ಕುಲೇಷನ್ ಮಾಡ್ಬೋದು, ಇಲ್ಲ ಪರ್ ಯೂನಿಟ್ ಬೇಸ್ ಮೇಲೂ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲಿ ಪರ್ ಯೂನಿಟ್ ಏನು ಬೇಸ್ ಕೊಟ್ಟಿಲ್ಲ ನಿಮಗೆ, ಇಲ್ಲ ಅಂತಂದ್ರೆ ಏನು ಮಾಡ್ತೀವಿ ರೀ, BEP ಈಕ್ವಲ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಕಾಸ್ಟ್ ಪರ್ ಯೂನಿಟ್ನು ಮಾಡ್ತೀವಿ, ಅಲ್ಲಿ ಯೂನಿಟ್ಸ್ ಕೊಟ್ಟಿದ್ರು ಅಂತಂದ್ರೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ನು ಮಾಡ್ತೀವಿ. ಸೊ ಇಲ್ಲಿ ಏನು ಮಾಡಿದ್ದಾರೆ ನಿಮ್ಗೆ, BEP ಈಕ್ವಲ್ ಟು ಫಿಕ್ಸ್ ಕಾಸ್ಟ್ ಡಿವೈಡ್ ಬೈ PV ratio ಅಂತ ಹೇಳಿದ್ದಾರೆ. ಸೊ ಈ ಫಾರ್ಮುಲಾ ನಿಮ್ಗೆ ಗೊತ್ತಿದ್ರೆ ಮಾಡೋಕ್ಕೆ ಬರುತ್ತೆ, ಇಲ್ಲ ಅಂದ್ರೆ ಮಾಡೋಕ್ಕೆ ಬರೋದಿಲ್ಲ. ಸೊ 16,000 ಡಿವೈಡೆಡ್ ಬೈ 20%. ಸೊ ನೀವು ಕ್ಯಾಲ್ಕುಲೇಟರ್ ಡೈರೆಕ್ಟ್ಲಿ ಮಾಡಿಬಿಡ್ಬೋದು. 16,000 ಡಿವೈಡೆಡ್ ಬೈ 20% ಹೊಡೆದ್ರಿ ಅಂತಂದರೆ 80,000 ವಿಲ್ ಬಿ ದ ಯುವರ್ BEP ಸೇಲ್ಸ್.
ಇದು ನಿಮ್ಮದು BEP ಸೇಲ್ಸ್. BEP ಸೇಲ್ಸ್ ಅಂತಂದ್ರೆ ನೋ ಪ್ರಾಫಿಟ್ ನೋ ಲಾಸ್. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಫ್ರಮ್ ಸೇಲ್ಸ್ ಆಫ್ rupees 1,30,000. ಸೊ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರಾಫಿಟ್ ಫ್ರಮ್ ಸೇಲ್ಸ್ ಆಫ್ 1,30,000 ನೋಡಿರಿ ಇಲ್ಲೇ ಉಲ್ಟಾ ಮಾಡಿದ್ದಾರೆ. ಇದೇ ಫಾರ್ಮುಲಾವನ್ನು ಉಲ್ಟಾ ಮಾಡಿದ್ದಾರೆ. ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ಸೇಲ್ಸ್ ಇಂಟು PV ರೇಷಿಯೋ. ಸೊ ನಾವು PV ರೇಷಿಯೋ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಅಂತ ಹೇಳಿದ್ವಿ. ಸೊ PV ರೇಷಿಯೋ ಅಂದ್ರೆ ಏನು ರೀ, ದಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್ ಓನ್ಲಿ. ಸೊ ಕಾಂಟ್ರಿಬ್ಯೂಷನ್ ಪರ್ಸೆಂಟೇಜ್ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೆ ನಾವು 26,000 ಇಸ್ ದ ಪ್ರಾಫಿಟ್. ಹೆಂಗೆ ಮಾಡಿದ್ರಿ, 1,30,000 ಇಂಟು 20%, ದಟ್ ಈಸ್ 26,000 ಇಸ್ ದ ಪ್ರಾಫಿಟ್. ದೆನ್ ಪ್ರಾಫಿಟ್ net profit margin, net profit from sales of 1,30,000. ಓಕೆ. ಸೊ ಈಗ ನಮ್ಗೆ ಏನು ಬಂತು, ಕಾಂಟ್ರಿಬ್ಯೂಷನ್ ಬಂತು. ಅದರೊಳಗೆ ನೀವು ಫಿಕ್ಸ್ ಕಾಸ್ಟ್ ಮೈನಸ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಪ್ರಾಫಿಟ್ ಬರುತ್ತೆ. ಸೊ ನೆಟ್ ಪ್ರಾಫಿಟ್ ಬರುತ್ತೆ. ಸೊ ಇದಕ್ಕೆ ನಾವು ಗ್ರಾಸ್ ಪ್ರಾಫಿಟ್ ಅಂತಲೂ ಹೇಳ್ತೀವಿ, ಅದಲ್ಲ ಅಂದರೆ ಕಾಂಟ್ರಿಬ್ಯೂಷನ್ ಅಂತೇಳಿ. ಕಾಂಟ್ರಿಬ್ಯೂಷನ್ ಒಳಗೆ ನೀವು ಫಿಕ್ಸ್ ಕಾಸ್ಟ್ ಮೈನಸ್ ಮಾಡಿದ್ರಿ ಅಂತಂದ್ರೆ ಪ್ರಾಫಿಟ್ ಬರುತ್ತೆ. ಸೊ ಫಸ್ಟ್ ನಾವು ಕಾಂಟ್ರಿಬ್ಯೂಷನ್ ಕಂಡುಹಿಡಿದ್ವಿ. ಹೆಂಗೆ PV ರೇಷಿಯೋ ನಾವು ಕಂಡುಹಿಡಿದ್ವಿ ಇಲ್ಲಿ 20% ಅಂತ ಹೇಳಿ. ಸೊ ಈಗ ಹೊಸ ಸೇಲ್ಸ್ ಎಷ್ಟೈತಿ, 1,30,000 ಐತಿ. ಅದರದ್ದು ಕಾಂಟ್ರಿಬ್ಯೂಷನ್ ಎಷ್ಟೈತಿ, 20% ಐತಿ, 26,000 ಬಂತು. ಸೊ ಪ್ರಾಫಿಟ್ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ ಕಾಸ್ಟ್, ದಟ್ ಈಸ್ 10,000. ನೆಕ್ಸ್ಟ್ ಸೇಲ್ಸ್ ಟು ಬಿ ಇಫೆಕ್ಟೆಡ್ ಟು ಅರ್ನ್ ಅ ನೆಟ್ ಪ್ರಾಫಿಟ್ ಆಫ್ 10,000. ಸೊ ಡಿಸೈರ್ಡ್ ಪ್ರಾಫಿಟನ್ನು ನಾವು ಕಂಡುಹಿಡಬೇಕು. ಡಿಸೈರ್ಡ್ ಪ್ರಾಫಿಟ್ ಫಾರ್ಮುಲಾ ಏನು ರೀ, ರಿಕ್ವೈರ್ಡ್ ಸೇಲ್ಸ್ ಈಕ್ವಲ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ. ಸೊ ಸಿಂಪಲ್. ಸೊ ಫಿಕ್ಸ್ ಕಾಸ್ಟ್ ಇಲ್ಲಿ ನಾವು ಸೇಲ್ಸ್ ಕಂಡುಹಿಡಿಯೋಕೆ ಏನು ಫಾರ್ಮುಲಾ ಯೂಸ್ ಮಾಡಿದ್ವಲ್ಲ, ಅದೇ ರೀತಿ ಇಲ್ಲಿ ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ PV ರೇಷಿಯೋ ಮಾಡಬೇಕು. ಓಕೆ. ಸೊ ಇಲ್ಲೇನು ಯೂಸ್ ಮಾಡಿದ್ವಲ್ಲ ಅದೇ ರೀತಿ ಇಲ್ಲಿ ಪ್ಲಸ್ ಪ್ರಾಫಿಟ್ ಮಾಡಿದ್ರಿ ಅಂತಂದರೆ ನಿಮ್ಮದು ಸೇಲ್ಸ್ ಬರುತ್ತೆ, ಇಲ್ಲಿ BEP ಬರುತ್ತೆ. ಇಲ್ಲಿ ಪ್ಲಸ್ ಪ್ರಾಫಿಟ್ ಮಾಡಿದರೆ ಪ್ರಾಫಿಟಿಗೆ ಎಷ್ಟು ಬರ್ಬೇಕಂತ ಮಾಡ್ತೀವಿ. ಸೊ ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡ್ PV ರೇಷಿಯೋ 16,000 ಪ್ಲಸ್ 10,000 ಡಿವೈಡ್ ಬೈ 20%. ಸೊ ಟೋಟಲ್ 1,30,000 ಇಸ್ ದ ಸೇಲ್ಸ್. ಓಕೆ. ಇಲ್ಲಿ ನೋಡಿರಿ ಎಷ್ಟು ಸಿಂಪಲ್ ಕೇಳಿದಾರೆ. ಇಲ್ಲೇ ನೀವು ಕ್ರಾಸ್ ಚೆಕಿಂಗನ್ನು ಮಾಡ್ಬೋದು. ಇಲ್ಲಿ ಪ್ರಾಫಿಟ್ ಬಂದಿತ್ತು, ಈ ಪ್ರಾಫಿಟ್ ಹೆಂಗೆ ಬಂತು, 1,30,000 ಸೇಲ್ಸ್ ಇದ್ದಾಗ ಬಂತು. ಈ ಡಿಸೈರ್ಡ್ ಪ್ರಾಫಿಟ್ 10,000 ಇದ್ದಾಗ ಎಷ್ಟು ಸೇಲ್ಸ್ ಅಂತ ಕೇಳಿದಾನೆ. ಸೊ ಅದಕ್ಕೆ ಏನು ಮಾಡಿದ್ವಿ, ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ ಮಾಡಿದ್ವಿ. ಸೊ ಈ ರೀತಿ ನೀವು ಫಾರ್ಮುಲಾಗಳನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಿರಬೇಕು, ಆವಾಗ ಮಾತ್ರ ಪ್ರಾಬ್ಲಮ್ ಮಾಡಲಿಕ್ಕೆ ಬರುತ್ತೆ. ಸೊ BEP ಇತ್ತು ಅಂತಂದರೆ ಫಿಕ್ಸ್ ಕಾಸ್ಟ್ ಡಿವೈಡ್ PV ರೇಷಿಯೋ ಇರುತ್ತೆ. ಅದೇ ರೀತಿ ಡಿಸೈರ್ಡ್ ಪ್ರಾಫಿಟ್ ಇಟ್ಕೊಂಡು ಸೇಲ್ಸ್ ಕಂಡು ಹಿಡಿದಿದ್ದಂದರೆ ಇಲ್ಲಿ ಪ್ಲಸ್ ಪ್ರಾಫಿಟ್ ಮಾಡಬೇಕು ಅಷ್ಟೇ. ಓಕೆ. ಸೊ ದಿಸ್ ಈಸ್ ಯುವರ್ 2020 ಕ್ವಶನ್ ಪೇಪರ್ ಫುಲ್ಲಿ ಸಾಲ್ವ್ಡ್. ಸೊ ನಾವು ಈ ಕ್ವಶನ್ ಪೇಪರನ್ನು ಸೆಕ್ಷನ್ B 5 ಸಾಲ್ವ್ ಮಾಡಿದ್ವಿ, ಸೆಕ್ಷನ್ C 5 ಸಾಲ್ವ್ ಮಾಡಿದ್ವಿ. ನನಗೆ ಆಪ್ಷನ್ಸ್ ಇಲ್ಲ, ಬಟ್ ನಿಮಗೆ ಆಪ್ಷನ್ಸ್ ಐತಿ. ನೀವು 3 ಸಾಲ್ವ್ ಮಾಡ್ಬೋದು, ಅದಕ್ಕೆ 100 ಮಾರ್ಕ್ಸ್ ಸಿಗುತ್ತೆ. ನಾನು ನಿಮಗೆ ಹೇಳೋ ಸಲುವಾಗಿ 12 2 ಮಾರ್ಕ್ಸಿನ್ನು, 5 ಮಾರ್ಕ್ಸಿನ್ನು, 5 15 ಮಾರ್ಕ್ಸ್. ಓಕೆ ಸ್ಟೂಡೆಂಟ್ಸ್, ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್ಸ್. ಸೊ ಸಕ್ಸಸ್ ಯಾವಾಗಲೂ ನಿಮಗೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಿಗುತ್ತೆ. ಡೈರೆಕ್ಟ್ಲಿ ಈ ಸ್ಟೆಪ್ಸ್ ಹತ್ತಬೇಕಾಗ ಬರೋದಿಲ್ಲ. ಸೊ ಇದರ ಮೀನಿಂಗ್ ಏನು, ಸಕ್ಸಸ್ ಯಾವಾಗಲೂ ಸ್ಟೆಪ್ ಬೈ ಸ್ಟೆಪ್ ಇರ್ಕೋತಾ ಹೋಗಬೇಕು. ಸೊ ಡೂ ಹಾರ್ಡ್ ವರ್ಕ್, ಡೂ ವೆಲ್ ಇನ್ ಯುವರ್ ಎಕ್ಸಾಮ್. ಸೊ ವಿಲ್ ಕಮ್ ಬ್ಯಾಕ್ ಅಗೈನ್ ವಿತ್ 2021 question paper this week only. So thank you students. So good night, hope you are doing well. All the best for your exams. Thank you one and all. So please share this video to your friends, your juniors, your seniors, your juniors, your seniors. Okay, ಯಾಕಪ್ಪ juniors seniors ಯಾಕೆ ಹೇಳಾಕತ್ತೀನಿ ಅಂತಂದ್ರೆ it is there for NEP 4th semester students also. Okay, thank you students, thank you one and all.